ತಾಲೂಕಿನಲ್ಲಿ ಇವತ್ತು ಮುಖ್ಯ ಶಿಕ್ಷಕರ ಜೊತೆ ಒಂದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಕನಕಪುರ ತಾಲೂಕಿನ ಶಿಕ್ಷಣ ಇಲಾಖೆಯ ಕ್ಷೇತ್ರಾಧಿಕಾರಿಗಳಿಗೆ ಹಾಗೂ ಮುಖ್ಯೋಪಾಧ್ಯಾಯರ ಸಂಘದ ಎಲ್ಲ ಕಾರ್ಯಕಾರಿ ಸಮಿತಿಯವರಿಗೆ ಹಾಗೂ ಕನಕಪುರ ತಾಲೂಕಿನ ಎಲ್ಲ ಮುಖ್ಯ ಶಿಕ್ಷಕ ಗುರುಗಳಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತಾ ನನ್ನ ಕಾರ್ಯಕಾರವನ್ನು ಆರಂಭಿಸ್ತಾ ಇದ್ದೇನೆ. ಈಗ ಆಲ್ರೆಡಿ ನಮ್ಮ ಹಿರಿಯ ಅಧಿಕಾರಿಗಳಾದಂಥ ಚಂದ್ರಶೇಖರ್ ಸರ್ ಅವರು ನಿಮ್ಮ ಜೊತೆ ನಾಯಕತ್ವದ ಒಂದಷ್ಟು ಅಂಶಗಳನ್ನು ನಿಮ್ಮ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಈಗ ಅವ್ರು ಮಾತಾಡಾದ್ಮೇಲೆ ನಾನು ಮಾತಾಡೋಕೆ ನನಗೆ ಭಯ ಸ್ವಲ್ಪ. ಫಸ್ಟ್ ಅವ್ರು ಹೇಳ್ತಾರೆ ನೀವು ಮಾತಾಡಿ ಅಂತ, ಫಸ್ಟೇ ಮಾತಾಡ್ಬಿಟ್ಟಿದ್ರೆ ಎಲ್ಲ ಸರಿಯಾಗ್ಬೋದು. ಈಗ ಅವ್ರು ಮಾತಾಡಾದ್ಮೇಲೆ ನಾವು ಮಾತಾಡೋಕ್ಕೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಒಂದು ಲೆವೆಲ್ ಸೆಟಪ್ ಮಾಡಿದ್ರಲ್ಲ, ಆ ಲೆವೆಲ್ ಹೇಗೆ ಹೋಗೋದಿದೆಯಲ್ಲ, ಅದು ಒಂದು ಚಾಲೆಂಜು. ಅದು ಒಂದು ಪ್ರಯತ್ನವನ್ನು ಮಾಡೋಣ. ನನ್ನ ಒಂದು ಅನುಭವದಲ್ಲಿ ಒಂದು ಪ್ರೌಢಶಾಲೆ ಶೈಕ್ಷಣಿಕವಾಗಿ ಒಂದು ಉತ್ತಮ ಶೈಕ್ಷಣಿಕ ಕೇಂದ್ರಗಳಾಗಿ ಹೇಗೆ ಇರಬೇಕು ಅನ್ನೋ ಒಂದು ವಿಷಯವನ್ನು ಎತ್ಕೊಂಡು ಒಂದು ಬೇಕಾದ ಒಂದು ಚರ್ಚೆಯನ್ನು ಮಾಡ್ತೀವಿ. ಈ ಚರ್ಚೆಯನ್ನು ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಟೆಸ್ಟ್ ನಿಮಗೆ ಈಗ ಪ್ರಶ್ನೆ ಪತ್ರಿಕೆ ಬರ್ತಾ ಇದೆ, ನಿಮ್ಮ ಜೊತೆ ಇದೆ. ಒಂದು 2 ನಿಮಿಷ ಆ ಪ್ರಶ್ನೆ, ಒಂದು 20 ಕ್ವಶನ್ಸ್ಗಳಿದೆ. ಅದು ಹೇಳಿಕೆ ಇದೆ, ಪ್ರಶ್ನೆ ಇಲ್ಲ, ಹೇಳಿಕೆ ಇದೆ ಅಷ್ಟೇ. ಅದರಲ್ಲಿ ಹೌದು ಅಥವಾ ಇಲ್ಲ ಅಂತ 2 ಕಾಲಮ್ ಕೊಟ್ಟಿದ್ರೆ, ಹೌದು ಅಥವಾ ಇಲ್ಲ ಅಂತಕ್ಕಂಥಕ್ಕೆ ಮೊದಲನೇ ಕಾಲಮಿಗೆ ಮಾತ್ರ ನೀವು ಫಿಲ್ ಮಾಡಿ. ಅದು ನನಗೆ ಕೊಡೋ ಅವಶ್ಯಕತೆ ಇಲ್ಲ. ಅದು ನಿಮ್ಮ ಒಂದು ಅಂತರಾವಲೋಕನಕ್ಕೆ ಇಂಟ್ರಾಕ್ಸಿಸ್ಟನ್ಗೆ ನಾವು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ರೂಪದ ಒಂದು ಪ್ರಶ್ನಾವಳಿ. ಈ ಪ್ರಶ್ನಾವಳಿಗೆ ಉತ್ತರವನ್ನ ಬರೆಯೋದಕ್ಕಿಂತ ಮುಂಚಿತವಾಗಿ ನನ್ನ ಒಂದು 2 ಸಜೆಷನ್ ಇದೆ, ಸಲಹೆ ಇದೆ, ದಯಮಾಡಿ ಕೇಳಬಹುದು. ಒಂದು, ಇಲ್ಲೇನು ಕೊಟ್ಟಿದ್ದಾರೆ ಅದಕ್ಕೆಲ್ಲವೂ ಕೂಡ ಪಾಸಿಟಿವ್ ಆಗಿ ಆನ್ಸರ್ ಮಾಡಬೇಕು ಅಂತ ಅಲ್ಲ. ಯಾವುದೇ ಕಾರಣಕ್ಕೂ ಕೂಡ ಪೂರ್ವಗ್ರಹ ಪ್ರೇರಿತರಾಗಿ ಆನ್ಸರ್ ಮಾಡಬಾರ್ದು. ಸಂಪೂರ್ಣವಾಗಿ ಒಂದು ಶಾಲೆಯ ಮುಖ್ಯ ಶಿಕ್ಷಕರಾಗಿ, ಒಂದು ಶಾಲೆಯಲ್ಲಿ ಶಿಕ್ಷಕರಾಗಿ ನೀವೇನು ಕೆಲಸವನ್ನು ನಿರ್ವಹಿಸಿದ್ರ ಅದರ ಅನುಭವದ ಆಧಾರದ ಮೇಲೆ ಆ 20 ಪ್ರಶ್ನೆಗಳಿಗೆ ಉತ್ತರಿಸಬೇಕಷ್ಟೆ. 2 ಹೌದು ಇಲ್ಲ ಅನ್ನೋದು 2 ಕಾಲಮ್ ಇದೆ. ಮೊದಲನೇ ಕಾಲಮಿಗೆ ಮಾತ್ರ ಇದು ಉತ್ತರಿಸಿ. ನನಗೇನು ಉತ್ತರ ಹೇಳೋ ಅವಶ್ಯಕತೆ ಇಲ್ಲ. ಅದನ್ನು ಓದ್ಕೊಂಡು ಉತ್ತರಿಸಿ. 2 ನಿಮಿಷ ನಿಮಗೆ ಕಾಲ ಸರ್. ನೀವೆಲ್ಲರೂ ಫಿಲ್ ಮಾಡಿದ್ರೆ ಅದನ್ನ ಹಾಗೆ ನಿಮ್ಮ ಬೈರೋಗಳೇ ಅದನ್ನ ತಿಳ್ಕೊಳ್ಳಿ. ಕೊನೆಯದಾಗಿ ಅದನ್ನ ಡಿಸ್ಕಷನ್ ಮಾಡೋಣ. ಅಧಿವೇಶನದ ಕೊನೆಯಲ್ಲಿ ಅದನ್ನ ಡಿಸ್ಕಷನ್ ಮಾಡ್ತೀನಿ. ಎಲ್ರಿಗೂ ಗೊತ್ತಿರೋ ಹಾಗೆ ಮೊನ್ನೆ ತಾನೇ ಅಜರ್ ರಿಪೋರ್ಟ್ ಬಂತು. ಎಲ್ಲರೂ ಕೂಡ ಗಮನಿಸ್ತಿರಂತ ಅನ್ಕೋತೀನಿ. ನ್ಯೂಸ್ ಪೇಪರ್ ಅಲ್ಲಿ ಒಂದಷ್ಟು ಹೈಲೈಟ್ಸ್ ಗಳನ್ನ ಕೊಟ್ಟಿದ್ರು. ವೆಬ್ಸೈಟ್ ಅಲ್ಲಿ ಅದರದ್ದು ಸಂಪೂರ್ಣವಾದಂತಹ ಚಿತ್ರಣ ಇದೆ. ಅಜರ್ ರಿಪೋರ್ಟ್ ಬಗ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಒಂದು NGO ಸಂಸ್ಥೆ ನಮ್ಮ ದೇಶದ ಶೈಕ್ಷಣಿಕ ಸ್ಥಿತಿಗತಿಯನ್ನ ಅಧ್ಯಯನ ಮಾಡುತ್ತೆ ಪ್ರತಿ ವರ್ಷನೂ ಕೂಡ. ಅದೇ ರೀತಿ ಈ ವರ್ಷನೂ ಕೂಡ ಅದನ್ನ ಅಧ್ಯಯನ ಮಾಡಿರ್ತಕ್ಕಂಥ ಫಲಿತಾಂಶ ಬಂದಿದೆ. ಪ್ರತಿ ವರ್ಷದ ರೀತಿಯಲ್ಲಿ ಈ ವರ್ಷವೂ ಕೂಡ ಸ್ವಲ್ಪ ಆಘಾತಕಾರಿಯಾಗಿರ್ತಕ್ಕಂಥ ಅಂಶಗಳು ನಮ್ಮ ಕಣ್ಣಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಈ ವರ್ಷ ಒಂದು ವಿಷಯವನ್ನ ಹೆಚ್ಚು ಫೋಕಸ್ ಮಾಡಿ ಪ್ರಸ್ತಾಪ ಮಾಡಿದ್ದಾರೆ. ಮೊಬೈಲ್ ಬಳಕೆ, ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಬಳಕೆ ಪ್ರಮಾಣ ಎಷ್ಟಿದೆ ಅಂತಕ್ಕಂಥ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದು ಒಂದಷ್ಟು ಹೈಲೈಟ್ಸ್ ನಿಮಗೂ ಸಂಬಂಧಪಟ್ಟಿದೆ. ಅದರಿಂದಾಗಿ ಒಂದಷ್ಟು ಪಾಯಿಂಟ್ಸ್ಗಳು ಏನ್ ಬಂದಿದೆ ಅನ್ನೋದು ನನಗೆ ಕ್ಯೂ ಮೇಲೆ ಹಾಕ್ತೀನಿ. ಹಾಗೆ ಇನ್ನೂ ಕೂಡ 3ನೇ ಕ್ಲಾಸಲ್ಲಿ ಓದ್ತಿರ್ತಕ್ಕಂಥ 7% ಇಂದ 8% ವಿದ್ಯಾರ್ಥಿಗಳಿಗೆ 1 ಅಕ್ಷರನೂ ಓದಕ್ಕೆ ಬರ್ತಾ ಇಲ್ಲ ನಮ್ಮ ದೇಶದಲ್ಲಿ. ಅದೇ ರೀತಿ 3ನೇ ತರಗತಿಯಲ್ಲಿ ಇರ್ತಕ್ಕಂಥ 19% ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಅಕ್ಷರಗಳನ್ನಷ್ಟೇ ಗುರುತಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. 36% ವಿದ್ಯಾರ್ಥಿಗಳಿಗೆ 3ನೇ ಕ್ಲಾಸಲ್ಲಿ ಇರ್ತಕ್ಕಂಥ 36% ವಿದ್ಯಾರ್ಥಿಗಳಿಗೆ ಪದಗಳನ್ನಷ್ಟೇ ಓದಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ. 3ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ 1ನೇ ಕ್ಲಾಸ್ ಪಾಠ ಏನಾದರೂ ಕೊಟ್ಟರೆ ಅದರಲ್ಲಿ ಕೇವಲ 21% ಮಕ್ಕಳು ಓದಲಿಕ್ಕೆ ಸಾಧ್ಯ ಆಗ್ತದೆ. ಕೇವಲ 21% ಅಷ್ಟೇ ಇನ್ನು ಓದಲಿಕ್ಕೆ ಸಾಧ್ಯ ಆಗ್ತಿರ್ತಕ್ಕಂಥದ್ದು. ಅದೇ 2ನೇ ಕ್ಲಾಸ್ ಮಕ್ಕಳು 2ನೇ ಕ್ಲಾಸ್ ಪಠ್ಯ ಕೊಟ್ಟರೆ 15% ಅಷ್ಟೇ ಮಕ್ಕಳು ಇನ್ನು ಓದಲಿಕ್ಕೆ ಸಾಧ್ಯ ಆಗ್ತದೆ. 3ನೇ ಕ್ಲಾಸ್ ಮಕ್ಕಳಲ್ಲಿ 23% ಮಕ್ಕಳಿಗೆ ಅಷ್ಟೇ ಕಳೆಯ ಲೆಕ್ಕ ಮಾಡ್ಲಿಕ್ಕೆ ಬರ್ತಾ ಇದೆ. 3ನೇ ಕ್ಲಾಸ್ ಮಕ್ಕಳಿಗೆ ಕೇವಲ 23% ಅಷ್ಟೇ ಕಳೆಯ ಲೆಕ್ಕ ಮಾಡಕ್ಕೆ ಬರ್ತಾ ಇದೆ. 5ನೇ ಕ್ಲಾಸ್ ಮಕ್ಕಳಲ್ಲಿ 19% ಮಕ್ಕಳಿಗೆ ಬಾಲಕಾರ ಲೆಕ್ಕ ಮಾಡಕ್ ಬರ್ತಾ ಇರ್ತಾರೆ ಕೇವಲ. ಅದೇ ರೀತಿಯಾಗಿ ಖಾಸಗಿ ಶಾಲೆಯವರು ಕೂಡ ಇದ್ರು ಅಂತ ಅನ್ಕೋತೀನಿ. ಖಾಸಗಿ ಶಾಲೆಯ 25% ಮಕ್ಕಳಿಗೆ ಮಾತ್ರ 5ನೇ ಕ್ಲಾಸ್ ಮಕ್ಕಳಿಗೆ ಬಾಲಕಾರ ಲೆಕ್ಕ ಮಾಡ್ಲಿಕ್ಕೆ ಬರ್ತಾ ಇದೆ. ಅಂದ್ರೆ ಸ್ವಲ್ಪ ಸರ್ಕಾರಿ ಶಾಲೆಗಳು ಸ್ವಲ್ಪ ಮೇಲಿದ್ದಾರೆ ಮಕ್ಕಳು. ಅದೇ 8ನೇ ಕ್ಲಾಸ್ ನಿಮಗೆ ನೇರವಾಗಿ ಸಂಬಂಧಪಟ್ಟಿರುತ್ತಾರೆ. 8ನೇ ತರಗತಿಯ ಕೊಟ್ಟಿಗೆ ಬಿಡಿ ಸರ್. 8ನೇ ತರಗತಿಯ 35% ಮಕ್ಕಳಿಗೆ ಕೇವಲ 35% ಮಕ್ಕಳಿಗೆ ಮಾತ್ರ ಭಾಗಾಕಾರ ಮಾಡಕ್ ಬರ್ತಾ ಇದೆ. 8ನೇ ತರಗತಿಯ 35% ಮಕ್ಕಳಿಗೆ ಭಾಗಾಕಾರ ಮಾಡಕ್ ಬರ್ತಾ ಇದೆ. ಇದರಲ್ಲಿ ಖಾಸಗಿ ಶಾಲೆಯಲ್ಲಿ 43% ಮಕ್ಕಳಿಗೆ ಭಾಗಾಕಾರ ಲೆಕ್ಕ ಮಾಡ್ಲಿಕ್ಕೆ ಬರ್ತಾ ಇದೆ.
ನಮಗೆಲ್ಲ ಆತಂಕಕಾರಿಯಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ 6ರಿಂದ 14 ವರ್ಷದ ವಯಸ್ಸಿನ ಮಕ್ಕಳಲ್ಲಿ ದಾಖಲಾತಿ ಪ್ರಮಾಣ ಇದೆಯಲ್ಲ ಅದು ತುಂಬಾ ಡಿಕ್ರೀಸ್ ಆಗ್ತದೆ, ವರ್ಷದಿಂದ ವರ್ಷಕ್ಕೆ ಡಿಕ್ರೀಸ್ ಆಗ್ತದೆ. 83% ಶಾಲೆಗಳು 83% ಶಾಲೆಗಳ ದಾಖಲಾತಿ ಅಂದ್ರೆ ಆ ಶಾಲೆ ಇರ್ತಕ್ಕಂಥ ಒಟ್ಟು ಮಕ್ಕಳ ಅಂದ್ರೆ 60 ಮಕ್ಕಳಿಗಿಂತ ಕಡಿಮೆ ಇರ್ತಕ್ಕಂಥ ಶಾಲೆಗಳ ಸಂಖ್ಯೆ ಇಡೀ ದೇಶದಲ್ಲಿ 60 ಮಕ್ಕಳಿಗಿಂತ ಕಡಿಮೆ ಇರ್ತಕ್ಕಂಥ ಶಾಲೆಗಳ ಸಂಖ್ಯೆ ದೇಶದಲ್ಲಿ 83% ಇದೆ. ಅಂದ್ರೆ ಸರಾಸರಿನೂ ಕೂಡ 100 ಕೂಡ ರೀಚ್ ಆಗಿಲ್ಲ ನಾವು ಇನ್ನೂ ಶಾಲೆಯಲ್ಲಿ. ಅದೇ ರೀತಿ ಇನ್ನೊಂದು ಬಹಳ ಆತಂಕಕಾರಿ ವಿಷಯ ಇದು, 63% ಮಕ್ಕಳು ಶಾಲೆಗಳಿಗೆ ಸ್ಮಾರ್ಟ್ ಫೋನ್ ತಗೊಂಡೋಗ್ತಾರೆ ಹೈಸ್ಕೂಲ್ ಮಕ್ಕಳು ಅಂತಕ್ಕಂಥದ್ದು ಅಂಕಿಅಂಶ ಹೇಳ್ತಾ ಇದೆ. 63% ಬಹಳ ಆತಂಕಕಾರಿ ವಿಷಯ. ಇನ್ನೊಂದು ಏನಪ್ಪಾ ಅಂದ್ರೆ 14ರಿಂದ 16 ಅಂದ್ರೆ ನಮ್ಮ ಮಕ್ಕಳೇ ಅಂದ್ರೆ ಹೈಸ್ಕೂಲ್ ಇರ್ತಕ್ಕಂಥ ಮಕ್ಕಳು 14ರಿಂದ 16 ವಯಸ್ಸಿನ ಮಕ್ಕಳು 76% ಹೆಚ್ಚಿನ ವಯಸ್ಸಿನ ಪರ್ಸೆಂಟೇಜ್ ಮಕ್ಕಳು ಎಲ್ಲ ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದಾರೆ, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾರೆ. ಬಹಳ ಶಾಕಿಂಗ್ ನ್ಯೂಸ್. ಇದರಲ್ಲಿ ಈ 76% ಅಲ್ಲಿ 52% ಮಕ್ಕಳಿಗೆ ಬ್ಲಾಕ್ ಮಾಡೋಕ್ಕೂ ಬರುತ್ತೆ, ರಿಪೋರ್ಟ್ ಮಾಡೋಕ್ಕೂ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. 49% ಮಕ್ಕಳಿಗೆ ಪ್ರೈವೇಟ್ ಆಗಿ ಪ್ರೊಫೈಲ್ ಅನ್ನು ಕ್ರಿಯೇಟ್ ಮಾಡ್ಕೊಂಡು ಬರುತ್ತೆ. ಮತ್ತೆ 51% ಮಕ್ಕಳಿಗೆ ಪಾಸ್ವರ್ಡ್ ಚೇಂಜ್ ಮಾಡ್ಕೊಳ್ತಕ್ಕಂಥ ನಾಲೆಡ್ಜ್ ಇದೆ. ಇನ್ನೊಂದು ಆತಂಕಕಾರಿ ವಿಷಯ ಏನ್ ಗೊತ್ತಾ, ಇಡೀ ಪ್ರಪಂಚದ ಸರಾಸರಿ ಮೊಬೈಲ್ ಬಳಕೆಯ ಅವಧಿ 4.5 ಗಂಟೆ ಇದೆ ಒಂದು ದಿನಕ್ಕೆ. ವಾರಕ್ಕಲ್ಲ, ನಾವೆಲ್ಲರೂ ಕೂಡ ಒಂದು ಸರಾಸರಿ ಮೊಬೈಲ್ ಬಳಸ್ತಕ್ಕಂಥದ್ದು 4.5 ಗಂಟೆ ಇದೆ. ಆದ್ರೆ ನಮ್ಮ ದೇಶದಲ್ಲಿ 5.5 ಗಂಟೆ ಇದೆ. ಅಭಿವೃದ್ಧಿಶೀಲ ರಾಷ್ಟ್ರಗಳಂತ ಏನೆಲ್ಲ ಇದೆಯಲ್ಲ ಅದೆಲ್ಲವೂ ಕೂಡ 5.5 ಗಂಟೆ ಇದೆ. ಇನ್ನೊಂದು ಆತಂಕಕಾರಿ ವಿಷಯ ಏನಪ್ಪಾ ಅಂದ್ರೆ ಅಧ್ಯಯನ ಮಾಡತಕ್ಕಂಥದ್ದು, ಈ ಪ್ರೌಢಶಾಲಾ ಹಂತದ ಮಕ್ಕಳಿಗೆ ಹದಿಹರೆಯದ ಮಕ್ಕಳು 14ರಿಂದ 14+ ಮಕ್ಕಳಿರಲ್ಲ, ಆ ಮಕ್ಕಳ ಸರಾಸರಿ ಒಂದು ದಿನದ ಮೊಬೈಲ್ ಬಳಕೆಯ ಅವಧಿ 6.5ರಿಂದ 7 ಗಂಟೆ. 6.5ರಿಂದ 7 ಗಂಟೆ. ಇದ್ರ ಜೊತೆಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಇಷ್ಟೆಲ್ಲ ಮೊಬೈಲ್ ಬಳಸ್ತಾ ಇದಾರಲ್ಲ, ಇದೇ ಪ್ರಥಮ ಸಂಸ್ಥೆಗಳು ಅಧ್ಯಯನ ಮಾಡಿರ್ತಕ್ಕಂಥ ಇನ್ನೊಂದು ಆತಂಕಕಾರಿ ವಿಷಯ ಏನಪ್ಪಾ ಅಂದ್ರೆ, ಈ ಮೊಬೈಲ್ ಬಳಕೆಯಿಂದ ಶೈಕ್ಷಣಿಕವಾಗಿ ನೀವು ಬಳಕೆ ಮಾಡ್ಕೊತಾ ಇದ್ದೀರಾ ಅಂದ್ರೆ ಬಂದಿಲ್ಲ ಹೇಳಿದರೆ 36% ಮಕ್ಕಳು ಹೌದು ನಾನು ಶೈಕ್ಷಣಿಕ ಚಟುವಟಿಕೆಗಳಿಗೆ ಬಳಸ್ಕೊತಾ ಇದ್ದೀನಿ ಅಂತ ಹೇಳಿದರೆ, ಇನ್ನು ಮಿಕ್ಕಿದ ಮಕ್ಕಳು ಇಲ್ಲ ನಾನು ಇದನ್ನ ಶೈಕ್ಷಣಿಕ ಚಟುವಟಿಕೆಗಳಿಗೆ ಬಳಸ್ಕೊತಾ ಇಲ್ಲ ಅಂತಕ್ಕಂಥ ವಿಷಯವನ್ನ ಹೇಳ್ತಾರೆ. ಇಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಪ್ರೌಢಶಾಲೆ ಅಂದ್ರೆ ನಮಗೆಲ್ಲ ಆತಂಕಕಾರಿಯಾಗಿರ್ತಕ್ಕಂಥ ಒಂದು ಸಂದರ್ಭ. ಸರ್ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಎನರ್ಜಿ ಬೇಕು ಅಂತ ಹೇಳ್ತಿಲ್ಲ. ನಮ್ಮ ಬ್ರೈನಲ್ಲಿ ಎಷ್ಟು ಎನರ್ಜಿ ಪ್ರೊಡಕ್ಷನ್ ಆಗುತ್ತೆ, ಹಾರ್ಮೋನ್ಸ್ ಟೆಸ್ಟೋಡೈನ್ ಅಂತ ಹೇಳ್ತಿರಲ್ಲ, ಅಂದ್ರೆ ನಮ್ಗೆ ಎನರ್ಜಿ ಕೊಡ್ತಕ್ಕಂಥ ಒಂದು ಹಾರ್ಮೋನ್ಸ್ ಇದೆಯಲ್ಲ, ಅದು ಕೆಪಾಸಿಟಿ ಮೀರಿ ಪ್ರೊಡಕ್ಷನ್ ಆಗಲ್ಲ. ಒಂದು ದಿವಸಕ್ಕೆ ಎಷ್ಟು ಬೇಕೋ ಅಷ್ಟೇ ಪ್ರೊಡಕ್ಷನ್ ಆಗುತ್ತೆ. ನಾವೇನ್ ಮಾಡ್ತೀವಿ, ಆ ಹಾರ್ಮೋನ್ ಅನ್ನ ಅನಗತ್ಯವಾದಂತ ವಿಷಯಗಳಿಗೆ ನಾವು ಬಳಕೆ ಮಾಡ್ತೀವಿ. 4.5 ಗಂಟೆ ನಾವು ಮೊಬೈಲ್ ನೋಡ್ತೀವಿ, ಎನರ್ಜಿ ಏನಾಗುತ್ತೆ, ಬೇರೆ ಕೆಲಸ ಮಾಡಿದ್ರೆ ನಮ್ಗೆ ಏನಾಗುತ್ತೆ. ವಿದ್ಯಾರ್ಥಿಗಳನ್ನ ಸೆಂಟರ್ ಆಗಿ ಇಟ್ಕೊಂಡು ನಾವು ಯೋಚನೆ ಮಾಡೋಣ, ನಾವು 5 ಗಂಟೆ ಮೊಬೈಲ್ ಬಳಸ್ತಾರೆ, ಓದೋದಕ್ಕೆ ಕೆಪಾಸಿಟಿ ಎಲ್ಲಿ ಬರುತ್ತೆ, ಎನರ್ಜಿ ಎಲ್ಲಿ ಸಿಗುತ್ತೆ ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕು. ಇದರ ಜೊತೆಗೆ ಪ್ರೌಢಶಾಲೆಯ ಇವತ್ತಿನ ವಾಸ್ತವಿಕ ಚಿತ್ರಣ ನಾವು ಗಮನಿಸೋದಾದ್ರೆ, ಕೋವಿಡ್ ನಂತರ ಬಹಳ ಸಾಕಷ್ಟು ಚೇಂಜಸ್ ಆಗಿದೆ. ಬಿಫೋರ್ ಕೋವಿಡ್ ಬೇರೆ ತರನೇ ಇದ್ರು ಮಕ್ಕಳು, ಆಫ್ಟರ್ ಕೋವಿಡ್ ಅವರ ವರ್ತನೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿರ್ತಕ್ಕಂಥದ್ದನ್ನು ನಾವು ನೀವೆಲ್ಲರೂ ಕೂಡ ಫೀಲ್ ಮಾಡಿದ್ವಿ. ಅದರಲ್ಲೂ ಕೂಡ ನಗರ ಪ್ರದೇಶ, ಅರೆನಗರ ಪ್ರದೇಶ, ಗ್ರಾಮೀಣ ಪ್ರದೇಶ, ಈ ತರ ನಾವು 3 ವಿಭಾಗ ಮಾಡ್ಕೋಬಹುದು ನಾವು ಪ್ರೌಢಶಾಲೆಗಳನ್ನ. ನಗರ ಪ್ರದೇಶದ ಮಕ್ಕಳ ಆಟಿಟ್ಯೂಡ್ ಬೇರೆ ಲೆವೆಲಲ್ಲಿ ಇದೆ. ಅಂದ್ರೆ ಪೇರೆಂಟ್ಸ್ಗಳು ಶಾಲೆಗಳಿಗೆ ಬಂದು ನೋಡೋದಿಲ್ಲ, ಅದರಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ಮಾತನಾಡ್ತಿರ್ತಕ್ಕಂಥದ್ದು. ಅದ್ರ ಜೊತೆಗೆ ನಗರ ಪ್ರದೇಶದ ಒಂದು ಎನ್ವೈರನ್ಮೆಂಟ್ ಇಂದಾಗಿ ಮಕ್ಕಳಲ್ಲಿ ಸ್ವಲ್ಪ ಥಿಂಕಿಂಗ್ ಕೆಪಾಸಿಟಿ ಇದೆಯಲ್ಲ, ಅವರು ಸ್ವಲ್ಪ ಮುಂದೆ ಹೋಗಿ ಥಿಂಕ್ ಮಾಡ್ತಾ ಇದ್ದಾರೆ. ನಗರ ಪ್ರದೇಶದವರು ಅವರಲ್ಲಿ ನೀವು ಯಾವುದೇ ಕಾರಣಕ್ಕೂ ಇನ್ನೋಸೆಂಟ್ ಅನ್ನ ಗುರುತಿಸಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಆ ಮುಗ್ಧತೆ, ಹೈಸ್ಕೂಲ್ನ ಮುಗ್ಧತೆ ಅಂತ ಇದ್ವಲ್ಲ, ಆ ಮುಗ್ಧತೆ ಪ್ರಮಾಣ ತುಂಬಾ ಕೆಳಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಇನ್ನು ಅರೆನಗರ ಪ್ರದೇಶದ ಮಕ್ಕಳಂತೂ ಎಡಬಡಗಿ ಸ್ಥಿತಿ. ಅದು ಹೆಂಗೆ ಅಂದ್ರೆ, ಅವ್ರ ಮ್ಯಾಕ್ಸಿಮಮ್ ಪೇರೆಂಟ್ಸ್ಗಳು ಯಾವ್ದಾದ್ರು ಒಂದು ಪಾನಿಪುರಿನೋ, ಗೋಬಿ ಮಂಚೂರಿನೋ, ಅಂಗಡಿಗಳನ್ನೋ ಈ ತರದ ಕೆಲಸದಲ್ಲೇ ಅವ್ರನ್ನ ತೊಡಗಿಸ್ಕೊತಾರೆ. ಆದ್ರೆ ಈ ಉದಾಹರಣೆಗೆ ಅದ್ಯಾವ್ದಾದ್ರು ಒಂದು ಪ್ರವಾಸಿ ಸ್ಥಳ ಆಯ್ತು ಅಂದ್ರೆ ಆ ಪೇರೆಂಟ್ಸ್ ಗಳಿಗೆ ಸಪೋರ್ಟ್ ಮಾಡ್ಲಿಕ್ಕೆ, ವ್ಯಾಪಾರ ಮಾಡ್ಲಿಕ್ಕೆ ಅವರು ಹೋಗ್ಲೇಬೇಕಾದ್ರೆ, ನೀವು ಶಾಲೆಯಲ್ಲಿ ಕಲಿಸಿದ್ದನ್ನ ಮನೆಯಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡ್ತಾರೆ ಅಂತಕ್ಕಂಥ ಯಾವುದೇ ರೀತಿಯಾದಂತ ಭರವಸೆ ಇಲ್ಲ.
ಇನ್ನು ರೂರಲ್ ಸೈಡ್ ಮಕ್ಕಳ ಕತೆ ಇನ್ನೂ ಇದಕ್ಕಿಂತ ವಿಭಿನ್ನವಾಗಿದೆ. ಆ ಮಕ್ಕಳ ಮನಸ್ಥಿತಿ ಹೆಂಗಿದೆ ಅಂದ್ರೆ, ಹೆಂಗಾದ್ರೂ ಮಾಡಿ ಹೈಸ್ಕೂಲ್ ಮುಗಿಸ್ಕೊಂಡು ನಾನು ಫಸ್ಟ್ ನಗರ ಪ್ರದೇಶಕ್ಕೆ ಕಾಲೇಜ್ಗೆ ಹೋಗ್ಬೇಕು ಅಂತಕ್ಕಂಥ ಒಂದು ಮೈಂಡ್ ಸೆಟ್. ಕಲಿಬೇಕೋ ಬಿಡ್ಬೇಕು, ಅದು ಬಿಟ್ಟರೆ ನಗರ ಪ್ರದೇಶಕ್ಕೆ ನಾನು ಹೋಗ್ಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ. ಈ ಮಕ್ಕಳಲ್ಲಿ ಎಲ್ಲಾದ್ರೂ ಸ್ವಲ್ಪ ಇನ್ನೋಸೆಂಟ್ ಉಳಿದಿದ್ದಂತೆ ಗ್ರಾಮೀಣ ಪ್ರದೇಶದ ಮಕ್ಕಳ ಸ್ವಲ್ಪ ಮುಗ್ಧತೆಯನ್ನು ನಾವು ಫೀಲ್ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಇದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ, ನಮ್ಮ ಪ್ರೌಢಶಾಲೆಗಳ ಒಂದು ಸ್ಥಿತಿಗತಿಯಲ್ಲಿ ಇನ್ನೊಂದು ಹೇಳೋದಾದ್ರೆ, ಪೇರೆಂಟ್ಸ್ಗಳಂತೂ ಇನ್ವಾಲ್ವ್ಮೆಂಟ್, ಸರ್ಕಾರಿ ಶಾಲೆಗಳಲ್ಲಿ ಇನ್ವಾಲ್ವ್ಮೆಂಟ್ ತುಂಬಾ ಕಮ್ಮಿ. ಇನ್ನು SDLC ಅವರು ಇನ್ವಾಲ್ವ್ ಆದ್ರೆ ಡೀಪ್ ಇನ್ವಾಲ್ವ್ ಆಗಿಲ್ಲ ಅಂದ್ರೆ ಇಲ್ಲ. ಈ ತರದ ಒಂದು ಕಂಡೀಷನ್ ನಾವು ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ, ಮಕ್ಕಳಲ್ಲಿ ಮೊಬೈಲ್ ಬಳಕೆಯ ಪರಿಣಾಮವಾಗಿ ನಿಮ್ಗೂ ಕೂಡ ಕಲಿಸ್ತಕ್ಕಂಥ ಒಂದು ಮನಸ್ಥಿತಿಯನ್ನ ಬೆಳೆಸ್ಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಿದ್ದೀವಿ. ನಾವು ಹೇಳ್ತಕ್ಕಂಥದನ್ನ ಗ್ರಹಿಸ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಅಥವಾ ಏನು ಕಿವಿಗೆ ಕೆಲಸ ಕೊಡ್ತಕ್ಕಂಥ ಒಂದು ಕೆಪಾಸಿಟಿ ಒಂದು ಮಕ್ಕಳಿಗೆ ಕಮ್ಮಿಯಾಗಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಅದಕ್ಕೆ ಬೇರೆ ಕಾರಣ ಇದೆ, ಮುಂದೆ ನಾನು ಹೇಳ್ತೀನಿ ಏನೊಂದು ಕಾರಣ. ಇದರ ನಡುವೆ ನಮ್ಮ ಪ್ರೌಢಶಾಲೆಗಳಲ್ಲಿ ಶೈಕ್ಷಣಿಕವಾಗಿ ನಡೀತಕ್ಕಂಥ ಚಟುವಟಿಕೆಗಳ ಹೊರೆ ಇದೆಯಲ್ಲ ತುಂಬಾ ಹೆಚ್ಚಾಗಿದೆ ಅಂತಕ್ಕಂಥ ಫೀಲ್ ನೀವು ನಾವೆಲ್ಲರೂ ಕೂಡ ನಾವು ಮಾಡ್ತೀವಿ. ಅಂದ್ರೆ ಹೆಚ್ಚು ದಿನಾಚರಣೆಗಳು, ಹೆಚ್ಚು ಕಾರ್ಯಕ್ರಮಗಳು, ಎಲ್ಲ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದಾಗಿ ನಮ್ಗೆ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ, ಮಕ್ಕಳಿಗೆ ನಾವು ಹೆಚ್ಚು ಟೈಮ್ ಕೊಡಕ್ಕಾಗೋದಿಲ್ಲ ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೊಂಡಿದ್ವಿ. ಇದ್ರ ನಡುವೆ ಪ್ರೌಢಶಾಲೆಯಲ್ಲಿ ನಿಮ್ಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಶಿಕ್ಷಕರು ಮತ್ತೆ ಶಿಕ್ಷಕರ ನಡುವೆ ಇರ್ತಕ್ಕಂಥ ಒಂದು ಜಂಜಾಟಗಳು, ಪ್ರೌಢಶಾಲೆ ಮುಖ್ಯ ಶಿಕ್ಷಕರು ಮತ್ತೆ ಶಿಕ್ಷಕರ ನಡುವಿನ ಒಂದು ಒಡನಾಟ, ಇವೆಲ್ಲವೂ ಕೂಡ ನಮ್ಮ ಮಕ್ಕಳ ಕಲಿಕೆ ಮೇಲೆ ಒಂದಷ್ಟು ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದನ್ನ ಕಾಣ್ತೀವಿ. ಇದ್ರ ನಡುವೆನೂ ಕೂಡ ನಾವು ಹೆಚ್ಚಾಗಿ ಕೆಲಸ ಮಾಡ್ತಾ ಇರೋದು, ಗರಿಷ್ಠ ಪ್ರಮಾಣದ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಕ್ಕಂಥದ್ದು ಪ್ರೌಢಶಾಲೆ ಇರ್ತಕ್ಕಂಥದ್ದೇ ಈ ಒಂದು ಉದ್ದೇಶಕ್ಕೆ ಅನ್ಕೊಂಡಿರೋದು ಯಾವ ಕೇಳಿ 10ನೇ ಕ್ಲಾಸ್ ರಿಸಲ್ಟ್ಸ್. ಇವರೇ ಕಾರಣಕ್ಕೋಸ್ಕರ ನಾವು ಬಡದಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಇದು ಇವತ್ತಿನ ವಾಸ್ತವಿಕ ಚಿತ್ರಣ. ಏನಾದ್ರು ತಪ್ಪೇಳಿದ್ನ ಇದೇ ಅಲ್ವಾ? ಇದೇ ಚಿತ್ರಣ ಆಯ್ತು. ಸಾಮಾನ್ಯವಾಗಿ ಎಲ್ಲಾ ಜಿಲ್ಲೆಯಲ್ಲೂ ಇದೇ ಇರುತ್ತೆ. ನೀವು ಮಂಡ್ಯಕ್ಕೆ ಹೋದ್ರು ಅಷ್ಟೇ, ಹಾಸನ್ಗೆ ಹೋದ್ರು ಅಷ್ಟೇ, ರಾಮನಗರಕ್ಕೆ ಹೋದ್ರು ಕೂಡ ಅಷ್ಟೇ. ಆದ್ರೆ ವಾಸ್ತವವಾಗಿ ಇವತ್ತು ಕರೆಂಟ್ ಸಿಚುವೇಶನ್ ಇದೆಯಲ್ಲ, ಅಂದ್ರೆ ವರ್ತಮಾನ ಇದೆಯಲ್ಲ, ವರ್ತಮಾನ ನಮ್ಮ ಹೈಸ್ಕೂಲ್ಗಳಿಂದ ಬೇರೆನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ವಾಸ್ತವವಾಗಿ ವಿದ್ಯಾರ್ಥಿಗಳಿಗೆ ಕಲಿಸ್ಬೇಕು, ಆದ್ರೆ ಅದನ್ನು ಕಲಿಸ್ಲಿಕ್ಕೆ ಸಾಧ್ಯ ಆಗ್ತದೆ. NEP 2020 ನಾವೆಲ್ಲರೂ ಓದಿದ್ವಿ. ದುರದೃಷ್ಟವಶಾತ್ ನಮ್ಮ ರಾಜ್ಯದಲ್ಲಿ ಇನ್ನೂ ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಅದರಲ್ಲಿ ಒಂದು ಪಾಯಿಂಟ್ ತುಂಬಾ ಕನೆಕ್ಟ್ ಆಗ್ತಕ್ಕಂಥದ್ದು, 21ನೇ ಶತಮಾನದ ಅಗತ್ಯತೆಗಳನ್ನ, ಸವಾಲುಗಳನ್ನ, ಕೌಶಲ್ಯಗಳನ್ನ ಮಕ್ಕಳಿಗೆ ಕಲಿಸ್ಬೇಕು ಅನ್ನೋದನ್ನ ತುಂಬಾ ಸ್ಪೆಸಿಫಿಕ್ ಆಗಿ ಹೇಳಿದ್ರು. ಬಟ್ ಈ 21ನೇ ಶತಮಾನದಲ್ಲಿ ಇದ್ರೂ ಕೂಡ ನಾವು ಮಕ್ಕಳಿಗೆ 21ನೇ ಶತಮಾನದ ಕೌಶಲ್ಯಗಳನ್ನ ಅಥವಾ ಆ ಚಾಲೆಂಜಸ್ ಗಳನ್ನ 21ನೇ ಶತಮಾನದಲ್ಲಿ ಬದುಕಿ ಬಾಳ್ಬೇಕಾಗಿರ್ತಕ್ಕಂಥ ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಸದೃಢ ಮನಸ್ಥಿತಿಯನ್ನು ನಾವು ಕಲಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಪ್ರಶ್ನೆ ಹಾಕಬೇಕು ನಮ್ಮನ್ನು ನಾವು. ನಾನು ಈ ಹಂತದಲ್ಲಿ ಪ್ರಶ್ನೆ ನಿಮ್ಗೆ ಹಾಕ್ತೀನಿ. ಇದ್ರ ಜೊತೆಗೆ ನನಗೆ ಹೇಳಿದ್ನಲ್ಲ ಹೊಸ ರಿಪೋರ್ಟ್, ಪ್ಯೂರ್ಲಿ ಕಾನ್ಸಂಟ್ರೇಟ್ ಮಾಡ್ತಿರ್ತಕ್ಕಂಥದ್ದು ಏನನ್ನ ಅಂದ್ರೆ FL ಅನ್ನ, ಫೌಂಡೇಶನ್ ಲಿಟ್ರಸಿ ಮತ್ತೆ ನ್ಯೂಮರಸಿ. ಸ್ಟಿಲ್ ಟುಡೇ ನಾವು 21st ಸೆಂಚುರಿಯ ಸ್ಕಿಲ್ಗಳನ್ನು ಕಲಿಸಬೇಕು ಅಂದ್ರೂ ಕೂಡ ನಮ್ಮ ಶಾಲೆಗಳಲ್ಲಿ, ನಾನು ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಮಾತಾಡ್ತಾ ಇಲ್ಲ, ಈಗ ನಾನು ಹೈಸ್ಕೂಲ್ ಮಕ್ಕಳಿಗೆ ಮಾತಾಡ್ತಾ ಇದ್ದೀನಿ. ನಿಮ್ಮ ಶಾಲೆಯಲ್ಲಿ FLN ಕೊಡದೇ ಇರ್ತಕ್ಕಂಥ ಮಕ್ಕಳ ಸಂಖ್ಯೆ ಎಷ್ಟಿದೆ? ಅದನ್ನ ಗುರುತಿಸ್ಕೊಂಡಿದ್ದೀರಾ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಅದನ್ನ ಕಲಿಸ್ಲಿಕ್ಕೆ ನಾವೇನ್ ಮಾಡಿದ್ವಿ, ಇದು ಕೂಡ ಇವತ್ತಿನ ಒಂದು ದೊಡ್ಡ ನಿರೀಕ್ಷೆ ಅಂದ್ರೆ ತಪ್ಪಾಗಲ್ಲ. ಇನ್ನೊಂದು ಬಹಳ ಕುತೂಹಲದ ವಿಚಾರ ಏನ್ ಗೊತ್ತಾ, ಇಲ್ಲಿರ್ತಕ್ಕಂಥ ಟೀಚರ್ಸ್ ಗಳನ್ನ ಅಂದ್ರೆ ಮುಖ್ಯ ಶಿಕ್ಷಕರುಗಳನ್ನ ಗಮನಿಸಿದ್ರೆ, ನಮ್ಮ ಮಕ್ಕಳು ಈ ಕಲಿಯಕ್ಕೆ ಬರ್ತಾ ಇದ್ದಾರಲ್ಲ, ಆ ಮಕ್ಕಳು ಮತ್ತೆ ನಮ್ಮ ನಡುವೆ ಸುಮಾರು 2 ಪೀಳಿಗೆಯ ಅಂತರ ಇದೆ. 2 ಜನರೇಷನ್ ಗ್ಯಾಪ್ ಇದೆ. ಗಮನಿಸಿದ್ರೆ ಅದನ್ನ ಈಗ ಸಾಮಾನ್ಯವಾಗಿ ಜನರೇಷನ್ಸ್ ಅಲ್ಲಿ ಲಿಸ್ಟ್ ಔಟ್ ಮಾಡಿದ್ದಾರೆ. ಈಗ ಬಹುಶಃ ಇರ್ತಕ್ಕಂಥ ಮ್ಯಾಕ್ಸಿಮಮ್ ಜನರೇಷನ್ ಎಕ್ಸ್ ಅಲ್ಲಿ ಇದ್ದಾರೆ ಅಂತ ಅನ್ಕೋತೀನಿ. 1965 to 1980 ನಲ್ಲಿ ಬಾರ್ನ್ ಆಗಿರ್ತಕ್ಕಂಥವ್ರು ಇದ್ದೀರಾ ಅಂತ ಅನ್ಕೋತೀನಿ. ಹೌದಲ್ವಾ? 1965 ಹಿಂದೆ ಆಗಿರೋರು ಇರ್ಬೋದು, ಒಂದಷ್ಟು ಜನ ಬಹುಶಃ ರಿಟೈರ್ಡ್ ಆಗ ಹಂತದಲ್ಲಿ ಇರ್ಬೋದು ಅಂತ ಅನ್ಕೋತೀನಿ. ಅವ್ರನ್ನ ಬೇಬಿ ಬೂಮರ್ಸ್ ಅಂತ ಕರೀತಾರೆ. ಮಿಲೇನಿಯಲ್ಸ್ ಕೂಡ ಇದ್ದಾರೆ ಒಂದಷ್ಟು ಜನ. ಅಂದ್ರೆ 1981 ಇಂದ 1996 ವರೆಗೆ ಹುಟ್ಟಿರ್ತಕ್ಕಂಥ ಟೀಚರ್ಸ್ ಇದ್ದಾರೆ. ಇವೆರಡು ಪೀಳಿಗೆಯರು ಇದೆ. ಈ 2 ಪೀಳಿಗೆಯವರು ಯಾರಿಗೆ ಕಲಿಸ್ತಾ ಇದೀವಿ ಗೊತ್ತಾ? ನಾವು ಜನರೇಷನ್ Z ಅಲ್ಲಿ ಜನನ ಆಗಿರ್ತಕ್ಕಂಥ ಮಕ್ಕಳಿಗೆ ನಾವು ಕಲಿಸ್ತಾ ಇದ್ವಿ.
ಅಂದ್ರೆ 1997 ಇಂದ 2012 ಗಂಟೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ನಾವು ಕಲಿಸಿದ್ವಿ. ಹೌದಲ್ಲ, ಅವರೇ ಇರೋದು ನಾವಲ್ಲಿ 2012 ಅಲ್ಲಿ ಇಷ್ಟೆಲ್ಲ ಆತಂಕ. ಇನ್ನೊಂದು ವಿಚಾರ ಏನ್ ಗೊತ್ತಾ, ಈಗ 2 ಪೀಳಿಗೆ ಅಂತರ, ಇನ್ನೊಂದು 2 ವರ್ಷ ಆದ್ರೆ 3 ಪೀಳಿಗೆ ಹತ್ರ ಆಗುತ್ತೆ. ಅಂದ್ರೆ ನೆಕ್ಸ್ಟ್ ಜನರೇಷನ್ ಆಗೋದವರು ನಮ್ಮ ಕ್ಲಾಸ್ ಮೇಟ್ ಬರ್ತಾರೆ. 2013ರಿಂದ 2024 ಒಳಗೆ ಹುಟ್ಟಿರ್ತಕ್ಕಂಥವ್ರು ನಮ್ಮ ಕ್ಲಾಸ್ ರೂಮ್ ಸಿಚುವೇಶನ್ ಒಳಗಡೆ ಬರ್ತಾರೆ. ಈ ಅಂತರವನ್ನ ನಾವು ಹೇಗೆ ನಿಭಾಯಿಸ್ತಾ ಇದ್ದೀವಿ? ಈ ಪೀಳಿಗೆ ನಂತರ ನಿಮ್ಗೆಲ್ಲರೂ ಕೂಡ ಫೀಲ್ ಇದೆ ಅಲ್ವಾ, ಈ ಮಕ್ಕಳು ಎಷ್ಟು ಸ್ಪೀಡ್ ಇದಾವೆ ಅಂತ ನಾವು ಮಾತಾಡ್ತಾ ಇರ್ತೀವಲ್ವಾ. ಈ ಸ್ಪೀಡ್ ಜನರೇಷನ್ಗೆ ನಾವು ಅದೇ ಸ್ಪೀಡ್ ಅಲ್ಲಿ ನಾವು ಅವ್ರಿಗೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನ ಕಟ್ಟಿಕೊಡ್ತಕ್ಕಂಥ ಪ್ರಯತ್ನವನ್ನ ನಮ್ಮ ಕ್ಲಾಸ್ ರೂಮ್ಗಳು ಮಾಡ್ತಾ ಇದ್ದಾವ ಅನ್ನೋ ಪ್ರಶ್ನೆನ ನಾವು ಹಾಕಬೇಕು. ಇದ್ರ ಜೊತೆಗೆ ಇನ್ನೊಂದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ಬಹುಶಃ ಕಳೆದ 10 ವರ್ಷದಿಂದ ಅದು ಜಲಜನಿತವಾಗಿದೆ. ಹೌದಲ್ವಾ? ಇಂದಿನ ಒಂದು 5-6 ವರ್ಷದಿಂದ ಯಾವುದೇ ಒಂದು ನಾವು ಮಕ್ಕಳ ಒಂದು ಅವ್ರ ಭವಿಷ್ಯವನ್ನ ಕಟ್ಕೋಬೇಕು ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ಅವ್ರ ಮಕ್ಕಳು ಏನ್ ಮಾಡ್ಬೇಕು, ಫೇಸ್ ಮಾಡಬೇಕು. ಈ ಕಾಂಪಿಟೇಟಿವ್ ಫೀಲ್ಡ್ಗೆ ನಮ್ಮ ಮಕ್ಕಳನ್ನ ನಮ್ಮ ಹೈಸ್ಕೂಲ್ ಅಲ್ಲಿ ಹೇಗೆ ಸಿದ್ಧ ಮಾಡ್ತಾ ಇದ್ದೀವಿ, ಇದು ಬಹಳ ಮುಖ್ಯ. ಇಲ್ಲಾಂದ್ರೆ ಇನ್ನೊಂದು ಪ್ರಶ್ನೆ ನಾವೇ ಹಾಕೊಳ್ಳೋಣ. ಸರ್ಕಾರಿ ವ್ಯವಸ್ಥೆಯ ಶಾಲೆಗಳಲ್ಲಿ ಇರ್ತಕ್ಕಂಥ, ಯಾಕೆ ಗರಿಷ್ಠ ಖಾಸಗಿ ಶಾಲೆಯಲ್ಲಿ ಇರ್ತಕ್ಕಂಥವ್ರು ಕೂಡ ಒಂದಷ್ಟು ಅಧ್ಯಯನವನ್ನ ಮಾಡಿ ನಮ್ಮ ಮಕ್ಕಳು ಎಷ್ಟು ಮಟ್ಟಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ಫೇಸ್ ಮಾಡಿ ನೀಟ್ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಿದ್ದಾರೆ, JEE ಈ ತರದ ಎಕ್ಸಾಮ್ಸ್ ಗಳನ್ನ ಕ್ರ್ಯಾಕ್ ಮಾಡಿದ್ದಾರೆ, UPSC KPSC ಎಕ್ಸಾಮ್ ಗಳನ್ನ ಕ್ರ್ಯಾಕ್ ಮಾಡಿದ್ದಾರೆ ಅನ್ನೋದನ್ನ ಒಂದು ಅಧ್ಯಯನ ಮಾಡುವುದ ನಿಮ್ಮ ಶಾಲೆಯ ವಿದ್ಯಾರ್ಥಿಗಳು ಒಂದು ಎಷ್ಟು ಆ ಪರ್ಸೆಂಟೇಜ್ ಅಂದ್ರೆ ಆ ಸಕ್ಸಸ್ ರೇಟ್ ಅನ್ನ ನಾವು ಅಧ್ಯಯನ ಮಾಡಿದ್ರೆ ನಮ್ಮ ಶಾಲೆಯಲ್ಲಿ ನಾವು ಮಕ್ಕಳಿಗೆ ಏನನ್ನ ಕಲಿಸ್ಬೇಕು ಅಂತಕ್ಕಂಥ ಒಂದು ಉತ್ತರ ಸಿಗುತ್ತೆ ಅಂತ ನಾನು ಭಾವಿಸ್ಬೇಕು. ಇಷ್ಟೇ ಅಲ್ಲ, ಇನ್ನೊಂದು ಬಹಳ ಪ್ರಮುಖವಾಗಿ ನಾವು ಈ ಒಂದು ಕರೆಂಟ್ ಸಿಚುವೇಶನ್ಗೆ ಮತ್ತೆ ನ್ಯಾಷನಲ್ ಜನರೇಷನ್ಗೆ ನಾವು ಕಲಿಸಲೇಬೇಕಾಗಿರ್ತಕ್ಕಂಥದ್ದು ಕೇವಲ 6 ಸಬ್ಜೆಕ್ಟ್ ಅಷ್ಟೇ ಅಲ್ಲ. 6 ಸಬ್ಜೆಕ್ಟ್ ಅನ್ನು ಮೀರಿದಂತ ಕೆಲವೊಂದು ವಿಷಯಗಳನ್ನ ಕಲಿಯಲೇಬೇಕಾಗಿರ್ತಕ್ಕಂಥ ವಿಷಯಗಳಿವೆ. ಯಾವಪ್ಪ ಅವು? ಯಾವ ಹೇಳಿ? ಹವಾಮಾನ ವಿಷಯಗಳನ್ನ ಕಲಿಸ್ಬೇಕು, ಎನ್ವೈರನ್ಮೆಂಟ್ ಅನ್ನ, ಕ್ಲೈಮೇಟ್ ಚೇಂಜ್ ಬಗ್ಗೆ ನಾವು ಸಾಕಷ್ಟು ಮಾತಾಡ್ತಾ ಇದೀವಿ. ಅದನ್ನ ನಾವು ಎಲ್ಲಿ ಯಾವ ಪಾಠದಲ್ಲಿ ನಾವು ಹೇಳ್ಕೊಟ್ರೆ ಒಂದು ಚಾಪ್ಟರ್ ತರ ನಾವು ಹೇಳ್ತಾ ಇದೀವಿ. ಅದ್ರ ಜೊತೆಗೆ ಮಕ್ಕಳಿಗೆ ಇವತ್ತಿನ ಸಿಚುವೇಶನ್ ಅಲ್ಲಿ, ಮುಂದಿನ ಸಿಚುವೇಶನ್ ಅಲ್ಲಿ ಈ ಸೋಷಿಯಲ್ ಮೀಡಿಯಾನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂದ್ರೆ ಹೇಳ್ಕೊಡ್ಬೇಕು. ಯಾರನ್ನು ಕೂಡ ಸೋಷಿಯಲ್ ಮೀಡಿಯಾದೊಳಗೆ ಹೋಗ್ಬೇಡಿ ಅಂತ ನಾವು ತಡೆಯಕ್ಕಾಗಲ್ಲ. ನಮ್ಮ ಮಕ್ಕಳನ್ನ ಹೋಗ್ತಾರೆ, ಆದ್ರೆ ಅದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಯಾವಾಗ ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡ್ಬೇಕು, ಅದನ್ನ ಸೆಕ್ಯೂರಿಟಿಯಾಗಿ ಹೆಂಗೆ ಹ್ಯಾಂಡಲ್ ಮಾಡಬೇಕು. ಯಾಕೆ ಇದನ್ನ ಹೇಳ್ತೀನಿ ಅಂತ ನಾನು ಹೇಳ್ತೀನಿ ನಿಮ್ಗೆ. ಇದ್ರ ಜೊತೆಗೆ ಡಾಟಾ ಹ್ಯಾಂಡಲ್ ಅನ್ನ ನಾವು ಹೆಂಗೆ ಮಾಡ್ಬೇಕು ಮಕ್ಕಳು, ಇದು ಬಹಳ ಇಂಪಾರ್ಟೆಂಟ್. ಇದನ್ನ ನಾವು ಕಲ್ಸ್ಕೊಡ್ತಾ ಇಲ್ಲ. ನೆಕ್ಸ್ಟ್ ಈಗ ಅವರು ಸಾಫ್ಟ್ವೇರ್ ಕಂಪ್ನಿ ಬಂದಾಗ್ಲಿ ಅಥವಾ ಮತ್ತೊಂದು ಬೇರೆ ಯಾವ್ದೇ ಕಂಪ್ನಿ ಹೋದ್ರೆ ಇದೇ ಕಾನ್ಸಂಟ್ರೇಟ್ ಮೇಲೆ ಅವ್ರಿಗೆ ಕೆಲಸವನ್ನ ಪ್ರೊವೈಡ್ ಮಾಡ್ತಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ದಿ ಮೋಸ್ಟ್ ಇಂಪಾರ್ಟೆಂಟ್ ಇವತ್ತಿನ 21st ಸೆಂಚುರಿಯ ಸ್ಕಿಲ್ ಅಲ್ಲಿ ಟಾಪ್ ಮೋಸ್ಟ್ ಆಗಿರ್ತಕ್ಕಂಥದ್ದು ಕಮ್ಯುನಿಕೇಶನ್ ಸ್ಕಿಲ್ಸ್. ಅದ್ರ ಬಗ್ಗೆ ನಾವು ಮಾತನಾಡ್ಸಲ್ಲ. ನಾವು ಬರೀ 6 ಸಬ್ಜೆಕ್ಟ್ ಅಲ್ಲಿ ಮಕ್ಕಳು ಅತ್ಯಂತ ಹೆಚ್ಚು ಅಂಕಗಳನ್ನ ಗಳಿಸ್ಕೊಂಡ್ರೆ ಸಾಕು ಅಂತಕ್ಕಂಥ ಒಂದು ಮನಸ್ಥಿತಿಯನ್ನ ನಾವು ಗಳಿಸ್ಕೊಂಡಿದ್ವಿ. ಇನ್ನೊಂದು ಇಂಪಾರ್ಟೆಂಟ್ ಹೆಲ್ತ್, ಕೇವಲ ಫಿಸಿಕಲ್ ಹೆಲ್ತ್ ಅಷ್ಟೇ ಅಲ್ಲ, ಮೆಂಟಲ್ ಹೆಲ್ತ್, ಎಮೋಷನಲ್ ಹೆಲ್ತ್, ಇಷ್ಟು ಕೂಡ ನಾವು ಮಕ್ಕಳಿಗೆ ಕಲಿಸ್ಬೇಕಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಲಿಟ್ರಸಿ. ಹೌದಲ್ವಾ? ಒಂದ್ ಕಾಲದಲ್ಲಿ ಇತ್ತು ನಮ್ಮ ಮಕ್ಕಳಿಗೆಲ್ಲ ದುಡಿದೆಲ್ಲ ನೀನು ತಗೊಂಡೋಗ್ತೀಯ ಅಂತ, ಬಟ್ ದುಡಿಯಕ್ಕೋಸ್ಕರನೇ ಎಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ಅದನ್ನ ಉಳಿಸ್ಕೊಳ್ಳೋದು ಹೆಂಗೆ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗುತ್ತೆ. ಮಕ್ಕಳಿಗೆ ಕೇವಲ ಒಂದ್ ಕಾಲದಲ್ಲಿ ಒಂದಷ್ಟೇ ಪ್ರೊಫೆಷನ್ಗಳು ಕಣ್ಣಿಗೆ ಕಾಣ್ತಿದ್ವು ದುಡಿಯಕ್ಕೋಸ್ಕರ. ಇವತ್ತಿನ ಪ್ರೊಫೆಷನ್ಸ್ಗಳು ತುಂಬಾ ವೆರೈಟಿ ಆಗಿದ್ವೆ, ತುಂಬಾ ಡಿಫ್ರೆಂಟ್ ಆಗಿದೆ. ಆ ಪ್ರೊಫೆಷನ್ಗಳಿಗೆ ಅವ್ರು ಹೋಗ್ಬೇಕು, ಎಕನಾಮಿಕಲಿ ಅವ್ರು ಸ್ಟ್ಯಾಂಡ್ ಆಗ್ಬೇಕು ಅಂದ್ರೆ ಅಂತ ಪ್ರೊಫೆಷನಲ್ಗೆ ಅವ್ರು ಯಾವೆಲ್ಲ ಸ್ಕಿಲ್ಸ್ಗಳನ್ನ ಕಲ್ತ್ಕೋಬೇಕು. ಸೊ ಅದರಿಂದಾಗಿ ಫೈನಾನ್ಷಿಯಲ್ ಲಿಟ್ರಸಿ ಬಹಳ ಇಂಪಾರ್ಟೆಂಟ್. ಇವುಗಳು ನಮ್ಮ ಪಠ್ಯದಲ್ಲಿ ಎಲ್ಲಾದ್ರೂ ಇದಾವ? ಸೊ ಹಾಗಾದ್ರೆ ಪಠ್ಯದಲ್ಲಿ ಇಲ್ಲ ಅಂದ್ರೆ ನಾವು ಕಲಿಸಬಾರ್ದು ಅಂತ ಅಲ್ಲ. ನಮ್ಮ ಪ್ರೌಢಶಾಲೆಯಲ್ಲಿ ನಿಜವಾಗ್ಲೂ ಕೂಡ ಈ ವಿಷಯಗಳನ್ನು ಕೂಡ ಕಲಿಸಬೇಕಾದಂತ ಅನಿವಾರ್ಯತೆ ಇದೆ. ಮಂಡ್ಯದಲ್ಲಿ ಲಾಸ್ಟ್ ಒಂದು 3-4 ತಿಂಗಳಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಏನಪ್ಪ ಇನ್ಸಿಡೆಂಟ್ ಅಂದ್ರೆ, ಒಂದು ಸ್ಪೋರ್ಟ್ಸ್ಗೆ ಸ್ಟೇಡಿಯಂಗೆ ಬಂದಿರ್ತಾರೆ ಮಕ್ಕಳು. ಒಂದು ಹುಡುಗಿಯನ್ನ ಇಬ್ಬರು ಹುಡುಗರು ಅದೇ ಕ್ಲಾಸ್ ಅದೇ ಶಾಲೆ ಹುಡುಗರು ರೇಗಿಸಿದ್ರು, ನೀನು ಯಾರನ್ನ ಲವ್ ಮಾಡ್ತಿದ್ಯಾ ಹುಡುಗನ ಅಂತ. ಅವಳು ಏನೋ ಒಂದು ರೆಸ್ಪಾನ್ಸ್ ಕೊಟ್ಟಿದ್ದಾಳೆ, ಹುಡುಗಿ ಏನೋ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾಳೆ. ಈ ಹುಡುಗರು ಅದನ್ನ ಮೊಬೈಲ್ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ.
ಆ ಸಿಚುವೇಶನ್ ಅನ್ನ ಅವ್ರು ಹೇಗೆ ಹ್ಯಾಂಡಲ್ ಮಾಡಕ್ಕಾಗದ್ರೆ ಸುಸೈಡ್ ಮಾಡ್ತಾರೆ. ಇದು ಬರೀ ಇದೊಂದೇ ಅಲ್ಲ, ಇದೊಂದು ಇನ್ಸಿಡೆಂಟ್, ಈ ತರದ ಬೇಕಾದಷ್ಟು ನಡೆದಿವೆ ಈ ತರದ್ದು. ಸೊ ಮಕ್ಕಳಿಗೆ ಈ ತರದ ಸಿಚುವೇಶನ್ ಹ್ಯಾಂಡಲ್ ಮಾಡೋದು ಹೇಗೆ, ಕಳ್ಸೋದು ಹೇಗೆ? ನಮ್ಗೆ ನಿಮ್ಗೆ ಗೊತ್ತಾ ಹೋಗ್ಲೇ ಹ್ಯಾಂಡಲ್ ಮಾಡೋದು? ಎಷ್ಟು ಜನ ಬುದ್ಧಿವಂತರು ನಮ್ಗೆ ಗೊತ್ತಿದ್ದರು, ಸುತ್ತಮುತ್ತ ಗೊತ್ತಿರ್ತಕ್ಕಂಥ ಒಳ್ಳೆ ಪ್ರೊಫೆಷನಲ್ ಇರ್ತಕ್ಕಂಥವ್ರು, ಎಷ್ಟು ಜನ ಸೈಬರ್ ಕ್ರೈಮ್ಗೆ ಬಲಿಯಾಗಿಲ್ಲ? ಸೈಬರ್ ಕ್ರೈಮ್ ಬಲಿಯಾಗಿಲ್ಲ ಎಷ್ಟು ಜನ? ಸೊ ಇವೆಲ್ಲವೂ ನೋಡಿದ್ರೆ ನಮ್ಮ ಮಕ್ಕಳಿಗೆ ನಾವು ಕಲಿಸ್ತಿರ್ತಕ್ಕಂಥ 6 ಸಬ್ಜೆಕ್ಟ್ ಸಾಕಾಗುತ್ತಾ ಥಿಂಕ್ ಮಾಡ್ಬೇಕಾಗಿರ್ತಕ್ಕಂಥ ಸಿಚುವೇಶನ್ ಇದೆ. ಇದ್ರ ಜೊತೆಗೆ ನಾವು ಪಠ್ಯ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆ ಕೊಡುತ್ತೆ ಅಂತ ಕೊಡ್ತೀವಿ ಅಂತ ಅನ್ಸೋದು ನಿಮಗೆ? 6 ಸಬ್ಜೆಕ್ಟ್ ಬಿಟ್ರೆ ಇನ್ಯಾವುದೂ ಇಲ್ಲ. ಸಹಪಠ್ಯ ಚಟುವಟಿಕೆಗಳು ಏನಾದ್ರು ಆಗಿದ್ರೆ, ಸಹಪಠ್ಯ ಚಟುವಟಿಕೆ ಇಂಪಾರ್ಟೆಂಟ್ ಅಲ್ವಾ ನಮ್ಮ ಕ್ಲಾಸ್ ಮಕ್ಕಳಿಗೆ? 10th ಮಕ್ಕಳಿಗಂತೂ ಬಿಡಿ ಹಾಕೊಂಡು ನಾವು ಅವ್ರನ್ನ ಹಿಂದೆ ಮಾಡ್ಬಿಡ್ತೀವಿ. ಒಂದ್ ಸ್ವಲ್ಪನಾದ್ರೂ ಪಾಪ ಅವ್ರಿಗೆ ಉಸಿರಾಡಕ್ಕಾರ ಟೈಮ್ ಕೊಟ್ರೆ ಸಾಕು ಅನ್ನೋ ಒಂದು ಲೆವೆಲ್ಗೆ ಹಾಕೊಂಡ್ರೆ. ಈ ಸಹಪಠ್ಯ ಚಟುವಟಿಕೆಗಳು ಕೂಡ ಪಠ್ಯ ಚಟುವಟಿಕೆಗಳಷ್ಟೇ ಸಮನಾಗಿದ್ದಾವೆ ಅಂತಕ್ಕಂಥ ಮೈಂಡ್ ಸೆಟ್ ಅನ್ನ ನಾವು ಬೆಳೆಸ್ಕೊಳ್ಳೋದು ಯಾವಾಗ? ಇನ್ನೂ ಕೂಡ ನಾವು ಹೈಸ್ಕೂಲಲ್ಲಿ, ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದು, ನಾನು ಹೈಸ್ಕೂಲ್ ಹೋದಾಗ ನಿಜವಾಗ್ಲೂ ಹೇಳ್ತೀನಿ, ಕನ್ನಡ ಪಾಠನೋ, ಇಂಗ್ಲಿಷ್ ಪಾಠನೋ, ಸೋಷಿಯಲ್ ಸೈನ್ಸ್ ಪಾಠನೋ ಅಥವಾ ಪೆಥಾಗರಸ್ ಪ್ರಮೇಯ ಏನು ನೆನಪಿಲ್ಲಪ್ಪ. ನನಗೆ ನೆನಪಿರೋದು ಸಾಕಷ್ಟು ವಿಚಾರಗಳಾದ. ನಮ್ಮ ಟೀಚರ್ಸ್ ನನ್ನ ತಾಲೂಕಲ್ಲಿ ಸ್ಪೋರ್ಟ್ಸಿಗೆ ಕರ್ಕೊಂಡು ಹೋಗ್ತಿರಲ್ಲ, ಆ ಸಂಭ್ರಮ ತುಂಬಾ ಚೆನ್ನಾಗಿ ನೆನಪು. ಪ್ರತಿದಿನ 3:30 4 ಗಂಟೆಗೆ ಆಟಕ್ಕೆ ಬಿಟ್ಕೊಂಡು ಅವರು ನಮ್ಮ ಜೊತೆ ಆಟ ಆಡ್ತಿರಲ್ಲ, ಅವ್ರು ಇನ್ನೂ ಕಣ್ಣಿಗೆ ಕಟ್ತಂಗಿದೆ. ಸ್ಪೋರ್ಟ್ಸ್ ಇದು ಟೂರ್ಗೆ ಕರ್ಕೊಂಡು ಹೋದಾಗ ಎಲ್ಲೋ ಒಂದು ಜಾಗ ನಿಲ್ಲಿಸಿ, ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಎಲ್ಲೋ ಒಂದು ಜಾಗ ನಿಲ್ಲಿಸಿ ಅಡುಗೆ ಮಾಡ್ಕೊಂಡು ಊಟ ಮಾಡಿರೋದು, ಎಲೆಗಳು ತಗೊಳಕ್ಕೂ ದುಡ್ಡಿಲ್ಲದೆ ಅವ್ರ ತೋಟದಲ್ಲಿ ಬೇಡ್ಕೊಂಡು ಬಾಳ ಜನ ಕುಡಿಸ್ಕೊಂತಿರೋದು ಇನ್ನೂ ನೆನಪಿದೆ. ಈ ತರದ ನೆನಪುಗಳನ್ನ ಕಟ್ಕೊಡ್ಬೇಕು ಬೇಡ ಮಕ್ಕಳಿಗೆ ನಾವು. ಅವು ಯಾವ ಕೂಡ ನಿಮ್ ಪಠ್ಯದಲ್ಲಿ ಬರೋದಿಲ್ಲ, ನಿಮಗೆ ಬರೋದೇ ಈ ಸಹಪಠ್ಯ ಚಟುವಟಿಕೆಗಳ ಮುಖ್ಯ. ಸೊ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ದೈಹಿಕ ಶಿಕ್ಷಣ ಶಿಕ್ಷಕರು, ಚಿತ್ರಕಲಾ ಶಿಕ್ಷಕರು, ವೃತ್ತಿ ಶಿಕ್ಷಣ ಶಿಕ್ಷಕರು, ಗ್ರಂಥಾಲಯ ಅವಧಿಗಳೆಲ್ಲವನ್ನೂ ಕೂಡ ನಾವು ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ಟೀಚರ್ಸ್ ಗಳಿಗೆ ದಾರಿ ಹಾಕಿಕೊಡ್ತೀವಿ. ಎಷ್ಟು ಮಕ್ಕಳಿಗೆ ಅನ್ಯಾಯ ಮಾಡ್ತೀವಲ್ಲ, ಯೋಚನೆ ಮಾಡಿ. ಎನ್ಇಪಿನಲ್ಲಿ ಅದನ್ನ ಸ್ಪಷ್ಟವಾಗಿ ಹೇಳಿದ್ರು, ಸಹಪಠ್ಯ ಚಟುವಟಿಕೆಗಳು ಮತ್ತೆ ಪಠ್ಯ ಚಟುವಟಿಕೆಗಳು ನಿಮ್ ವ್ಯತ್ಯಾಸನ ತೆಗೆದುಹಾಕಿದ್ದಾರೆ. ಈಗ ಎಲ್ಲವೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ. ವಿದ್ಯಾರ್ಥಿಗಳ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂದ್ರೆ ಏನಂತ? 3 ಸಬ್ಜೆಕ್ಟ್, 3 ಲ್ಯಾಂಗ್ವೇಜಸ್, 3 ಕೋರ್ಸ್ ಸಬ್ಜೆಕ್ಟ್. ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂದ್ರೆ ಫಿಸಿಕಲಿ, ಮೆಂಟಲಿ, ಅಕಾಡೆಮಿಕಲಿ, ಸೋಷಿಯಲಿ, ಇನ್ನು ಎಷ್ಟಾದ್ರೂ ಕೂಡ ಹೇಳ್ಬೋದು. ಸಾಲಲ್ಲ, ಇವತ್ತಿನ ಜನರೇಷನ್ಗೆ ಸಾಲದಿಲ್ಲ. ಇಷ್ಟೆಲ್ಲ ಆಯಾಮದಲ್ಲಿ ಮಕ್ಕಳನ್ನ ಡೆವಲಪ್ ಮಾಡಬೇಕು ಅಂತಕ್ಕಂಥದ್ದು ಇರೋದು. ಸೊ ಹಾಗೆ ನಾವು ಪಠ್ಯ ಚಟುವಟಿಕೆಗಳಿಗೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ, ಸಹಪಠ್ಯ ಚಟುವಟಿಕೆಗಳಿಗೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತಿಲ್ಲ ಅನ್ನೋದನ್ನ ನಾವು ಯೋಚನೆ ಮಾಡಿ. ಇದ್ರ ನಡುವೆ ನಮ್ಮ ಕ್ಲಾಸ್ ರೂಮ್ ಪ್ರೋಸೆಸ್ಗಳು ಇವತ್ತಿನ ಸಿನಾರಿಯೋಗೆ ಎಷ್ಟು ಬದಲಾವಣೆ ಆಗಿದೆ ನಮ್ಮನ್ನ ನಾವು ಪ್ರಶ್ನೆ ಆಗ್ತದೆ. ನಮ್ಮ ಕ್ಲಾಸ್ ರೂಮ್ ಪ್ರೋಸೆಸ್ಗಳು ಅಂದ್ರೆ ಪಾಠ ಮಾಡೋ ರೀತಿ, ನೇರವಾಗಿ ನಮ್ಮ ಪೆಡಗಾಜಿ, ಇವುಗಳು ಇವತ್ತಿನ ಸಿನಾರಿಯೋಗೆ ಎಷ್ಟು ಬದಲಾವಣೆ ಮಾಡ್ಕೊಂಡಿದ್ವಾ? ನಮ್ಮ ಟೀಚರ್ಸ್ ಬದಲಾವಣೆ ಮಾಡ್ಕೊಂಡಿದ್ದಾರ? ನೀವು ನೋಡಿದ್ರ? ನೀವು ಮುಖೇಶ್ ಎಸ್ ಎ ಹೆಡ್ ಮಾಸ್ಟರ್, ನೀವು ನಿಮ್ಮ ಟೀಚರ್ಸ್ ಪಾಠ ಮಾಡೋ ರೀತಿನ ಗಮನಿಸಿ. ಕನ್ನಡವನ್ನ ಪಾಠ ಮಾಡ್ತಕ್ಕಂಥ ಟೀಚರ್ಸ್ ಒಂದ್ಸಲ ಪಾಠ ಮಾಡೋದು, ಒಂದ್ಸಲ ಪಾಠ ವಿವರಣೆ ಮಾಡೋದಕ್ಕೆ ಅಷ್ಟಿಗೆ ಸ್ಟಿಕ್ಕರ್ ಆಗಿದ್ದೀವಿ. ಮಕ್ಕಳಿಗೆ ಡೆಮಾನ್ಸ್ಟ್ರೇಷನ್ ಮಾಡಿಸೋದಾಗ್ಲಿ ಅಥವಾ ಮಕ್ಕಳಿಗೆ ಅದನ್ನ ಪ್ರದರ್ಶನ ಮಾಡಿಸೋದಾಗ್ಲಿ, ಡಿಸ್ಕಷನ್ ಮಾಡಿಸೋದಾಗ್ಲಿ ಏನ್ ಮಾಡ್ತಾ ಇದ್ದೀವಿ. ಸೊ ನಾನು ಇದ್ರ ಮುಂದೆ ಡಿಸ್ಕಷನ್ ಮಾಡ್ತೀನಿ ಸ್ವಲ್ಪ ಡೆಪ್ತ್ ಆಗಿ. ಸೊ ಹಾಗಾಗಿ ನಮ್ಮ ಕ್ಲಾಸ್ ರೂಮ್ ಸಿಚುವೇಶನ್ ಅನ್ನ ನಾವು ಒಂದಷ್ಟು ನಾವಿನ್ಯ ಭರಿತ ಮಾಡ್ಬೇಕೋ ಬೇಡ ಯೋಚನೆ ಮಾಡಿ. ಸರ್ ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಅಪ್ಡೇಟ್ ಆಗ್ಬೇಕು. ಈ ಅಪ್ಡೇಷನ್ ನೀವು ಗಮನಿಸಿಲ್ವ? ಪ್ರತಿಯೊಂದು ಪ್ರೊಫೆಷನಲ್ಲೂ ಅಪ್ಡೇಟ್ ಆಗ್ತಾರೆ. ಒಬ್ಬ ಆಸ್ ಅ ಡಾಕ್ಟರ್ ಅವತ್ತಿನ ಕಾಲ ಮೆಡಿಸಿನ್ ಕೊಡಕ್ ಆಗೋದಿಲ್ಲ. ಡಯಾಗ್ನೈಸ್ ಮಾಡಿದ್ರೆ ಇವತ್ತು ಕಾಯಿಲೆಗಳ ಸ್ವರೂಪ ಬೇರೆ ಇದೆ. ನನಗಿವತ್ತು ಗಂಟ್ಲಿ ಕಿರಿಕಿರಿ ಇದೆ, ನೆಗಡಿ ಇದೆ ಅಂದ್ರೆ ಅದನ್ನ ಇಮಿಡಿಯೇಟ್ ಆಗಿ ಅದು ವೈರಲ್ ಫೀವರ್ ಅಂತ ಡಿಸೈಡ್ ಮಾಡಕ್ ಆಗೋದಿಲ್ಲ. ಹೌದಲ್ವಾ? ಯಾರು ನಿಜವಾದ ಡಾಕ್ಟರ್ ಅಂದ್ರೆ ಮೆಡಿಸಿನ್ ಕೊಡೋದಾದ್ರೆ ಗೂಗಲ್ ಅಲ್ಲಿ ಮೆಡಿಸಿನ್ ಕೊಡುತ್ತೆ. ಆದ್ರೆ ನಿಜವಾದ ಡಾಕ್ಟರ್ ಯಾರು, ಎಕ್ಸ್ಪರ್ಟ್ ಡಾಕ್ಟರ್ ಯಾರು ಅಂದ್ರೆ ಡಯಾಗ್ನೈಸ್ ಮಾಡೋದ್ರೆ ನಿಜವಾದ ಎಕ್ಸ್ಪರ್ಟ್ ಅವನು. ಹೌದಲ್ವಾ? ಸೊ ಈ ಎಕ್ಸ್ಪರ್ಟೈಸ್ ಆಗ್ಬೇಕು ಅಂದ್ರೆ ನೀವು ಗಮನಿಸಿ, ಡಾಕ್ಟರ್ಗಳು ಕೂಡ ಓದುತ್ತಾರೆ. ಅವ್ರು MBBS ಮಾಡಿದ್ಮೇಲೆ ಓದೋದು ನಿಲ್ಸೋದಿಲ್ಲ. ಕಾಲಕ್ಕೆ ಬರ್ತಕ್ಕಂಥ ಜರ್ನಲ್ಸ್ ಗಳನ್ನ, ಹೊಸ ನಾವೀನ್ಯತೆ ಕಾಯಿಲೆಗಳ ಸ್ವರೂಪವನ್ನ ತಿಳ್ಕೊತಾರ. ಇಂಜಿನಿಯರ್ಸ್ಗಳು ಹಿಂದಿನ ಕಾಲದಲ್ಲಿ ಕಟ್ಟಿದಂಗೆ ಬೆಳೆಸ್ಕೊಳ್ತಾ ಇದಾರ?
ಹಿಂದಿನ ಕಾಲದಲ್ಲಿ ಕಟ್ಟಿದಂಗೆ ಮನೆಗಳನ್ನ ಆರ್ಕಿಟೆಕ್ಚರ್ ಪ್ಲಾನ್ ಮಾಡ್ತಾ ಇದ್ದಾರೆ. ನಾವು ಒಪ್ಕೋತೀವ, ನಾವು ಆ ತರ ಮನೆ ಕಟ್ಸಿದೆ ಒಪ್ಕೋತೀವ. ಇವತ್ತಿನ ಸಿನಿಯರಿಗೆ ಟ್ರೆಂಡ್ಗೆ ಪೂರ್ವವಾಗಿ ಪ್ಲಾನ್ ಮಾಡ್ಕೊಡ್ತಾರೆ, ಮಾಡ್ಕೊಡೋದು. ನಿಮ್ ಟೈಲರ್ಸ್ಗಳು, ನಮ್ಮ ಟೈಲರ್ಸ್ಗಳು, ನಮ್ಮ ಅಪ್ಪ ನಾವು ಅಪ್ಪನೀರು ಹಾಕ್ತಿದ್ದಂತ ಬಟ್ಟೆಗಳನ್ನ ನಾವು ಹಾಕ್ತೀವಿ ಇವತ್ತು, ಅಥವಾ ನಿಮ್ಮ ಅಮ್ಮನೀರು ಹಾಕ್ತಿದ್ದಂತ ಬ್ಲೌಸ್ಗಳನ್ನ ಅದೇ ಡಿಸೈನ್ ನಾವು ಹೊಲಿಸ್ಕೊತೀವಿ ನಾವು. ಇಲ್ಲ ಅಲ್ವಾ? ಯಾಕೆ ಪಂಚರ್ ಹಾಕನ್ ಬಗ್ಗೆ ಯೋಚನೆ ಮಾಡೋದು? ಪಂಚರ್ ಹಾಕೋಣ ಟ್ಯೂಬ್ ಇತ್ತು ಒಂದು ಕಾಲದಲ್ಲಿ, ಇವತ್ತು ಟ್ಯೂಬ್ಲೆಸ್ ಪ್ರೈಸ್ ಆಗಿದೆ. ಅವ್ರು ಅಂಗಡಿ ಮುಚ್ಕೊಂಡು ಹೋಗಿದ್ದಾನ, ಅಂಗಡಿ ಮುಚ್ಕೊಂಡು ಹೋಗಿದ್ದಾನ. ಸೊ ಎಲ್ಲ ನಮ್ಮ ರೈತರ ಬಗ್ಗೆನೇ ಯೋಚನೆ ಮಾಡಿ, ನಮ್ಮ ರೈತರ ಬಗ್ಗೆನೇ ಯೋಚನೆ ಮಾಡಿ. ಆಧುನಿಕ ತಂತ್ರಜ್ಞಾನಗಳನ್ನ ಬಳಸ್ಕೊತಾ ಇದ್ರೆ ಬಳಸ್ಕೊತಾ ಇಲ್ವೋ? ಕೇವಲ ನೇತ್ರನೋಗ ಅಷ್ಟಕ್ಕೆ ಸೀಮಿತ ಇಲ್ಲ. ಟ್ರಾಕ್ಟರ್ ಬಳಸ್ತಾರೆ, ಟ್ರೈಲರ್ ಬೆಳೆಸ್ತಾರೆ. ಕಾಲಕ್ಕೆ ಎರಡೇ ಬೆಳೆ, ಒಂದೇ ಬೆಳೆ ಬೆಳೀತಿದ್ರು ನಮ್ಮ ಅಪ್ಪನಿರು. ನನಗೆ ಚೆನ್ನಾಗಿ ನೆನಪಿದೆ. ಯಾವ್ದೋ ರಾಗಿ ಹಾಕ್ಬಿಡೋರು, ಅವತ್ತು ಆ ವರ್ಷದ ಮುಗಿದ್ದು, ರಾಗಿ ಬಂದ್ರೆ ಮುಗಿದಿತ್ತು. ಈ ವರ್ಷ ಮೂರ್ ಬೆಳೆ ಬೆಳೀತಾರೆ, ಮೂರ್ ಬೆಳೆ ಬೆಳೀತಾರೆ. ಹೆಂಗೆ ಇವೆಲ್ಲ ಅಪ್ಡೇಷನ್ ಆದ? ಎಲ್ಲ ಪ್ರೊಫೆಷನಲ್ ಅಪ್ಡೇಷನ್ ಆಗ್ತಾ ಇದೆ ಸರ್. ನಮ್ದು ಒಂದೇ ಒಂದು ವರ್ಗು ಸರ್, ನಮ್ ಟೀಚಿಂಗ್ ಪ್ರೊಫೆಷನ್ ಅಪ್ಡೇಷನ್ ಆಗ್ತಿಲ್ಲ ಅಂತ ನನಗೆ ಅನ್ಸುತ್ತೆ. ನನ್ನ ಎಕ್ಸ್ಪೀರಿಯನ್ಸ್, ನನ್ನ ವಿಸಿಟ್, ನನ್ನ 15 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ನಮ್ಮ ಟೀಚಿಂಗ್ ಪ್ರೊಫೆಷನ್ ಕಾಲಕ್ಕೆ ತಕ್ಕನಾಗಿ ಅಪ್ಡೇಟ್ ಮಾಡ್ಕೊಳ್ತೀವಿ. ನಾವು ನಿಮಗೆ ಬೋಧನಾ ವಿಧಾನಗಳಲ್ಲಿ ಎಷ್ಟು ಜನ ಟೀಚರ್ಸ್ ಬಳಸ್ತಾ ಇದ್ದಾರೆ? ಬೆರಳಿಕೆ ಎಷ್ಟು ಇದ್ದಾರೆ? ಇಲ್ಲ ಅಂತ ಅಲ್ಲ, ಖಂಡಿತ ಇದ್ದಾರೆ, ಇಲ್ಲ ಅಂತ ಅಲ್ಲ. ನಮ್ಮ ಮೊಬೈಲ್ ಅನ್ನ ಒಂದು ಟೂಲ್ ಆಗಿ ಎಷ್ಟು ಜನ ಬಳಸ್ತೀವಿ? ಬಳಸಿದ್ರು. ಮೊಬೈಲ್ ಖಂಡಿತವಾಗ್ಲೂ ಬೇಕಾದ್ರೆ ಕುತ್ಕೊಂಡು ನಾವು ಗಂಟೆಗಟ್ಟಲೆ ನೋಡ್ತೀವಿ. ನಾವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಾವು ವಾಟ್ಸ್ಆಪ್ ಗಂಟೆಗಟ್ಟಲೆ ನೋಡ್ತೀವಿ. ಅದನ್ನ ಇಟ್ಕೊಂಡು ಮಕ್ಕಳ ಕಲಿಕೆಗೆ ನಾವು ಅದನ್ನ ಬಳಸ್ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತಿಲ್ಲ. ಸೊ ಹಾಗಾಗಿ ಈ ನಾವೀನ್ಯತೆಯಿಂದ ಬರಬೇಕು ಅಂದ್ರೆ ನಮ್ಮ ಟೀಚಿಂಗ್ ಪ್ರೊಫೆಷನ್ ಒಂದು ಅಪ್ಡೇಷನ್. ಈ ಜನರೇಷನ್, ನಾನು ಹೇಳಿದ್ದಲ್ಲ, ಜನರೇಷನ್ ಕೋಟ್ ಮಾಡಿದ್ದೀನಿ ನಾನು. ಇವತ್ತು ಒಂದು ಜನರೇಷನ್, ಒಂದರಿಂದ 2 ಜನರೇಷನ್ ಗ್ಯಾಪ್ ಇದೆ. ಇನ್ನು 5 ವರ್ಷಕ್ಕೆ 3 ಜನರೇಷನ್ ಗ್ಯಾಪ್ ಆಗುತ್ತೆ. ಸೊ ಆ ಜನರೇಷನ್ ಅನ್ನ ನಾವು ಮೇಲ್ಮುಖ ಮಾಡಬೇಕು. ಆ ಜನರೇಷನ್ ನಾಲೆಡ್ಜ್ಗೆ ನಾವು ತಕ್ಕನಾಗಿ ರೀಚ್ ಆಗ್ಬೇಕು ಅಂದ್ರೆ ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಪ್ರೊಫೆಷನ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ನನಗೆ ಪ್ರೌಢಶಾಲೆಗಳಲ್ಲಿ ಒಂದು 4 ಆಯಾಮದಲ್ಲಿ ಒಂದಷ್ಟು ಏನಾಗಬೇಕು, ನಿಮ್ಮ ಶಾಲೆಗಳಲ್ಲೂ ಕೂಡ ಬದಲಾವಣೆ ಆಗ್ಬೇಕು ಅಂತ ನಾನು ಅನ್ಕೊಂಡು ನನ್ನ ಎಕ್ಸ್ಪೀರಿಯನ್ಸ್ ಏನಪ್ಪಾ ಅಂದ್ರೆ, ಪ್ರತಿ ಶಾಲೆಯಲ್ಲೂ FLN ಸಾಧನೆ ಮಾಡಬೇಕು. ಇದು ಸಾಧನೆ ಮಾಡಲಿಲ್ಲ ಅಂದ್ರೆ ನೀವು ಏನನ್ನೂ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಮುಂದೆ. ಯಾಕೆ FLN ಬಹಳ ಇಂಪಾರ್ಟೆಂಟ್ ಅನ್ನೋದನ್ನ ನೀವು ಫೀಲ್ ಮಾಡ್ತೀರಾ. ಯಾಕೆ ಫೀಲ್ ಮಾಡ್ತೀರಾ? 10ನೇ ಕ್ಲಾಸಿಗೆ ಬರ್ತಾರೆ, ನೀವು ಯಾರು ಬಂದು ವಿಸಿಟ್ ಮಾಡಿದಾಗ ಹೇಳ್ತೀರಾ, ಸಾರ್ ಇವನಿಗೆ ಅಕ್ಷರನೇ ಬರೆಯಕ್ ಬರಲ್ಲ, ಸಾರ್ ಇವನಿಗೆ ಕಾಗುಣಿತವೇ ಬರಲ್ಲ, ಸಾರ್ ಇವನಿಗೆ ಕೂಡ ಬರೆಯಲ್ಲ, ಕಳೆಯಕ್ ಬರಲ್ಲ ಅಂತ. ಇದ್ರ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ಳೋರು ಯಾರು ಆಗಿದ್ರೆ? ನಾವು ಕಾರಣ ಹೇಳ್ಬಿಡ್ತೀವಿ, ನಾವು ಈಸಿಯಾಗಿ ಕಾರಣಗಳನ್ನ ಹೇಳ್ಬಿಡ್ತೀವಿ. ಸರ್ ಬರಲ್ಲ, ಎಸ್ ಬರಲ್ಲ, ಬರ್ದಿರೋದಕ್ಕೆ ನಾವು ಕೈಗೊಂಡಂತ ಕ್ರಮಗಳೇನು? ಪ್ರೌಢಶಾಲೆಯಲ್ಲಿ ಇರ್ತಕ್ಕಂಥ ಒಂದು ಮೈಂಡ್ ಸೆಟ್ ಏನಪ್ಪ ಅಂದ್ರೆ, ಸರ್ FLN ಎಲ್ಲ ರೆಸ್ಪಾನ್ಸಿಬಿಲಿಟಿ ಪ್ರೈಮರಿ ಶಾಲೆದಲ್ವ ಸರ್, ನಮ್ದಲ್ಲ. ಇದೋ ಮೈಂಡ್ ಸೆಟ್ ಇದೆಯೇ ಇಲ್ವೋ? ಇದೆ. ಕೆಲವರು ಇಲ್ಲ ಅಂತ ಹೇಳ್ಬೋದು, ಪ್ರಯತ್ನ ಮಾಡ್ತಿದ್ರೆ ಇಲ್ಲ ಅಂತಲ್ಲ. ನಾನು ಗರಿಷ್ಠ ಪ್ರಮಾಣದ ಅದರಲ್ಲೂ ಕೂಡ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರ್ತಕ್ಕಂಥ ಭಾಷಾ ಶಿಕ್ಷಕರು ಮತ್ತೆ ಗಣಿತ ಶಿಕ್ಷಕರು, ಸರ್ ಅಲ್ಲಿ ಕಲಿದಲೇ ಬರ್ದಿರೋನ್ನ ಇಲ್ಲಿ ನಾವು ಹೆಂಗ್ ಸರ್ ಕಲ್ಸಕ್ ಸಾಧ್ಯ ಅಂತಕ್ಕಂಥ ಪ್ರಶ್ನೆ ಹಾಕಲಿದ್ದಾರೆ. ನಾನು ಕೂಡ ತುಂಬಾ ಚೆನ್ನಾಗಿ ನೆನಪಿದೆ. ನಾನು ಹೈಸ್ಕೂಲಿಗೆ ಹೋದಾಗ ನನಗೂ ಕೂಡ ಭಾಗಾಕಾರ ಬರ್ತಿರ್ಲಿಲ್ಲ, ನನಗೂ ಕೂಡ ಗುಣಾಕಾರ ಬರ್ತಿರ್ಲಿಲ್ಲ. ಸರಿಯಾಗಿ ನಾನು PG ಹೋದಾಗ್ಲೂ ಕೂಡ ನಾನು ಸ್ನಾತಕೋತ್ತರ, ಸರ್ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಸ್ನಾತಕೋತ್ತರ ಪದವಿ ಮಾಡ್ಬೇಕಾದ್ರೆ ಎಷ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾ ಇದೆ. ನಮ್ಮ ಪ್ರೊಫೆಸರ್ಸ್ಗಳು, ಏನು ನೀವು ಇಷ್ಟೊಂದು ಹಿಂದಿನಿಂದ ಬಂದ್ಬಿಟ್ಟು ಇನ್ನೂ ಕೂಡ ತಪ್ಪಾಯ್ತೀರ ನೀವು ಕನ್ನಡದಲ್ಲಿ ಅಂತ ಹೇಳ್ತಾ ಇದ್ರು. ಇವೆಲ್ಲವನ್ನೂ ಕೂಡ ಕಾಲಕ್ಕೆ ನಮ್ಮ ಶಿಕ್ಷಕರು ತಿದ್ದಿದ್ರೆ ನಾವು ಸ್ನಾತಕೋತ್ತರ ಪದವಿಯ ಸಂದರ್ಭದಲ್ಲಿ ನಮ್ಮ ಪ್ರೊಫೆಸರ್ಗಳ ಕೈಯಲ್ಲಿ ನಾವು ಇದು ಮಾಡ್ತೇವೆ. ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಅಧ್ಯಯನ ಇವೆರಡಕ್ಕೂ ಕೂಡ ನಾನು ಆ ಒಂದು ವ್ಯತ್ಯಾಸವನ್ನ ಸರಿಯಾಗಿ ನಾವು ಸ್ಪೆಲ್ಲಿಂಗ್ ಅಲ್ಲಿ ಬರೆದಲೇ ಇರೋದನ್ನ ನನ್ನ ಡೆಸರ್ಟೇಷನ್ ವರ್ಕ್ ಅಲ್ಲಿ ಇಷ್ಟೊಂದು ರೌಂಡ್ ಆಗಿ ಕೊಟ್ಟಿದ್ದು ನಾನು ಇನ್ನೂ ಖಂಡಿತ ಗೊತ್ತಾಗಿದೆ. ಸೊ ನಾವು ನೋಡಿ, ಇದೇ ಕೆಲಸವನ್ನ ನಾವು ಪ್ರೌಢಶಾಲೆ ಶಿಕ್ಷಕರು ಒಂದಷ್ಟು ಫೀಡ್ಬ್ಯಾಕ್ ಕೊಟ್ಟು ತಿದ್ದಿದ್ರೆ ಬಹುಶಃ ನಾನು ಸ್ನಾತಕೋತ್ತರ ಪದವಿಯಲ್ಲಿ ಆ ತರ ಪ್ರೊಫೆಸರ್ಸ್ ಕೈಯಲ್ಲಿ ನಾನು ಮಾತಾಡ್ತೇನೆ. ಹೌದಲ್ವಾ? ಸೊ ನಾವು ಯಾವ್ಯಾವ ಸಮಯದಲ್ಲಿ ಮಕ್ಕಳಿಗೆ ಏನೇನೆಲ್ಲ ಒಂದು ಹಿಮಾಯಿತಿಯನ್ನ ಕೊಡ್ಬೇಕು, ಕಲಿಸ್ಬೇಕು, ಅದನ್ನ ಕಲಿಸ್ಲಿಲ್ಲ ಅಂದ್ರೆ, ಕಲಿಯೋದಕ್ಕೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಕೂಡ ಸರಿ ಹೇಳಿದ್ರಲ್ಲ. ಇನ್ನೊಂದು ಬಹಳ ಇಂಪಾರ್ಟೆಂಟ್, ಬ್ರೈನ್ದು ನ್ಯೂರಾನ್ಸ್ ಆಳವಾಗಿ ಅದು ಸಂಸರ್ಗ ತಪ್ಪಾಗಿ ಬಿಗಿಯಾಗಿ ಬಂದ್ಬಿಟ್ರೆ
ಜೋಡಣೆ ಹಾಕ್ಬಿಟ್ರೆ ಆ ತಪ್ಪನ್ನ ಸರಿ ಮಾಡೋದು ತುಂಬಾ ಕಷ್ಟ. ಸಂಸರ್ಗವನ್ನ ಬಿಡಿಸೋದು, ಸಂಸರ್ಗವನ್ನು ಬಿಡಿಸೋದಿದೆಯಲ್ಲ ತುಂಬಾ ಕಷ್ಟ ಆಗುತ್ತೆ. ಸೊ ಮಕ್ಳಿಗೆ ಬರಲ್ಲ 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 ಅನ್ಕೊಂಡೆ ನಾವು ಮುಂದೆ ಹೋದ್ರೆ ಅವ್ರಿಗೆ ಬರ್ಸೋದೇ ಯಾವಾಗ ನಾವು. ಸೊ ಹಾಗಾಗಿ FLN ಅನ್ನ ಬಹಳ ಪ್ರಮುಖವಾಗಿ ಇವತ್ತು ಪ್ರೌಢಶಾಲಾ ಹಂತದಲ್ಲೂ ಕೂಡ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆ ಇಂಪಾರ್ಟೆಂಟು? ನಮ್ಮ ಮಕ್ಕಳು ಹೈಯರ್ ಎಜುಕೇಶನ್ಗೆ ಹೋಗ್ತಾ ಹೋಗ್ತಾ ಅವ್ರಿಗೆ ಆಗ್ತಕ್ಕಂಥ ಅವಮಾನಗಳನ್ನು ತಡಿಬೇಕು. ಮತ್ತೆ ಬೇರೆ ವಿಷಯಗಳನ್ನ, ಉದಾಹರಣೆಗೆ ಭಾಷೆಯನ್ನ ಕಲಿತ್ರೆ ತಾನೆ ಸೋಷಿಯಲ್ ಸೈನ್ಸ್ ಮತ್ತೆ ಸಮಾಜ ವಿಜ್ಞಾನವನ್ನು ನಾವು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ, ಕಲಿಯೋದಕ್ಕೆ ಸಾಧ್ಯ. ಸೈನ್ಸ್ ಟೀಚರ್ಸ್ ಮತ್ತೆ ಸೋಷಿಯಲ್ ಸೈನ್ಸ್ ಟೀಚರ್ಸ್ ಪ್ರಶ್ನೆ ಏನು? ಸರ್ ಬರೆಯಕ್ಕೆ ಬರಲ್ಲ ಸರ್, ನಾನು ಎಷ್ಟು ಹೇಳ್ಕೊಟ್ರೆ ಏನ್ ಪ್ರಯೋಜನ ಸರ್, ಆನ್ಸರೇ ಬರೆಯಲ್ಲ. ಹೌದು. ಸೊ ಮಗುವಿನ ಸ್ಥಾನದಲ್ಲಿ ನಾವು ನಿಂತು ಯೋಚನೆ ಮಾಡೋಣ, ಆ ಮಗುವಿಗೆ ಆಗ್ತಾ ಇರ್ತಕ್ಕಂಥ ಮಾನಸಿಕ ಒತ್ತಡವನ್ನ ಅರ್ಥ ಮಾಡ್ಕೊಂಡೋಣ. ಇಡೀ ತರಗತಿಯಲ್ಲಿ ಇರ್ತಕ್ಕಂಥ 30-40 ವಿದ್ಯಾರ್ಥಿಗಳ ನಡುವೆ ಇವ್ರಿಗೆ ಬರಲ್ಲ ಅಂತ ನಾವು ನೇರವಾಗಿ ಹೇಳ್ತೀವಿ. ಆದ್ರೆ ಆ ಸಂದರ್ಭದಲ್ಲಿ ಉಂಟಾಗ್ತಕ್ಕಂಥ ಮಾನಸಿಕ ಒತ್ತಡ ಇದೆಯಲ್ಲ, ಫೀಲ್ ಇದೆಯಲ್ಲ, ಅದನ್ನ ಅನುಭವಿಸಿದವ್ರಿಗೆ ಅದು ಗೊತ್ತಿರುತ್ತೆ. ಸೊ ಹಾಗಾಗಿ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ FLN ಸಾಧಿಸಬೇಕು. ಅದ್ರ ಜೊತೆಗೆ ಹೈಯರ್ ಕ್ಲಾಸಸ್ಗೆ ಹೋಗ್ತಾ ಹೋಗ್ತಾ ಆ ಮಕ್ಕಳಿಗೆ ಹಾಕ್ತಕ್ಕಂತ ಒಂದಷ್ಟು ಅಂದ್ರೆ ಆ ಹೈಯರ್ ಆರ್ಡರ್ ಸ್ಕಿಲ್ಸ್ ಗಳನ್ನ ಅವ್ರು ಗಳಿಸ್ಕೋಬೇಕು ಅಂದ್ರೆ FLN ಸಾಧನೆಯನ್ನ ಮಾಡಬೇಕು. ಇನ್ನೊಂದು ಮನಸ್ಥಿತಿ ಇದೆ, FLN ಅಂದ್ರೆ 1ನೇ ತರಗತಿಯಿಂದ 3ನೇ ತರಗತಿಯಲ್ಲಿ ಇರ್ತಕ್ಕಂಥ ಸಾಮರ್ಥ್ಯಗಳನ್ನ ಗಳಿಸ್ಕೊಳ್ಳೋದು ಅಂತ ಅಲ್ಲ. ಬುನಾದಿ ಸಾಕ್ಷರತೆ ಮತ್ತು ಬುನಾದಿ ಸಂಖ್ಯಾಜ್ಞಾನ ಅಂದ್ರೆ ಆಯಾಯ ತರಗತಿಯ ಆಯಾಯ ಸಾಮರ್ಥ್ಯಗಳನ್ನ ಗಳಿಸ್ಕೊಳ್ಳೋದು ಅಂತ ಅರ್ಥ. ಬುನಾದಿ ಸಾಮರ್ಥ್ಯಗಳನ್ನ ಗಳಿಸ್ಕೊಳ್ಳೋದು ಅಂತ ಅರ್ಥ. 8ನೇ ತರಗತಿಯಲ್ಲಿ ಗಳಿಸ್ಕೊಳ್ಳೇಬೇಕಾಗ್ತಕ್ಕಂಥ ಬುನಾದಿ ಸಾಮರ್ಥ್ಯಗಳಿದೆ. ಆ ಬುನಾದಿ ಸಾಮರ್ಥ್ಯವನ್ನ 8ನೇ ತರಗತಿ ಗಳಿಸ್ಕೋಬೇಕು ಮಗುವಿನ. ಅದ್ರ ಕಡೆ ನಾವು ಫೋಕಸ್ ಮಾಡಬೇಕು. 9ನೇ ತರಗತಿ ವಿದ್ಯಾರ್ಥಿಗೆ ಬೇಕಾಗಿರ್ತಕ್ಕಂಥ ಬುನಾದಿ ಸಾಮರ್ಥ್ಯಗಳನ್ನ 9ನೇ ತರಗತಿ ವಿದ್ಯಾರ್ಥಿಗಳು ಗಳಿಸ್ಕೋಬೇಕು ಅಂತ. ಸೊ ಮಕ್ಕಳಿಗೆ ಓದೋದು ಬರೆಯೋದು ಬಂದಾಕ್ಷಣಕ್ಕೆ ಬುನಾದಿ ಸಾಮರ್ಥ್ಯ ಬಂತು ಅಂತ ಅಲ್ಲ. ಆಯಾ ತರಗತಿ ಹಂತಕ್ಕೆ ವಯೋಮಾನಕ್ಕೆ ಬೇಕಾಗಿರ್ತಕ್ಕಂಥ ಸಾಮರ್ಥ್ಯಗಳನ್ನ ಅವರು ಗಳಿಸ್ಕೋಬೇಕಾಗ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ FLN ಅನ್ನ ಸಾಧಿಸಬೇಕಾಗ್ತಕ್ಕಂಥದ್ದು ಬಹಳ ಮುಖ್ಯ. ಅಕಸ್ಮಾತ್ FLN ಸಾಧಿಸಲಿಲ್ಲ ಅಂದ್ರೆ ಏನಾಗುತ್ತೆ? ಇದು ಬಹಳ ಇಂಪಾರ್ಟೆಂಟ್. ನೀವೆಲ್ಲ ಹೋರಾಟ ಮಾಡ್ತಾ ಇದ್ರಲ್ಲ SSLC ಫಲಿತಾಂಶದ ಮೇಲೆ ಒಂದು ಪರಿಣಾಮ ಬೀರುತ್ತೆ. ಇದನ್ನ ಜಾಸ್ತಿ ಇಂಪಾರ್ಟೆಂಟ್ ಆಗಿ ಹೇಳಲ್ಲ SSLC ಫಲಿತಾಂಶವನ್ನ. ಆದ್ರೆ ಮಕ್ಕಳ ಮುಂದಿನ ಭವಿಷ್ಯದ ಮೇಲೆ ದೀರ್ಘಕಾಲಿಕವಾದಂತ ಪರಿಣಾಮ ಅಂತೂ ಖಂಡಿತವಾಗ್ಲೂ ಬೇಕು. ಇದು ಬಹಳ ನೆನಪಲ್ಲಿ ಇಟ್ಕೋಬೇಕಾಗ್ತಕ್ಕಂಥ ಒಂದು ವಿಷಯ. ಮತ್ತೆ ಎರಡನೇದು, ನಮ್ಮ ಶಾಲೆಯಲ್ಲಿ ಬದಲಾವಣೆ ಆಗ್ಬೇಕಾಗ್ತಕ್ಕಂಥ ಇನ್ನೊಂದು ಪ್ರಮುಖವಾದಂತ ಅಂಶ ಏನಪ್ಪ ಅಂದ್ರೆ, ನಮ್ಮ ತರಗತಿಗಳು ವೈವಿಧ್ಯಮಯ ಆಗಿ ಕೇವಲ ಏಕತಾನತೆ ಒಂದೇ ತರ ಇದ್ರೆ ಯಾವ ವಿದ್ಯಾರ್ಥಿಗಾದ್ರೂ ಖುಷಿ ಕೊಡಲ್ಲ. ನಿಮಗೆ ಒಂದು ಪ್ರಶ್ನೆ ಕೇಳ್ತೀವಿ, ಪ್ರತಿದಿನ ತಿಳಿಸಾರು ಅನ್ನ ತಿನ್ನಕ್ ಸಾಧ್ಯನ ನಾವು? ಪ್ರತಿದಿನ ತಿಳಿಸಾರು ಅನ್ನ ಎಷ್ಟು ದಿವಸ ತಿನ್ನಕ್ ಸಾಧ್ಯ? ಪ್ರತಿದಿನ ಒಂದೇ ತರ ಬಟ್ಟೆ ಹಾಕತ್ತೀವ ನಾವು? ಪ್ರತಿದಿನ ಶಿಕ್ಷಕರು ಒಂದೇ ರೀತಿ ಕ್ಲಾಸ್ ರೂಮ್ ಯಾಕೆ ಹೋಗ್ತೀರ? ಮತ್ತೆ ಒಂದೇ ರೀತಿಯಾಗಿ ಇವತ್ತು ಬಂದ್ರು ನಾರಾಯಣ್ ಬಂದ್ರೆ ಮುಗಿತು ಬಿಡಿ, ಹೆಸರು ಬರೆಯೋದು ಪಾಠ ಮಾಡೋದು ಮುಗಿತು ಅಂತ ಮಕ್ಕಳ ಮನಸ್ಸಿಗೆ ಬಂದ್ರೆ ನಿಮ್ಮ ಪಾಠಗಳು ಮಕ್ಕಳು ಕರೆಕ್ಟ್ ಆಗೋದು. ಡಿಫರೆಂಟ್ ಆಗಿರ್ತಕ್ಕಂಥ ವೈವಿಧ್ಯ ಮಾಡಿರ್ತಕ್ಕಂಥ ಇವತ್ತು ನಾರಾಯಣ, ನಾಳೆ ನಾರಾಯಣ ಬೇರೆ, ನಾಡಿದ್ದು ನಾರಾಯಣ ಬೇರೆ ಅಂತಕ್ಕಂಥ ಮಕ್ಕಳಿಗೆ ಗೊತ್ತಾಯ್ತು ಅಂದ್ರೆ ನಿಮ್ ಕ್ಲಾಸ್ ಅಲ್ಲಿ ಮಕ್ಕಳು ಕೂರ್ತಕ್ಕಂಥ ರೀತಿನೇ ಬೇರೆ ಆಗಿದೆ. ಸೊ ಹಾಗಾಗಿ ನಮ್ಮ ಕ್ಲಾಸ್ ರೂಮ್ ಅನ್ನ ಡಿಫರೆಂಟ್ ಆಗಿ ನೋಡ್ತಕ್ಕಂಥದ್ದನ್ನ ನಾವು ನೋಡ್ಬೇಕು. ಅದೇ ಒಂದು ನಿರೂಪಣೆ, ಅದೇ ಒಂದು ಉಪನ್ಯಾಸ, ಅದೇ ಒಂದು ಸಮಸ್ಯೆ ಬಿಡಿಸ್ತಕ್ಕಂಥದ್ದು ಮ್ಯಾಥಮೆಟಿಕ್ಸ್ ಅಲ್ಲಿ, ಅದೇ ಚಿತ್ರ ಬಿಡಿಸ್ತಕ್ಕಂಥ ಸ್ಟಿಕರ್ ಆಗೋದು ಬೇಡ. ಇದಕ್ಕಿಂತ ಡಿಫರೆಂಟ್ ಆಗಿರ್ತಕ್ಕಂಥ ಒಂದು ತಂತ್ರಗಳಿದಾವೆ ನಮ್ಮ ಟೀಚರ್ಸ್ಗೆ. ಚರ್ಚೆ ಮಾಡಿಸಿ, ಹರಟೆ ಹೊಡಿಸಿ, ಸಂಭಾಷಣೆ ಮಾಡಿಸಿ ಮಕ್ಕಳ ಜೊತೆ. ಆಯ್ತಾ? ಮಕ್ಕಳಿಗೆ ಪಾಠ ಮಾಡಕ್ ಬಿಡಿ, ನಿಮ್ ಗಂಟ್ಲು ನೋವನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಡಿ. ಮಕ್ಕಳಿಗೆ ಮಾತಾಡ್ಸಕ್ ಬಿಡಿ. 45 ನಿಮಿಷದಲ್ಲಿ 25-30 ನಿಮಿಷ ಮಕ್ಕಳ ಕೈಯಲ್ಲಿ ಮಾತಾಡಿಸಿ, ನೀವು 30 ನಿಮಿಷ ಮಾತಾಡಿಸಿ. ನಿಮ್ಮ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ. ಎಷ್ಟು ಬಡ್ಕೊಂಡ್ರು ಆಯ್ತಾರ ಸಹ ಮಕ್ಕಳು ಕಲಿತಿಲ್ಲ ಅಂತ ಬಡ್ಕೊಂಡ್ರೆ ಆಗೋದಿಲ್ಲ. ಏನನ್ನ ಯಾವ ರೀತಿಯಾಗಿ ನಾವು ಪಾಠ ಮಾಡ್ತೀವಿ ಅದಾದ ಮೇಲೆ ಮಕ್ಕಳು ಕಲಿತಕ್ಕಂಥದ್ದು. ಸೊ ಹಾಗಾಗಿ ಒಂದೊಂದು ಪರಿಕಲ್ಪನೆಗಳು, ಒಂದೊಂದು ಪಾಠಗಳು ವಿಭಿನ್ನವಾಗಿರ್ತಕ್ಕಂಥ ಟೀಚರ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತವೆ. ನೆನಪಲ್ಲಿ ಇಟ್ಕೊಳ್ಳಿ, ಹೌದಲ್ವಾ? ಒಂದು ಪದ್ಯವನ್ನ ಟೀಚ್ ಮಾಡ್ದಂಗೆ ಒಂದು ಗದ್ಯವನ್ನ ಟೀಚ್ ಮಾಡಕ್ ಆಗೋದಿಲ್ಲ. ನೀವು ಒಂದು ಪೂರಕ ಅಧ್ಯಯನವನ್ನ ಟೀಚ್ ಮಾಡಿದಂಗೆ ಇನ್ನೊಂದು ಯಾವುದೋ ನಾಟಕವನ್ನ ಟೀಚ್ ಮಾಡೋದಕ್ಕೆ ಆಗೋದಿಲ್ಲ. ಕಥೆಯನ್ನ ಕಥೆಯ ರೀತಿಯಲ್ಲೇ ಹೇಳ್ಕೊಡಿ, ನಾಟಕವನ್ನ ನಾಟಕದ ರೀತಿಯಲ್ಲೇ ಮಾಡಿಸಿ, ಪದ್ಯವನ್ನ ಪದ್ಯ ಭಾಗದ ರೀತಿಯಲ್ಲೇ ಮಾಡಿ. ಎಲ್ಲ ಒಂದೇ ರೀತಿ ಆದ್ರೆ
ಕಲಸ ಮೇಲವಾಗಿ ಮಕ್ಕಳಿಗೆ ಒಂದೇ ರೀತಿಯಾಗಿ ನೀವು ಕಾಣ್ತೀರಿ. ಸೊ ಹಾಗಾಗಿ ಒಂದೊಂದು ಡಿಫ್ರೆಂಟ್ ಬ್ರೇಕಪ್. ಇವತ್ತು ನಾನು ಬೋರ್ಡ್ ಮೇಲೆ ಚಿತ್ರ ಬರೆದು ನಾನು ಸೈನ್ಸ್ ಕಾನ್ಸೆಪ್ಟ್ ಅನ್ನ ಹೇಳ್ಕೊಡ್ತೀನಿ. ನಾಳೆ ನನ್ನ ಮೊಬೈಲ್ ಅಲ್ಲೇ ಇರ್ತಕ್ಕಂಥ ಚಿತ್ರವನ್ನ ಡೆಮಾನ್ಸ್ಟ್ರೇಷನ್ 3D ಮಾಡೆಲ್ ಅನ್ನ ನಾನು ಯೂಟ್ಯೂಬ್ ಅಲ್ಲಿ ಚೆನ್ನಾಗಿರೋದನ್ನ ಹುಡುಕಿ ತಗೊಂಡೋಗಿ ತೋರಿಸಿ ಮಕ್ಕಳಿಗೆ ನಾನು ಎಂತ DC ಡೈನಾಮನೋ ಮತ್ತೊಂದು ಯಾವುದೋ ಒಂದು ಚಿತ್ರವನ್ನು ನಾನು ಕಳ್ಸಿಕೊಡ್ತೀನಿ ಕಾನ್ಸೆಪ್ಟ್. ನನಗೆ ಇದು ನೆನಪಿದೆ, ನಮಗೆ ನಾವು ನನ್ನ ಹೈಸ್ಕೂಲಲ್ಲಿ ನನ್ನ ಇದು PUC ನಲ್ಲಿ ಕೈಲಾಸನಾಥನ ಎಲ್ಲೋರದ ಕೈಲಾಸನಾಥ ಟೆಂಪಲ್ ಬಗ್ಗೆ ನಮಗೆ ಹೇಳಿದ್ರು. 1ನೇ ಕೃಷ್ಣ ಕಟ್ಸಿರೋದು ಏಕಶಿಲೆಯಲ್ಲಿ ಕಟ್ಸಿರೋದು ಅಂತ. ಅದು ಎಷ್ಟು ಆದ್ರೂ ನನ್ನ ತರವಳಿಗೆ ಆ ಕಾನ್ಸೆಪ್ಟ್ ಹೋಗಿರ್ಲಿಲ್ಲ ಸರ್ ನನಗೆ, ಯಾಕೆಂದ್ರೆ ಆವತ್ತಿನ ಮೊಬೈಲ್ ಇರಲಿಲ್ಲ, ನಾವು ನೋಡಿರ್ಲಿಲ್ಲ. ಒನ್ಸ್ ನನ್ನ ಮಕ್ಕಳನ್ನ ಕರ್ಕೊಂಡು ನಮ್ಮ ಹೈಸ್ಕೂಲ್ ಇದ್ದಾಗ ಟ್ರಿಪ್ ಹೋದಾಗ ಆ ಟೆಂಪಲ್ ನೋಡಿದಾಗ ನಿಜವಾಗ್ಲೂ ಮೂಕ ವಿಸ್ಮಿತ ನಾನು ಒರಿಜಿನಲಿ ಫಿಸಿಕಲಿ ನೋಡಿದಾಗ. ಆಗ PUC ನಲ್ಲಿ ನಮ್ಮ ಲೆಕ್ಚರು ಕೈಲಾಸನಾಥ ಟೆಂಪಲ್ ಹಾಗಿದೆ ಹೀಗಿದೆ ಅಂತ ಲೆಕ್ಚರ್ ಕೊಟ್ಟರು ಕೂಡ ಆ ಕಾನ್ಸೆಪ್ಟ್ ನಮ್ಮ ತಲೆ ಒಳಗಡೆ ಹೋಗಿರ್ಲಿಲ್ಲ. ನಿಜವಾಗಿ ವಾಸ್ತವವಾಗಿ ನೋಡ್ತಿರೋದು ಕೈಲಾಸನಾಥ ಟೆಂಪಲ್ ಹೆಂಗಿದೆ, ಅಟ್ಲೀಸ್ಟ್ ಒಂದು ಚಿತ್ರ ತೋರಿಸಿದ್ರಾದ್ರೂ ಕೂಡ ನನಗೆ ಆ ಕೈಲಾಸನಾಥ ಟೆಂಪಲ್ PUC ನಲ್ಲಿ ಓದಿದ್ರೆ ಅದು ಡಿಫ್ರೆಂಟ್ ಆದಂತಕ್ಕಂಥ ಒಂದು 3D ಇಮೇಜ್ ನನ್ನ ಬ್ರೈನಲ್ಲಿ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮಕ್ಕಳಿಗೆ ಆ ಕೆಲಸ ಮಾಡಬೇಕು. ಎಲ್ಲವನ್ನೂ ಕೂಡ ನಾವು ಹೇಳೋದ್ರಿಂದಲೇ ಆಗೋದಿಲ್ಲ. ಯಾಕೆ ಹೇಳೋದ್ರಿಂದ ಆಗೋದಿಲ್ಲ ಅಂತ ನಾನು ಮುಂದೆ ಹೇಳ್ತೀನಿ ನಿಮಗೆ. ಸೊ ಹಾಗಾಗಿ ಮಕ್ಕಳಿಗೆ ಒಂದೊಂದು ಚಾಪ್ಟರ್ಗಳನ್ನ ಒಂದೊಂದು ಪರಿಕಲ್ಪನೆಗಳಿಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಕ್ಲಾಸ್ ರೂಮ್ ಪ್ರೊಸೆಸ್ ನಾವು ಪ್ಲಾನ್ ಅನ್ನ ಮಾಡ್ಬೇಕು, ಹರಟೆ ಹೊಡಿಸ್ಬೇಕು. ಬ್ರೇಕ್ ಕೊಡಿ ದಯಮಾಡಿ. 10ನೇ ಕ್ಲಾಸ್ ಮಕ್ಕಳಿಗೆ ಒಂದ್ ದಿವಸ ಕರ್ಕೊಂಡೋಗಿ ಹೊರಗಡೆ ಆಟ ಆಡಿಸಿ, ಒಂದ್ ದಿವಸ ಕರ್ಕೊಂಡೋಗಿ ಹೊರಗಡೆ ಸುಮ್ಮನೆ ಆಟ ಆಡಿಸಿ. ಎಲ್ಲವನ್ನೂ ಕೂಡ ನೀವು ನಮ್ಮ ಬ್ರೈನ್ ಏನೋ ಇದೆಲ್ಲ ಎಂತದೇಳೆ ಕಂಪ್ಯೂಟರ್ ಎಲ್ಲ ಎಲ್ಲವನ್ನು ತುರ್ಕಿದ ಕ್ಷಣಕ್ಕೆ ನಮ್ಮ ಮೆಮೊರಿ ಕಾರ್ಡ್ ಅಲ್ಲ, ಅದು ಎಷ್ಟು ತಗೊಳಕ್ ಸಾಧ್ಯ ರಿಸೀವ್ ಮಾಡ್ಕೊಳ್ಳೋಕ್ ಸಾಧ್ಯನೋ ಅಷ್ಟೇ ರಿಸೀವ್ ಮಾಡ್ಕೊಳ್ಳೋಕ್ ಸಾಧ್ಯ. ಇನ್ನಷ್ಟು ಎನರ್ಜಿ ಬೇಕಾ ಮಕ್ಕಳಿಗೆ, ಆ ಹಾರ್ಮೋನ್ಸ್ ಪ್ರೊಡಕ್ಷನ್ ಆಗಬೇಕು ಅಂದ್ರೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಎನ್ವೈರನ್ಮೆಂಟ್ಗೆ ಅವ್ರಿಗೆ ಚಟುವಟಿಕೆಯನ್ನ ಮಾಡಿಸ್ಬೇಕು. ಈ ತರದನ್ನ ಮಾಡಿಸಿ ಮಕ್ಕಳಿಗೆ ಕಲಿಸಲಿಕ್ಕೆ ಸಾಧ್ಯ ಇದೆ, ನೋಡ್ಬೇಕು. ಜೊತೆಗೆ ನಮ್ಮ ಬೋಧನಾ ವಿಧಾನಗಳಿವೆ. ಪೆಡಗಾಜಿ ಅಂತ ಹೇಳಿದಲ್ಲ, ಡಿಫ್ರೆಂಟ್ ಪೆಡಗಾಜಿ ಇದೆ. ನಮ್ಗೆ ಗೊತ್ತಿರೋದು ಒಂದೇ ಲೆಕ್ಚರ್ ಮೆಥಡ್. ಅದ್ರ ಬಿಟ್ಟು ಬೇರೆ ರೀತಿಯಾದಂತ ಪೆಡಗಾಜಿಯನ್ನ ನಾವು ನೋಡಿ ಸರ್ಚ್ ಮಾಡಿ, ಗೂಗಲ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಡಿಫರೆಂಟ್ ಪ್ರತಿದಿನ ಹೊಸ ಪೆಡಗಾಜಿಗಳು ಕ್ರಿಯೇಟ್ ಆಗ್ತಾ ಇದೆ. ನಾವು ಹೆಂಗೆ ಹೊಸ ಬಿಲ್ಡಿಂಗ್ ಡಿಸೈನ್ಸ್ಗಳು, ಹೊಸ ರೀತಿಯಾದ ಟ್ರೆಂಡ್ಸ್ಗಳು, ಎಲ್ಲದಕ್ಕೂ ಕೂಡ ನಮ್ದು ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು ನಮ್ಗೆ ಏನು ನಮ್ಮ ಆನ್ಲೈನ್ ಸಿಗುತ್ತಲ್ಲ, ಅದೇ ರೀತಿಯಾಗಿ ನಮ್ಮ ಪೆಡಗಾಜಿಗೂ ಕೂಡ ನಮಗೆ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದಿದೆ. ಸಮಸ್ಯೆ ಆಧಾರಿತವಾದ ಕಲಿಕಾ ವಿಧಾನ ಅಂತ ಇದೆ. ಒಂದು ಪ್ರಾಬ್ಲಮ್ ಕೊಟ್ಟು, ಅಂದ್ರೆ ಪ್ರಾಬ್ಲಮೆಟಿಕ್ ಬೇಸ್ಡ್ ಲರ್ನಿಂಗ್ ಅಂತ ಒಂದು ಪ್ರಾಬ್ಲಮ್ ಕೊಟ್ಟು ಮಕ್ಕಳಿಗೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಬಿಡಿ. ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಕೊಡ್ತಾ ಇದ್ರೆ ನಾವು ಇವ್ಯಾಲ್ಯೂಯೇಷನ್ ಟೈಮ್ ಅಲ್ಲಿ ಅದಲ್ಲ, ಅದು ನಿಜವಾಗಿ ಕೂಡ ಒಂದು ಪ್ರಾಜೆಕ್ಟ್ ಅನ್ನು ಕೊಟ್ಟು ಮಕ್ಕಳೇ ಪ್ರೆಸೆಂಟೇಟ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟು ನೋಡಿ. ಡಿಸ್ಕವರಿ ಬೇಸ್ಡ್ ಲರ್ನಿಂಗ್ ಅಂತ ಇದೆ, ಇದನ್ನ ಮಾಡಿಸಿ ಮಕ್ಕಳಿಗೆ. ಆಮೇಲೆ ಡಿಸ್ಕಷನ್ ಬೇಸ್ಡ್ ಲರ್ನಿಂಗ್ ಅಂತ ಇದೆ, ಇದನ್ನ ಮಾಡಿಸಿ. ಆಮೇಲೆ ಕಾನ್ಸೆಪ್ಟ್ ಬೇಸ್ಡ್ ಲರ್ನಿಂಗ್ ಅಂದ್ರೆ ಒಂದು ಕಾನ್ಸೆಪ್ಟ್ ಅನ್ನ ಪರಿಕಲ್ಪನೆಯನ್ನು ಕಟ್ಕೊಳ್ತಕ್ಕಂಥದ್ದು. ಮತ್ತೆ ಕಾನ್ಸೆಪ್ಟ್ ಮ್ಯಾಪಿಂಗ್ ಅಂತ ಇದೆ. ಮತ್ತೆ ಬಹುಶಿಸ್ತೀಯ ಅಧ್ಯಯನ, ಮಲ್ಟಿ ಡಿಸಿಪ್ಲಿನರಿ ಲರ್ನಿಂಗ್ ಮೆಥಡ್ ಅಂತಕ್ಕಂಥದ್ದು, ಅಂತರ್ಶಿಸ್ತೀಯ ಅಧ್ಯಯನ. ಇದ್ರಲ್ಲಿ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದಿದೆ. ಸಮಾಜ ವಿಜ್ಞಾನವನ್ನ ಕಲಿಸ್ಬೇಕಾದ್ರೆ ಸಮಾಜ ವಿಜ್ಞಾನ ಅಷ್ಟೇ ಕಲಿಸ್ಬೇಕು ಅಂತ ಏನಿಲ್ಲ, ಕನ್ನಡವನ್ನು ಕಲಿಸ್ಬೋದು, ಅಲ್ಲಿ ಸೈನ್ಸ್ ಕೂಡ ಕಲಿಸ್ಬೋದು. ನಾವು ನಮಗೆ ಬೇಕಾದ್ರೆ ಆ ತರ ಒಂದು ಸಿದ್ಧತೆ ಹಿನ್ನೆಲೆ ಒಂದು ಪ್ರಿಪರೇಷನ್ ನಮಗಿತ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ಭಾಷೆಯನ್ನು ಕಲಿಸ್ಬೇಕಾದ್ರೆ ಸಮಾಜ ವಿಜ್ಞಾನವನ್ನು ಕಲಿಸ್ಬೋದು, ಸೈನ್ಸ್ ಅನ್ನು ಕೂಡ ಕಲಿಸ್ಬೋದು. ಒಂದು ಗೊಂಬೆ ಇಟ್ಕೊಂಡು ನೀವು ಎಲ್ಲಾ ಸಬ್ಜೆಕ್ಟ್ ಅನ್ನು ಕಲಿಸ್ಲಿಕ್ಕೆ ಸಾಧ್ಯತೆ. ಒಂದು ಎತ್ತಿನ ಗಾಡಿಯ ಒಂದು ಚಿತ್ರವನ್ನು ಇಟ್ಕೊಂಡು ಮಕ್ಕಳಿಗೆ ಸಮಾಜ ವಿಜ್ಞಾನ ಕಲಿಸ್ಬೋದು. ಹೆಂಗೆ ಈ ಎತ್ತಿನ ಗಾಡಿಯ ಟ್ರಾನ್ಸ್ಪೋರ್ಟೇಷನ್ ಹೆಂಗಿತ್ತು ಅನಾದಿ ಕಾಲದಲ್ಲಿ, ಅದಕ್ಕಿಂತ ಮುಂಚಿತವಾಗಿ ಹೆಂಗಿತ್ತು ಟ್ರಾನ್ಸ್ಪೋರ್ಟೇಷನ್, ಎತ್ತಿನ ಗಾಡಿ ಬಂದಿದ್ದು ಹೆಂಗೆ, ಈ ಎತ್ತಿನ ಗಾಡಿಯನ್ನ ಪ್ರೊಡಕ್ಷನ್ ಮಾಡೋರು ಯಾರು, ಹೆಂಗ್ ಮಾಡ್ತಾರೆ, ಆ ಬಡಗಿಯ ಕೌಶಲ್ಯ ಏನು, ಇದರ ಎಕನಾಮಿಕ್ ಎಷ್ಟು, ಒಂದು ಎತ್ತಿನ ಗಾಡಿಯನ್ನ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಎಷ್ಟು ಎಕನಾಮಿಕ್ ಬೇಕು, ಒಂದು ಎತ್ತಿನ ಗಾಡಿ ಒಂದು ಟ್ರಿಪ್ ತಗೊಂಡೋದು ಎಷ್ಟು ದುಡ್ಡು ಇದಾಗುತ್ತೆ. ಅರ್ಥ ಇದೆ. ಎತ್ತಿನ ಗಾಡಿಯನ್ನು ಓಡಿಸ್ಬೇಕಾದ್ರೆ ಒಬ್ಬ ರೈತ ಅವನು ಯಾವ ರೀತಿ ಎಲ್ಲ ಮಾತನಾಡ್ತಾನೆ, ಭಾಷೆನ ಕಲಿಸ್ಬೋದು. ಹೀಗೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಎಲ್ಲೋ ನಮ್ಮ ಒಂದು ನಾಲೆಡ್ಜ್, ನಮ್ಮ ಒಂದು ಪ್ರಿಪರೇಷನ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಮ್ಮ ಕ್ಲಾಸ್ ರೂಮ್ ಅಲ್ಲಿ ಡಿಫ್ರೆಂಟ್ ಆಗಿರ್ತಕ್ಕಂಥ ಬೋಧನಾ ವಿಧಾನಗಳನ್ನ ಬಳಸ್ತಕ್ಕಂಥ ಒಂದು ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ತೀವಿ. ಹಾಗಾದ್ರೆ ಒಂದು ಪ್ರಶ್ನೆ ಎಲ್ರಿಗೂ, ಲರ್ನಿಂಗ್ ಹೇಗಾಗುತ್ತೆ? ಮಕ್ಕಳು ಕಲಿಕೆ ಹೆಂಗೆ ಕಲಿತಾರೆ? ಓಕೆ, ಬೇರೆ ತರ ಪ್ರಶ್ನೆ ಕೇಳ್ತೀನಿ. ಕಲಿಕೆಯನ್ನ ಯಾವ ಮೂಲದಿಂದ ಮಕ್ಕಳು ಕಲಿತಾರೆ?
ಕರೆಕ್ಟ್ ಆಗಿ ಬಂದ್ರಿ. ಒಂದು ಲರ್ನಿಂಗ್ ಥ್ರೂ ಸೀಯಿಂಗ್ ಅಂದ್ರೆ ನಾವು ನೋಡುವುದರಿಂದ ವಿಜುವಲ್ ಲರ್ನಿಂಗ್ ಅಂತ ನಾವು ಅದನ್ನ ಹೇಳ್ಬೋದು. ಇನ್ನು ಲರ್ನಿಂಗ್ ಥ್ರೂ ಇಯರಿಂಗ್ ಅಂದ್ರೆ ಆಡಿಟೋರಿಯಂ ಅಂದ್ರೆ ಕೇಳುವುದರಿಂದ, ಶ್ರವಣ ಮಾಧ್ಯಮದಿಂದ ನಾವು ಕಲಿಬಹುದು. ಇನ್ನೊಂದು ಲರ್ನಿಂಗ್ ಥ್ರೂ ಡೂಯಿಂಗ್ ಅಂದ್ರೆ ಕೆನಸ್ಥೆಟಿಕ್ ಲರ್ನಿಂಗ್ ಅಂತ ಇದನ್ನ ಕರೀತಾರೆ, ಅದನ್ನ ಮಾಡತಕ್ಕಂಥ. ಇನ್ನೊಂದು ಲರ್ನಿಂಗ್ ಥ್ರೂ ಟೆಕ್ಸ್ಟ್, ಓದೋದು ಬರೆಯೋದು ಪ್ರಾಕ್ಟೀಸ್ ಮುಖೇನವಾಗಿ ಕೂಡ ಲರ್ನಿಂಗ್ ಆಗುತ್ತೆ. ಇದ್ರೆ ನಿಮ್ಗೆ ಇನ್ನೊಂದು ವಿಷಯ ಆಯ್ತು, ಬಹಳ ಕುತೂಹಲಕಾರಿಯಾಗಿರ್ತಕ್ಕಂಥ ಒಂದು ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಮೆದುಳು ಮಾಹಿತಿಯನ್ನ ಸ್ವೀಕರಿಸುವಾಗ ಎರಡು ಮಾಧ್ಯಮಗಳಿಂದ ಅತ್ಯಂತ ಹೆಚ್ಚು ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡಿ. ಒಂದು ವಿಜುವಲ್ ಮೋಡ್, ಇನ್ನೊಂದು ಆಡಿಯೋ. ಇವೆರಡೇ ಮಾಧ್ಯಮ 90% ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತಕ್ಕಂಥದ್ದು ಇವೆರಡೇ ಮಾಡೋದ್ರಿಂದ. ಅರ್ಥ ಆಯ್ತಾ? ಇನ್ 10% ಯಾವ್ದಪ್ಪ ಅಂದ್ರೆ ನಮ್ಮ ಬೇರೆ ಸೆನ್ಸರ್, ಟಚ್ ಮಾಡೋದು, ಟೇಸ್ಟ್ ಮಾಡೋದು, ಫೀಲ್ ಮಾಡೋದು, ಮುಟ್ಟಿ ನೋಡೋದು, ಇವುಗಳ ಮುಖೇನವಾಗಿ ಏನ್ ಮಾಡ್ತೀವಿ. ಇನ್ನು 10%, ಇನ್ನ 90% ಅಲ್ಲಿ 80% ನೋಡೋದ್ರ ಮುಖೇನ, ಇನ್ನ 10% ಕೇಳೋದ್ರ ಮುಖೇನ. ನೆನಪಲ್ಲಿರಲಿ ನಿಮ್ಗೆ, ಮಾಹಿತಿ ಸ್ವೀಕರಿಸೋದು ಲರ್ನಿಂಗ್ ಅಲ್ಲ, ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡ್ತಕ್ಕಂಥದ್ದು. ಆದ್ರೆ ಈಗ ನಾನು ಈಗ ನೋಡ್ತಾ ಇದ್ದೀನಿ, ನೋಡಿದ ಕ್ಷಣಕ್ಕೆ ಇಲ್ಲಿ 50 ಜನ 60 ಜನ 70 ಜನ ಇದಾರೆ ಅನ್ನೋದು ಫೀಲ್ ಆಗ್ತೈತಿ. ಯಾರ್ಯಾರು ಇಲ್ಲಿದ್ದಾರೆ ಅನ್ನೋದು ಕೂಡ ನಾನು ಫೀಲ್ ಮಾಡ್ತೀನಿ. ಎಷ್ಟು ಜನ ಲೇಡೀಸ್ ಟೀಚರ್ಸ್ ಇದ್ದಾರೆ, ಎಷ್ಟು ಜನ ಜೆಂಟ್ಸ್ ಟೀಚರ್ ಅಂತ ಫೀಲ್ ಮಾಡ್ತೀನಿ. ಅದೇ ನೀವು ಕುತ್ಕೊಂಡು ನನಗೆ ಹೇಳಿದ್ರೆ ಈ ಕ್ಲಾಸ್ ರೂಮ್ ಅಲ್ಲಿ ಇಷ್ಟು ಜನ ಇದ್ದಾರೆ ಅಂತ ನಾನು ಇದು ಕೇಳ್ತೀನಿ. ಎಲ್ಲ ಇಂಪಾರ್ಟೆಂಟ್ ಇದ್ರೆ ಹಿಡ್ಕೊತೀನಿ, ಇಂಪಾರ್ಟೆಂಟ್ ಇಲ್ಲ ಅಂದ್ರೆ ಅದನ್ನ ನಾನು ಏನ್ ಮಾಡ್ತೀನಿ, ಬಿಟ್ಬಿಡು. ನಮ್ಮ ಕ್ಲಾಸ್ ರೂಮ್ ಪ್ರೋಸೆಸ್ ಅಲ್ಲೂ ಕೂಡ ಇದನ್ನ ನಾವು ಅಡಾಪ್ಟ್ ಮಾಡಿ ನೆನಪಲ್ಲಿ ಇಟ್ಬಿಡು. ನಮ್ಮ ಕ್ಲಾಸ್ ರೂಮ್ ಪ್ರೋಸೆಸ್ ಅಲ್ಲೂ ಕೂಡ ನಾವು ಹೆಚ್ಚು ಆದ್ಯತೆ ಕೊಡ್ತಾ ಇರ್ತಕ್ಕಂಥದ್ದು ಯಾವ್ದಕ್ಕೆ? ಗ್ಯಾರಂಟಿನ ಟಿವಿಗೆ ಜಾಸ್ತಿ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಇದೆ. ಜನರೇಷನ್ ಗ್ಯಾಪ್ ಹೇಳಿದ್ನಲ್ಲ, ನಾವು ಕಿವಿಯನ್ನ ಕೇಳಿ ಹೆಚ್ಚು ಬೆಳೆದಂತವ್ರು. ನಮ್ಮ ಜನರೇಷನ್ ಕಿವಿಯಿಂದ ಕೇಳಿ ಜಾಸ್ತಿ ಜ್ಞಾನವನ್ನ ನಾವು ಸಂಪಾದಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋದು. ಇವತ್ತಿನ ಜನರೇಷನ್ ನೀವು ಕಲಿಸ್ತಾ ಇದ್ರಲ್ಲ, ಅವರು ವಿಜುವಲ್ ಮೋಡ್ಗೆ ಜಾಸ್ತಿ ಕನೆಕ್ಟ್ ಆಗ್ಬಿಟ್ಟಿದ್ದಾರೆ. ನೋಡೋದು, ಮುಟ್ ನೋಡೋದು, ಫೀಲ್ ಮಾಡೋದು, ಮೊಬೈಲ್ ಸರ್ಚ್ ಮಾಡೋದು, ಕ್ಯೂರಿಯಾಸಿಟಿ, ಇವೆಲ್ಲವೂ ಕೂಡ ಜಾಸ್ತಿ ಇವತ್ತಿನ ಜನರೇಷನ್ಗೆ. ಅವ್ರನ್ನ ನೀವು ಕೂರ್ಸ್ಕೊಂಡು ಗಂಟೆಗಂಟ ನಾವು ಹೇಳ್ತೀನಿ ಕೇಳ್ಕೊತಾವ. ಜನರೇಷನ್ ಗ್ಯಾಪ್ ಬಂದಿವಲ್ಲ, ಇದೇ ಜನರೇಷನ್ ಗ್ಯಾಪ್. ಸೊ ಹಾಗಾಗಿ ಈ 80% ವಿಜುವಲ್ ಮೋಡಿಂದ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತಕ್ಕಂಥ ಮಕ್ಕಳಿಗೆ ನಾವು ಅಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದೀವಾ? ಬ್ಲಾಕ್ ಬೋರ್ಡ್ ನೇ ಯೂಸ್ ಮಾಡಲ್ಲ ನಾವು, ಎಲ್ಲವನ್ನೂ ಕೂಡ ಬಾಯಲ್ಲೇ ಹೇಳ್ತೀವಿ ನಾವು. ನೆನಪಲ್ಲಿ ಇಟ್ಕೊಳ್ಳಿ, ಕ್ಲಾಸ್ ರೂಮ್ ಅಟ್ಲೀಸ್ಟ್ ಒಂದು ಚಿತ್ರ ನಮ್ಮ ಕೈಲಿ ಇರುತ್ತೆ, ನಮ್ಮ ಮೊಬೈಲ್ ಇರುತ್ತೆ, ಮೊಬೈಲ್ ಚಿತ್ರದಲ್ಲಿ ತೋರ್ಸೋ ಪ್ರಯತ್ನ ಮಾಡಲ್ಲ. ಇದು ಈ ಚಾಪ್ಟರ್ಗೆ ಸೂಟ್ ಆಗ್ತಕ್ಕಂಥ ಒಂದು ಚಿತ್ರ, ವಿಡಿಯೋ ಬೇಕಾದಷ್ಟಿದೆ ಅಂತ. ಸೊ ಹಾಗಾಗಿ ನಮಗೆ ಈ ಇನ್ಫಾರ್ಮೇಶನ್ ಈ ತರ ನಾವು ಗ್ಯಾದರ್ ಮಾಡ್ತೀವಲ್ಲ, ಆದ್ರೆ ನಿಜವಾಗಿ ಕಲಿಕೆ ಉಳಿಯೋದಿದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್. ಎಷ್ಟು ಪರ್ಸೆಂಟ್ ಕಲಿಕೆ ಉಳಿಯುತ್ತೆ ನೀವು ಲೆಕ್ಚರ್ ಮಾಡೋದ್ರಿಂದ? ಒಂದು ಎಫರ್ಟ್ ಹಾಕಿ ಒಂದು 45 ನಿಮಿಷದ ಒಂದು ಪಾಠ ಮಾಡ್ತೀರಾ, ಎಷ್ಟು ಪರ್ಸೆಂಟ್ ಮಕ್ಕಳಲ್ಲಿ ಲರ್ನಿಂಗ್ ಉಳಿಯುತ್ತೆ? 5%, ಜಸ್ಟ್ 5%. ನಾವು ಪಾಠ ಮಾಡ್ತೀವಲ್ಲ, ಲೆಕ್ಚರ್ ಮೆಥಡ್, ಕುತ್ಕೊಂಡು ಅಥವಾ ನಿಂತ್ಕೊಂಡು, ಮಕ್ಕಳಲ್ಲಿ ಉಳಿತಕ್ಕಂಥ ಲರ್ನಿಂಗ್ ಎಷ್ಟಪ್ಪ ಅಂದ್ರೆ 5%. ಹಾಗಾದ್ರೆ ಯಾವ್ದ್ರ ಮುಖೇನ ಲರ್ನಿಂಗ್ ಜಾಸ್ತಿ ಉಳಿಸಿದೆ ಹೇಳಿ ನೋಡೋಣ. ಮಾಡಿಸೋದ್ರಿಂದ ಅಂದ್ರೆ ಲರ್ನಿಂಗ್ ಬೈ ಡೂಯಿಂಗ್ ಅಂತ ಇರ್ತಲ್ಲ, ಇದರಿಂದ ಮಾಡಿದ್ರೆ 70% ಲರ್ನಿಂಗ್ ಮಕ್ಕಳಲ್ಲಿ ಉಳಿಯುತ್ತೆ. ಇವತ್ತು ಯಾವ್ದೋ ಒಂದು ಭಾರತದ ಭೂಪಟವನ್ನ ನೀವು ಪೂರ್ವ ದಿಕ್ಕಿನಲ್ಲಿ ಈ ಭಾಗ ಇದೆ, ಈ ರಾಜ್ಯ ಇದೆ, ದಕ್ಷಿಣದಲ್ಲಿ ಈ ರಾಜ್ಯ ಇದೆ, ಉತ್ತರ ಭಾಗದಲ್ಲಿ ಇದೆ, ವಾಯುವ್ಯ ಇಲ್ಲಿದೆ ಅಂತ ನಾವು ಥಿಯರಿಟಿಕಲ್ ಹೇಳೋದು, ಬೋರ್ಡ್ ಮೇಲೆ ಬರೆದು ಮಕ್ಕಳ ಕೈಲಿ ನೀವು ಅದನ್ನ ಗುರ್ಸೋದಕ್ಕೂ ಬಹಳ ವ್ಯತ್ಯಾಸ. ಥಿಯರಿಟಿಕಲ್ ಆಗಿ ಹೇಳಿದ್ರೆ ಅದು 5% ಅಷ್ಟೇ, ಯಾವುದೋ ಒಂದು ಭಾಗ ನೆನಪಲ್ಲಿ ಇಟ್ಕೋಬಹುದು. ಅದೇ ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ 70% ಅಷ್ಟು ಲರ್ನಿಂಗು ಮಕ್ಕಳಲ್ಲಿ ಉಳಿಯುತ್ತೆ ಅಂತಕ್ಕಂಥದನ್ನ ನಾನು ಹೇಳ್ತಿಲ್ಲ, ಸಂಶೋಧನೆಗಳು ಹೇಳ್ತಿರ್ತಕ್ಕಂಥ. ಹಾಗೆ ಇನ್ನು ಇದೊಂದೇ ಅಲ್ಲ, ಏನೋ ಟೆಕ್ನಿಕ್, ಇನ್ನು ಬೇರೆ ಬೇರೆ ಟೆಕ್ನಿಕ್ ಅನ್ನ ಬಳಸಿದ್ರೆ ಇನ್ನು ಬೇರೆ ಬೇರೆ ತರ ಲರ್ನಿಂಗ್ ಅನ್ನ ನಾವು ಮಕ್ಕಳಲ್ಲಿ ಸೇವ್ ಮಾಡೋದು. ಡಿಸ್ಕಷನ್ ಮಾಡಿದ್ರೆ 50% ಲರ್ನಿಂಗ್ ಸೇವ್ ಉಳಿಯುತ್ತೆ. ಮಕ್ಕಳ ಕೈಯಲ್ಲಿ ಡಿಸ್ಕಷನ್ ಮಾಡ್ತಾರೆ, ಚರ್ಚೆ ಮಾಡಿಸಿದ್ರೆ 50% ಅಷ್ಟು ಲರ್ನಿಂಗ್ ಉಳಿಯುತ್ತೆ. ಇನ್ನ ಮಕ್ಕಳೇ ಡೆಮಾನ್ಸ್ಟ್ರೇಷನ್ ಮಾಡಿದ್ರೆ, ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಮಕ್ಕಳೇ ಡೆಮಾನ್ಸ್ಟ್ರೇಷನ್ ಮಾಡಿದ್ರೆ 30% ಅಷ್ಟು ಲರ್ನಿಂಗ್ ಉಳಿಯುತ್ತೆ.
ಆಡಿಯೋ ವಿಜುವಲ್ ಅನ್ನ ನೀವು ಕ್ಲಾಸ್ ರೂಮ್ ಪ್ರೊಸೆಸ್ ಅಲ್ಲಿ ಬಳಸಿದ್ರೆ 20% ಉಳಿಯುತ್ತೆ. ನಾವೇ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತೀವಲ್ಲ, ಆಡಿಯೋ ವಿಜುವಲ್ ಬಳಸ್ಬಿಟ್ರೆ ನಮ್ಮ ಲರ್ನಿಂಗ್ ತುಂಬಾ ಸ್ಟ್ಯಾಂಡರ್ಡ್ ಆಗುತ್ತೆ ಅಂತ ಇಲ್ಲ, 20% ಅಷ್ಟೇ ಉಳಿಯೋದು. ಮಕ್ಕಳೇ ಸ್ವತಃ ರೀಡ್ ಮಾಡಿದ್ರೆ 10% ಉಳಿಯುತ್ತೆ. ಓದಿ 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 ಓದಿಸ್ತೀವಲ್ಲ ನಾವು ಬೆಳಿಗ್ಗೆ ಮತ್ತೆ ಸಂಜೆ, 10% ಅಷ್ಟು ಉಳಿಯುತ್ತದೆ. ಆದ್ರೆ 90% ಉಳಿಬೇಕು ಅಂದ್ರೆ ಮಕ್ಕಳಿಗೆ ಪಾಠ ಮಾಡಿಸ್ಬೇಕು. ಅಂದ್ರೆ ಟೀಚಿಂಗ್ ಟು ಅದರ್ಸ್ ಮಾಡಿದ್ರೆ, ನಾನೀಗ ಪಾಠ ಮಾಡ್ತಿದ್ದೀನಲ್ಲ, ಈ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಲ್ಲ, ಇವತ್ತು ನನಗೆ ನಾನು ಓದ್ಕೊಂಡು ಬಂದಿರ್ಬೋದು, ಅದೇ ಅದನ್ನ 2 ದಿವಸ ಆದ್ಮೇಲೆ ನನಗೆ ಇದನ್ನ ಬಿಟ್ಬಿಡ್ತಿದ್ದೆ, ನಾನು ಮರ್ತ್ಬಿಡ್ತಿದ್ದೆ. ಬಟ್ ಈಗ ಪಾಠ ಮಾಡಿದ್ದೀನಲ್ಲ, ಇದು ನನಗೆ ಒಂದು 90% ಸೇವ್ ಆಗಿ ನನ್ನ ಬ್ರೈನ್ ಒಳಗೆ. ಇನ್ನೊಂದು ದಿವಸ ಯಾವ್ದಾದ್ರು ಬೇರೆ ಟೀಚರ್ಸ್ಗೆ ಮಾತಾಡೋಕೆ ಬಂದ್ರೆ ಈ ನೋಟ್ಸ್ ಇಲ್ಲದೆ ಇದ್ರು ಕೂಡ ನಾನು ಇಷ್ಟು ಕಾನ್ಸೆಪ್ಟ್ಗಳು ಇರಲ್ಲ, ಒಂದು 70% 80% ಕಾನ್ಸೆಪ್ಟ್ಗಳನ್ನ ಟೀಚರ್ಸ್ಗೆ ಹೇಳಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಥಿಂಕ್ ಮಾಡಿ, ನಮ್ಮ ಕ್ಲಾಸ್ ರೂಮ್ ಕೋರ್ಸ್ ಅಲ್ಲಿ ಮಕ್ಕಳ ಲರ್ನಿಂಗು ಹೆಚ್ಚು ಸ್ಟ್ರಾಂಗ್ ಆಗಿರ್ಬೇಕು, ಹೆಚ್ಚು ಶಾಶ್ವತವಾಗಿ ಉಳಿಬೇಕು ಅನ್ನೋದಾದ್ರೆ ನಾವೇನ್ ಮಾಡ್ತೀವಿ? ಲೆಕ್ಚರ್ ಮಾಡಿಸ್ಬೇಕಾ, ಅಥವಾ ಮಕ್ಕಳಿಗೆ ಡಿಸ್ಕಷನ್ ಮಾಡಿಸ್ಬೇಕಾ, ಡೆಮಾನ್ಸ್ಟ್ರೇಷನ್ ಮಾಡಿಸ್ಬೇಕಾ, ಆಡಿಯೋ ವಿಜುವಲ್ ಥಿಂಗ್ಸ್ ಗಳನ್ನ ಬಳಸ್ಬೇಕಾ, ಲರ್ನಿಂಗ್ ಬೈ ಡೂಯಿಂಗ್ ಮಾಡಿಸ್ಬೇಕಾ ಅನ್ನೋದನ್ನ ನಾವು ಥಿಂಕ್ ಮಾಡಿಸ್ಬೇಕು. ಇದ್ರ ಜೊತೆಗೆ ಇನ್ನೊಂದು ಬಹಳ ಪ್ರಮುಖವಾಗಿ ನೆಗ್ಲೆಕ್ಟ್ ಮಾಡಿರ್ತಕ್ಕಂಥ ಏರಿಯಾ ನಮ್ಮ ಕ್ಲಾಸ್ ರೂಮ್ ಅಲ್ಲಿ, ಅಂದ್ರೆ ಶಾಲೆಗಳು ಯಾವ್ದಪ್ಪ ಅಂದ್ರೆ ಇವ್ಯಾಲ್ಯೂಯೇಷನ್. ಇದೇನ್ ಸರ್ ಹಿಂಗೆ ಅಂತೀರ, ನೆಗ್ಲೆಕ್ಟ್ ಏನ್ ಮಾಡ್ತಾ ಇದೀವಿ? ನಾವೆಲ್ಲ ಎಫೆಗಳನ್ನ ಮಾಡ್ತಾ ಇದೀವಿ, 4 ರೂಪಣಾತ್ಮಕ ಮೌಲ್ಯಮಾಪನ ಮಾಡ್ತಾ ಇದೀವಿ, 2 ಸಂಕಲನಾತ್ಮಕ ಮಾಡ್ತಾ ಇದೀವಿ, ಎಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದೀವಿ? ಒಂದು ಪ್ರಶ್ನೆ ಸರಿಯಾಗಿ ಉತ್ತರ ಕೊಡಿ ನೋಡೋಣ. ನಮ್ಮ ಮೌಲ್ಯಮಾಪನ ಏನು ಕಲಿತಿದ್ದಾರೆ ಅನ್ನುವುದನ್ನ ನೋಡಬೇಕಾ, ಹೇಗೆ ಕಲಿಯಬೇಕು ಅನ್ನುವುದನ್ನ ನೋಡಬೇಕು? ನಿಜವಾಗಿ ಹೇಳ್ತಾ ಇದ್ದೀರಾ ಅಥವಾ ವಾಸ್ತವವಾಗಿ ಫೀಲ್ ಮಾಡ್ಕೊಂಡು ಹೇಳ್ತಾ ಇದ್ದೀರಾ? ಏನು ಕಲಿಯಬೇಕು ನೀವು ಇವೆರಡನ್ನೂ ಮಾಡ್ತಾ ಇದ್ದೀರಾ ನೀವು ಕ್ಲಾಸ್ ರೂಮ್ ಅಲ್ಲಿ. ಏನು ಕಲಿಯಬೇಕು ಅನ್ನೋದನ್ನ ನೋಡೋದು ಯಾವ್ದು ಹೇಳಿ? ಸಂಕಲನಾತ್ಮಕ ಮೌಲ್ಯಮಾಪನ ಮಾಡೋದು. ಏನ್ ಕಲ್ತಿದ್ದಾರೆ ಅನ್ನೋದು ನೋಡ್ತಿರೋದು ನೀವ್ ಏನ್ ಹೇಳಿ? ಸಂಕಲನಾತ್ಮಕ ಮೌಲ್ಯಮಾಪನ. ಹೇಗೆ ಕಲಿಯಬೇಕು ಅನ್ನೋದನ್ನ ಮಾಡೋ ಉದ್ದೇಶ ಏನ್ ಹೇಳಿ? ರೂಪಣಾತ್ಮಕ ಮೌಲ್ಯಮಾಪನ ಮಾಡೋದು. ಅರ್ಥ ಆಯ್ತಾ? ಇನ್ನೊಂದು ಬಿಡಿಸಿ ಹೇಳ, ಏನ್ ಕಲ್ತಿದ್ದಾರೆ ಅನ್ನೋದು ಮೌಲ್ಯ ನಿರ್ಣಯ ಮಾಡ್ತೀರಾ. ಪಾಸ್ ಫೇಲು, ಅವ್ನು ಎಷ್ಟು ಮಾರ್ಕ್ಸ್ ತಗೊಂಡಾನೆ, ಎಷ್ಟು ಮಾರ್ಕ್ಸ್ ತಗೊಂಡಿಲ್ಲ ಡಿಸೈಡ್ ಮಾಡೋದು ಅಷ್ಟೇ. ಅದು ಸಂಕಲನಾತ್ಮಕ ಮೌಲ್ಯಮಾಪನ ಅಂದ್ರೆ ಒಂದು ಆನ್ಯುವಲ್ ಆಗಿ 2 ಎಕ್ಸಾಮ್ ಮಾಡ್ತಿರಲ್ಲ, ಅದು ನಿಜವಾಗಿ ನಾವು ಇಂಪಾರ್ಟೆನ್ಸ್ ಕ್ಲಾಸ್ ರೂಮ್ ಪ್ರೊಸೆಸ್ ಅಲ್ಲಿ ಕೊಡ್ಬೇಕಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಹೇಗೆ ಕಲಿಬೇಕು ಅನ್ನೋದಕ್ಕೆ. ಅದು ಯಾವ್ದೇ ರೂಪಣಾತ್ಮಕ. ಆದ್ರೆ ಟ್ರಾಜಿಡಿ ಏನಪ್ಪಾ ಅಂದ್ರೆ 4 ರೂಪಣಾತ್ಮಕ ಮೌಲ್ಯಮಾಪನಗಳು ಕೂಡ ಸಂಕಲನಾತ್ಮಕ ಮೌಲ್ಯಮಾಪನ 4 ತಮ್ಮಂದಿರಾಗ್ಯಾವ ಅಷ್ಟೇ. ಮತ್ತಿನ್ನೇನು ಮಾಡ್ತಿಲ್ಲ. ಅಲ್ಲಿ ಮಾಡೋದು ಏನ್ ಮಾಡ್ತಿದ್ದೀರಾ ನೀವು? ಒಂದು ಪೆನ್ ಪೇಪರ್ ಟೆಸ್ಟ್, 2 ಪ್ರಾಜೆಕ್ಟ್, ಅದ್ ಬಿಟ್ರೆ ಏನ್ ಮಾಡ್ತಾ ಇದ್ದೀರಾ? ಒಂದು ಪೆನ್ ಪೇಪರ್ ಟೆಸ್ಟ್. ನೀವು ಪೆನ್ ಪೇಪರ್ ಟೆಸ್ಟ್ ಮಾಡ್ಲೇಬೇಕು ಅಂತ ಯಾರು ಹೇಳಿಲ್ಲ ನಿಮ್ಗೆ. ಆದ್ರೆ ನಮ್ಮ ಈಜಿ, ನಮ್ಮ ಸರಳತೆಗೆ, ನಮ್ಮ ದಾಖಲೆ ಇಡ್ಲಿಕ್ಕೆ ಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವೇನ್ ಮಾಡ್ತಿದ್ವಿ? 2 ಪ್ರಾಜೆಕ್ಟ್ ವರ್ಕ್ ಮಾಡಿಸ್ತೀವಿ, ಒಂದು ಪೆನ್ ಪೇಪರ್ ಟೆಸ್ಟ್ ಮಾಡಿ ಮಾರ್ಕ್ಸ್ ಅನ್ನ ಹೇಳ್ತೀವಿ. ನಿಜವಾಗಿ ಬ್ಯೂಟಿ ಆಫ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಏನ್ ಗೊತ್ತಾ? ರೂಪಣಾತ್ಮಕ ಮೌಲ್ಯಮಾಪನದ ಅಂತಸತ್ವ ಏನಾದ್ರೂ ಗೊತ್ತಾ? ಮಗು ಇನ್ವಾಲ್ವ್ ಆಗಿ ಅದನ್ನೇ ಅವನೇ ಕಲ್ಪನೆ ಮಾಡ್ಕೊಂಡು ಅವನೇ ಮಾಡಿ ತರೋತಕ್ಕಂಥದ್ದು, ಅದು ಕರೆಕ್ಟ್. ಅದು ಒಂದು. ಆಮೇಲೆ ಅವರವರೇ ಡಿಸ್ಕಷನ್ ಮಾಡಿ ಹೆಚ್ಚಿನ ವಿಚಾರ. ಓಕೆ, ಅದು ನೀವು ರೂಪಿಸ್ಕೊಳ್ತಕ್ಕಂತ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಮೇಲೆ ಅದು ಡಿಸೈಡ್ ಆಗುತ್ತೆ. ಇದು 2016ರಲ್ಲಿ ಪ್ರಾರಂಭ ಆದಾಗ ನಾವು ಮಾಡಿಸಿದ್ದು ಇದೇನೇ. ಆಮೇಲೆ ಯಾಕೆ ಹೆಂಗಾಯ್ತು? ಆಮೇಲೆ ಆಯ್ತು ಅಂದ್ರೆ ಯಾಂತ್ರಿಕತೆ ಗೊತ್ತಿತ್ತು. ಈಗ ಎಲ್ಲೂ ಬಂದು ನಿಂತಿದೆ ಅಂದ್ರೆ ನಾವೇ ಒಂದು ಪುಸ್ತಕ ಮಾಡ್ಬಿಟ್ಟು ನೋಡಪ್ಪ ಇದನ್ನ ಫಿಲ್ ಮಾಡು, ಅಲ್ಲೂ ತಾನು ನಿಲ್ಸ್ಕೊಂಡಿದ್ದೀವಿ. ಅದನ್ನು ಮಾಡೋದಿಲ್ಲ ಕೆಲವರು. ಈ ಮಕ್ಕಳು ಏನಾಗಿದೆ ಆ ಸಾಮರ್ಥ್ಯನ ಬಳಸ್ಕೊಂಡಿಲ್ಲ. ನೋಡಪ್ಪ ಇದನ್ನ ಈ ರೀತಿ ಫಿಲ್ ಮಾಡು, ಈ ರೀತಿ ಫಿಲ್ ಮಾಡು ಅಂತ ಹೇಳಿ ನೇಚರ್ ಫಿಲ್ ಮಾಡಿಸಿ ದಾಖಲೆ ಇಟ್ಕೊಳ್ತಕ್ಕಂಥ ಸ್ಥಿತಿಗೆ ತಲುಪಿದ್ದೀವಿ. ಆಯ್ತು, ಈಗ ನಿಮ್ಮ ಕಷ್ಟ ನಾವೇನ್ ಮಾತಾಡೋಣ. ಈಗ ನನಗೆ ನಾನು ಹೇಳಿದ್ನಲ್ಲ, ರೂಪಣಾತ್ಮಕ ಮೌಲ್ಯಮಾಪನದ ಅಂತಸತ್ವ ಹೇಳಿ, ಕೋರ್ ಏನು ಅಂತ. ಕಲಿಯೋದನ್ನ ಕಲಿಸೋದು. ಅಫ್ಕೋರ್ಸ್ ಕಲಿಯೋದನ್ನ ಕಲಿಸೋದು ಇನ್ನೊಂದಿದೆ, ನಾವ್ ಯಾರು ಮಾಡ್ದಲೇ ಇರೋದೊಂದಿದೆ. ಸಂಕಲನಾತ್ಮಕ ಮೌಲ್ಯಮಾಪನದಲ್ಲಿ ಅದನ್ನ ನಿರೀಕ್ಷೆ ಮಾಡಲ್ಲ. ಸಂಕಲನಾತ್ಮಕ ಮೌಲ್ಯಮಾಪನ ಯಾಕೆ ಹೇಳಿ? ಮೌಲ್ಯ ನಿರ್ಣಯ ಮಾಡ್ಬಿಡ್ತೀರಾ,
ಮಗು ಪಾಸು ಫೇಲ್ ಅನ್ನೋದನ್ನ ಸಕಾರಾತ್ಮಕ ಮೌಲ್ಯ ಅಲ್ಲೇನು ಇಲ್ಲ. ಬಟ್ ರೂಪಣಾತ್ಮಕ ಮೌಲ್ಯಮಾಪನ ಅಂದ್ರೆ ಅದಿದೆ, ಮಾಡ್ಬೇಕು ಅದು ಮಾಡ್ತಿಲ್ಲ ನಾವು. ಏನು ಇಲಾಖೆನೇ ಒಂದು ತಪ್ಪು ಮಾಡ್ತಾ ಇದೆ. ಇಲಾಖೆ ಬಗ್ಗೆ ಬೇಡಿ ಸರ್, ಈಗ ಏನೀಗ ಹಂಗೆ ಮಾತಾಡೋದು. ಈಗ ನನ್ನ ಪ್ರಶ್ನೆಗೆ ನೇರ ಉತ್ತರ ಕೊಡಿ. ಹೇಳಿ ವಿಶ್ಲೇಷಣೆ. ಮಕ್ಕಳಲ್ಲಿ ಇಂಡಿವಿಜುವಲ್ ಇರುತ್ತೆ ಸರ್. ವೈಯಕ್ತಿಕವಾಗಿ ಮಕ್ಕಳ ಅಂತಸತ್ವವನ್ನು ತಿಳಿಯೋದಕ್ಕೆ ಅವಕಾಶನೇ ಇಲ್ಲ. ಓಕೆ, ನಾನೇ ಹೇಳ್ಬಿಡ್ತೀನಿ. ನಿಜವಾಗಿ ರೂಪಣಾತ್ಮಕ ಮೌಲ್ಯಮಾಪನದ ಬ್ಯೂಟಿ ಮತ್ತೆ ಅದರ ಒಂದು ಕೋಡ್ ಏನ್ ಗೊತ್ತಾ, ಅದ್ರ ಉದ್ದೇಶ ಏನ್ ಗೊತ್ತಾ? ಫೀಡ್ಬ್ಯಾಕ್, ಹಿಮ್ಮಾಯಿತಿ ಕೊಡುವುದು. ನಾನು ಹೇಳಿದ ಪ್ರಶ್ನೆ ಕೇಳಿದಲ್ಲ, ಹೇಗೆ ಕಲಿಯಬೇಕು ಅನ್ನೋದನ್ನ ಟೆಸ್ಟ್ ಮಾಡೋದು ಯಾವ್ದು ಹೇಳಿ? ರೂಪಣಾತ್ಮಕ ಮೌಲ್ಯಮಾಪನ. ಹೇಗೆ ಕಲಿಯಬೇಕು ಅನ್ನೋದನ್ನ ಎಲ್ಲಿ ಹೇಳ್ತಾ ಇದ್ದೀರಾ? ಎಲ್ಲಿ ಹೇಳ್ತಿದ್ವಿ ನಾವು? ಮತ್ತೆ ಅದೇ ಪೆನ್ ಪೇಪರ್ ನೀವೇ ಹೇಳಿದ್ರಲ್ಲ, ಪುಸ್ತಕ ಇಟ್ಟಿದೀವಿ, ಬರ್ಸ್ತಾ ಇದೀವಿ, ಅದನ್ನೇ ಫಿಲ್ ಮಾಡ್ತಾ ಇದೀವಿ. ಒಂದು ನಾವು ಗುರುಚೇತನ ಮಾಡ್ಯೂಲ್ ಅಲ್ಲಿ ಒಂದು ಪಾಕಿಸ್ತಾನದ ಒಂದು ಕವಿತೆಯನ್ನ ಟ್ರಾನ್ಸ್ಲೇಟ್ ಮಾಡಿ ಅದಕ್ಕೆ ಇಟ್ಟಿದ್ವಿ ನಮ್ಮ ಕನ್ನಡ ಗುರುಚೇತನ ಒಂದು ಮಾಡ್ಯೂಲ್ ಅಲ್ಲಿ. ಪಾಕಿಸ್ತಾನದ ಒಂದು ಕವಿತೆ, ಯಾರು ಓದಿದ್ರಾ? ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ವಿ ನಾವು. ಒಂದ್ ಮಗು, ಒಂದ್ ಪೇರೆಂಟ್ಸ್ ಒಂದ್ ಊರಿಂದ ಮತ್ತೊಂದು ಊರಿಗೆ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ. ಸಹಜವಾಗಿ ಮಗುನು ಕೂಡ ಆ ಶಾಲೆ ಬಿಟ್ಟು ಬೇರೆ ಶಾಲೆಗೆ ಸೇರಿಸ್ತಾರೆ. ಮಗುಗೆ ಬಹಳ ಖುಷಿ, ಹೊಸ ಶಾಲೆಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಅಲ್ಲಿ ಕಲಿಬೇಕು, ಈ ಕಲಿಬೇಕು ಅಂತ ಒಂದು ಖುಷಿ. ಸೊ ಆ ಖುಷಿಯಾಗೆ ಮಗು ಶಾಲೆಗೆ ಹೋಯ್ತು. ಮಗು ಸರ್ ಚೂರು ಮಾತಾಡ್ಬಿಡಿ ಸರ್. ಆ ಶಾಲೆಗೆ ಹೋದಂತ ಸಂದರ್ಭದಲ್ಲಿ ಒಬ್ರು ಟೀಚರ್ ಬಂದ್ರು. ಮಗುಗೆ ಬಹಳ ಖುಷಿ, ಹೊಸ ಟೀಚರು, ಹೊಸ ಒಂದು ಕನಸುಗಳು. ಟೀಚರ್ ಹೇಳಿದ್ರು, ಮಕ್ಕಳ ಇವತ್ತು ನಾವು ಚಿತ್ರ ಬರೆಯೋಣ. ಮಗು ತುಂಬಾ ಖುಷಿ ಆಗುತ್ತೆ. ಎಸ್, ಚಿತ್ರ ಬರೆಯೋಣ. ನಾನಲ್ಲಿ ನಮ್ಮ ಮನೇಲಿ ನೋಡಿರ್ತಕ್ಕಂತ ಒಂದು ಹೂವಿನ ಗಿಡ ಚಿತ್ರ ಇರ್ತೀನಿ, ನಮ್ಮ ಮನೆ ಚಿತ್ರ ಇರ್ತೀನಿ, ನಮ್ಮ ಅಪ್ಪ ಅಮ್ಮನ ಚಿತ್ರ ಬರೀತಾರೆ ಅಂತ ಮಗು ಚಿತ್ರ ಬರೆಯೋಣ ಅಂತ ತಕ್ಷಣಕ್ಕೆ ಮಗುವಿನ ಬ್ರೈನ್ ಒಳಗಡೆ ನೂರಾರು ಕಲ್ಪನೆಗಳು ಹಾಗೆ ಬಂದವು. ಟೀಚರ್ ಇದ್ದಕ್ಕಿದ್ದಂಗೆ ಹೇಳಿದ್ರು, ಮಕ್ಕಳ ಏನ್ ಚಿತ್ರ ಬರೀಬೇಕು ಅಂತ ನಾನು ಹೇಳ್ತೀನಿ. ಮಗುವಿನ ಒಂದು ಆಲೋಚನೆ, ಥಾಟ್ ಪ್ರೋಸೆಸ್ ಇತ್ತಲ್ಲ, ಅಲ್ಲೇ ಸ್ಟಾಪ್ ಆಗೋಯ್ತು. ನಾನಿನ್ನೇನು ಯೋಚನೆ ಮಾಡೋದು ಉದ್ದೇಶ ಉಪಯೋಗನೇ ಇಲ್ವಲ್ಲ. ಓಕೆ ಸರಿ ಮೇಡಮ್, ಏನ್ ಬರೀಬೇಕು ಅಂದ್ರೆ ಒಂದು ಗುಲಾಬಿ ಗಿಡದ ಚಿತ್ರವನ್ನ ಬರೀಬೇಕು ಅಂತ ಟೀಚರ್ಸ್ ಒಂದು ಟಾಸ್ಕ್. ಮತ್ತೆ ಮಗುಗೆ ಥಾಟ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಎಸ್, ಗುಲಾಬಿ ಗಿಡ ನಮ್ಮಲ್ಲೇ ಇದೆಯಲ್ಲ ಪಾಠ ಅಲ್ಲಿ, ಆ ಚಿತ್ರ ಬರೀತೀನಿ ನಾನು. ಆ ಹೂವಿನ ಗಿಡಗಳಿಗೆ ಆ ಹಸಿರು ಬಣ್ಣದ ಚಿತ್ರ ಎಲೆಗಳಿಗೆ ನಾನು ಈ ತರ ಡಿಸೈನ್ ಮಾಡ್ತೀನಿ, ಬಣ್ಣದ ಹೂಗಳಿಗೆ ಬಣ್ಣ ಹಚ್ತೀನಿ ಅಂತ ಥಾಟ್ ಪ್ರೋಸೆಸ್ ಸ್ಟಾರ್ಟ್ ಆಯ್ತು. ಮಕ್ಕಳ ಯಾವ ಬಣ್ಣ ಹಚ್ಚಬೇಕು ಅಂತ ನಾನು ಹೇಳ್ತೀನಿ. ಮತ್ತೆ ಥಾಟ್ ಪ್ರೋಸೆಸ್ ಅಲ್ಲೇ ಕಟ್ ಆಗೋಯ್ತು. ಮಗು ಹೇಳಿದ್ರು ಟೀಚರು ಕೊನೆಗೆ, ಮಕ್ಕಳ ಎಲೆಗಳೆಲ್ಲ ಹಸಿರು ಬಣ್ಣದಲ್ಲಿ ಇರಬೇಕು, ಹೂವು ಮಾತ್ರ ಕೆಂಪು ಬಣ್ಣದಲ್ಲಿ ಇರಬೇಕು. ಮಗು ಬರ್ತು. ಮತ್ತೆ ನಾಳೆ ಇನ್ನೊಬ್ರು ಟೀಚರ್ ಬಂದ್ರು, ಮಕ್ಕಳ ಇವತ್ತು ಮಣ್ಣಲ್ಲಿ ಆಟಿಕೆಗಳನ್ನ ಮಾಡೋಣ ನಾವು ಅಂತ. ಮಗು ಮತ್ತೆ ಖುಷಿ, ನಮ್ಮಲ್ಲಿ ಅಂತ ಪಾತ್ರ ಇದೆ, ನಮ್ಮಲ್ಲಿ ಆಗುಂಬೆ ಇದೆ, ಆಗುಂಬೆಲಿ ಮಾಡೋಣ, ಈ ತರ ಮಾಡೋಣ, ಆಗ ಹೆಂಗೆ ಅಂತ. ಮಕ್ಕಳ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೇನೆ. ಮತ್ತೆ ಅದೇ ಥಾಟ್ ಪ್ರೊಸೆಸ್. ನಮ್ಮ ರೂಪಣಾತ್ಮಕ ಮೌಲ್ಯಮಾಪನಗಳು ಕೂಡ ಆಗ್ತಾ ಇರೋದು ಹೀಗೆ. ಮಕ್ಕಳ ಥಾಟ್ ಪ್ರೊಸೆಸ್ಗೆ ನಾವು ಅವಕಾಶ ಕೊಡ್ತೇವೆ. ಈ ಪ್ರಾಜೆಕ್ಟ್ ಕೊಡ್ತೀವಲ್ಲ, ಅದರಷ್ಟು ಬ್ಲೆಂಡರ್ ಆಗ್ತಾ ಇರೋದು ಯಾವುದು ಇಲ್ಲ. ನಿಜವಾಗಿ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಆದ್ರೆ ಕಾನ್ಸೆಪ್ಟ್ ಅನ್ನ ತುಂಬಾ ಅತ್ಯದ್ಭುತವಾಗಿ ಕಟ್ಕೊಡ್ಬೇಕು. ಮಕ್ಕಳಿಗೆ ಹೆಂಗೆ ಒಂದೊಂದು ಯಾವ್ದಾರ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ಟು ಗ್ರೂಪ್ ಅಲ್ಲಿ ಮಾಡಿಸಿ, ಒಬ್ಬರೇ ಬೇಕಾಗಿಲ್ಲ, ಗ್ರೂಪ್ ಅಲ್ಲಿ ಮಾಡಿಸಿ. ಅದರಿಂದ ಆಗ್ತಕ್ಕಂಥ ಅನುಕೂಲ ತುಂಬಾನೇ ಇದೆ. ಅಥವಾ ಇಂಡಿವಿಜುವಲ್ ಆಗಿ ಮಾಡಿಸ್ತೀರಾ, ಇಂಡಿವಿಜುವಲ್ ಆಗಿ ಮಾಡಿಸ್ತೀವಿ. ಕೊಟ್ಟಿದ್ದ ಪ್ರಾಜೆಕ್ಟ್ ಅನ್ನ ಕ್ಲಾಸ್ ಪ್ರೆಸೆಂಟ್ ಮಾಡ್ಲಿಕ್ಕೆ ಅವಕಾಶ. ಆ ಪ್ರಾಜೆಕ್ಟ್ ಅನ್ನ ನೀವು ಕೇವಲ ರೆಡ್ಡಿಂಗ್ ರೈಟ್ ಹಾಕ್ಬಿಟ್ಟು ಮಾರ್ಕ್ಸ್ ಹಾಕೋದಿಕ್ಕೆ ಅಷ್ಟೇ ಅಲ್ಲ, ಅದು ಕೊಟ್ಟರು ಮಕ್ಕಳು ಏನೋ ಮಾಡ್ಕೊಟ್ಟಿರ್ತಾರೆ. ಚಿತ್ರವನ್ನ ಸಂಗ್ರಹಿಸುವುದರಿಂದ ಉಪಯೋಗ ಏನು ಇವತ್ತಿನ ಕಾಲ? ಇವತ್ತು ಕೂಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಚಿತ್ರ ಸಂಗ್ರಹದ ಒಂದು ಪ್ರಾಜೆಕ್ಟ್ ಕೊಟ್ಟಿರುವ ನಾವು ಏನು ಕೊಡ್ಬೇಕು ಅದನ್ನ? ಒಂದು ಕಾಲದಲ್ಲಿ ನಮಗೆ ಮೊಬೈಲ್ ಇರಲಿಲ್ಲ. ಕುವೆಂಪು ಹೆಂಗಿದ್ರು ಅಂತ ನಮ್ಮ ಮಕ್ಕಳಿಗೆ ಗೊತ್ತಾಗ್ತಿರ್ಲಿಲ್ಲ, ಬೇರೆ ಹೆಂಗಿದ್ರು ಅಂತ ಮಕ್ಕಳಿಗೆ ಗೊತ್ತಾಗ್ತಿರ್ಲಿಲ್ಲ. ಚಿತ್ರ ನೋಡಾದ್ರೂ ಅಟ್ಲೀಸ್ಟ್ ಏನ್ ಮಾಡ್ಲಿ, ಅವ್ರ ಕಲ್ಪನೆ ಇರ್ಲಿ ಅಂತ. ಇವತ್ತು ನಮ್ಮ ಮೊಬೈಲ್ ಅಲ್ಲಿ 1000 ಫೋಟೋಗಳು ಬರ್ತವೆ, ಬೇರೆ ಫೋಟೋ ಮತ್ತೆ ಕುವೆಂಪು ಫೋಟೋ. ಯಾಕೆ ಆ ಅದು ಅದ್ರ ಬದಲಾಗಿ ಬೇರೆ ರಚನೆ ಮಾಡಿರ್ತಕ್ಕಂಥ ಕೃತಿಗಳ ಒಂದಷ್ಟು ಏನಾರು ಒಂದು 4 ಕವನ ರಚನೆ ಮಾಡ್ಕೊ ಬನ್ನಿ, ಸಂಗ್ರಹಿಸ್ಕೊ ಬನ್ನಿ. ಕುವೆಂಪುರವರು ನಿಮ್ಮ ಪಠ್ಯದಲ್ಲಿ ಬಿಟ್ಟು ಆಚೆ ಇರ್ತಕ್ಕಂಥ ಪಠ್ಯಗಳ
ಒಂದು ಕವನ 4 ಕವನಗಳನ್ನ ಸಂಗ್ರಹಿಸಬೇಕು ನೀಟಾಗಿ. ಹಾಗೇನ್ ಮಾಡ್ತಾನೆ ಮಗು? ಅಟ್ಲೀಸ್ಟ್ ಗೂಗಲ್ನಾರ ಮಾಡ್ತಾನೆ, ಅಟ್ಲೀಸ್ಟ್ ಅವ್ರ ಮನೇಲಿ ಇರ್ತಕ್ಕಂಥದ್ದು ಎಲ್ಲರೂ ಅಟ್ಲೀಸ್ಟ್ ಪ್ರಯತ್ನ ಹುಡುಕಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಪ್ರಾಜೆಕ್ಟ್ ವರ್ಕ್ಗಳನ್ನ ಕೊಡುವ ಉದ್ದೇಶ ಏನಪ್ಪ ಅಂದ್ರೆ ಮಕ್ಕಳು ಹುಡುಕ್ಬೇಕು, ಮಕ್ಕಳು ಸಂಗ್ರಹಿಸಬೇಕು, ದತ್ತಾಂಶವನ್ನ ನಿರ್ವಹಣೆ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು. ಈ ಎಲ್ಲ ಉದ್ದೇಶದಿಂದ ಪ್ರಾಜೆಕ್ಟ್ ಅನ್ನ ಕೊಡ್ಬೇಕು. ಕೇವಲ ಚಿತ್ರ ಸಂಗ್ರಹದಿಂದ ಅಷ್ಟೇ ಅಲ್ಲ, ಒಂದು ಪ್ರಾಜೆಕ್ಟ್ ಅನ್ನ ಕೊಟ್ರೆ ಮಕ್ಕಳಿಗೆ ಸಮಗ್ರವಾಗಿ ಹೋಲಿಸ್ಟಿಕ್ ಆಗಿ ಆ ಕಾನ್ಸೆಪ್ಟ್ ಅರಿವಾದ ರೀತಿಯಾದಂತಹ ಒಂದು ಪ್ರಾಜೆಕ್ಟ್ ಅನ್ನ ನಾವು ಕೊಡ್ಬೇಕು. ಸೊ ಹಾಗಾಗಿ ಪ್ರಾಜೆಕ್ಟ್ ಬೇಸ್ ಇಲ್ಲಿ ಇನ್ನೊಂದು ಮಾಡ್ಬೇಕು ನಾವು. ಟೀಚರ್ಸ್ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಕೊಟ್ಟಾಗ ಅಟ್ಲೀಸ್ಟ್ ಒಂದು ಅರ್ಧ ಪ್ರಾಜೆಕ್ಟ್ ಆಗತ್ತಂತ ಸಪೋರ್ಟ್ ಮಾಡ್ಬೇಕು ನಾವು ಟೀಚರ್ಸ್ ಮಕ್ಕಳಿಗೆ. ಸುಮ್ಮನೆ ಕಣ್ಣಿ ಕಟ್ಟಿ ಬಿಟ್ಬಿಡೋದಲ್ಲ, ನೀವು ಮಾಡ್ಬೇಕು ಬನ್ನಿ ಅಂತ. ಅರ್ಧ ಮಾಡಿ ಆದ್ಮೇಲೆ ಟೀಚರ್ಸ್ ಏನ್ ಮಾಡ್ಬೇಕು? ತಮ್ಮ ಸಪೋರ್ಟ್ ಅನ್ನ ವಾಪಸ್ ತಗೋಬೇಕು. ಇದನ್ನ ವೈಗಾಟ್ಸ್ಕಿ ಅಂತ ನಮ್ಮ ಶೈಕ್ಷಣಿಕ ಮನೋವಿಜ್ಞಾನಿ ಒಬ್ರು ಇದ್ದಾರೆ. ಅವ್ರು ಅದನ್ನ ಅಟ್ಟಣಿಗೆ ಅಂತ ಹೇಳ್ತಾರೆ, ಸ್ಕಫೋಲ್ಡಿಂಗ್ ಅಂತ ಕರೀತಾರೆ. ಸ್ಕಫೋಲ್ಡಿಂಗ್ ಮಾಡ್ಬೇಕು. ಆದ್ರೆ ಸ್ಕಫೋಲ್ಡಿಂಗ್ ಅಂದ್ರೆ ಹೇಳಿ, ಈಗ ಬಿಲ್ಡಿಂಗ್ ಮಾಡಕ್ ನಾವು ಅಟ್ಟಣಿಗೆ ಹಾಕಿ ಅಂದ್ರೆ ನಾವು ಆರ್ಸಿಸಿ ಹಾಕೋದು, ಇಲ್ಲಾಂದ್ರೆ ನಾವು ಆರ್ಸಿಸಿ ಬಿಟ್ಟಲ್ಲ. ಮಕ್ಕಳಿಗೂ ಕೂಡ ನಾವು ಸ್ಕಫೋಲ್ಡಿಂಗ್ ಮಾಡ್ಬೇಕು, ಸಪೋರ್ಟ್ ಮಾಡ್ಬೇಕು. ಬಟ್ ಸಪೋರ್ಟ್ ಶಾಶ್ವತವಾಗಿರಬಾರ್ದು. ಯಾವಾಗ ವಾಪಸ್ ತಗೋಬೇಕು ಅವಾಗ ವಾಪಸ್ ತಗೋಬೇಕು. ಇದನ್ನ 2 ವರ್ಷ ನಾವು ಅಟ್ಟಣಿಗೆ ಹಾಕಿ ಬಿಟ್ಬಿಡ್ತೀವಿ, ನಾವು ಸೆಂಟ್ರಿಂಗ್ ಅಂತ 2 ವರ್ಷ ಕೀಳೇ ಬಿಟ್ರೆ ಬಿಲ್ಡಿಂಗ್ ಇರುತ್ತಾ? 20 ಸಾವಿರ ತೆಗಿಲೇಬೇಕು, ಬಿಲ್ಡಿಂಗ್ ಚೆನ್ನಾಗಬೇಕು. ಮಕ್ಕಳಿಗೂ ಅಷ್ಟೇ ಅದೇ ರೀತಿ ಸಪೋರ್ಟಿಂಗ್ ಮಾಡಬೇಕು. ಯಾವಾಗ ಆ ಸಪೋರ್ಟ್ ಅನ್ನು ವಾಪಸ್ ತಗೋಬೇಕು, ಯಾವಾಗ ಸಪೋರ್ಟಿಂಗ್ ಮಾಡಬೇಕು ಆಗ ನಾವು ಸಪೋರ್ಟ್ ಅನ್ನ ನಾವು ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಈ ತರದ ಪ್ರಾಜೆಕ್ಟ್ ವರ್ಕ್ಗಳನ್ನ ಕೊಡ್ಬೇಕು. ಇದು ಡಿಫ್ರೆಂಟ್ ಆಗಿರ್ತಕ್ಕಂಥ ಸಾಧನ ತಂತ್ರಗಳನ್ನ ಬಳಸ್ಬೋದು ಕ್ಲಾಸ್ ರೂಮ್ ಅಲ್ಲಿ. ಓಪನ್ ಟೆಸ್ಟ್ ಎಕ್ಸಾಮ್ಸ್ ಕೊಡಿ, ಮಕ್ಕಳನ್ನ ಮಾತಾಡಿಸಿ. ಇದನ್ನೇ ಒಂದು ನೀವು ರೂಪಣಾತ್ಮಕ ಮೌಲ್ಯಮಾಪನದ ಒಂದು ಟೂಲ್ ಆಗಿ ಬಳಸ್ಬೋದು. ಸರ್ ಅದಕ್ಕೆ ಹೆಂಗೆ ಸರ್ ನಾವು ರೆಕಾರ್ಡ್ ಇಟ್ಕೊಳ್ಳೋದ್ರೆ? ರೆಕಾರ್ಡ್ಗೋಸ್ಕರ ನಾವು ರೂಪಣಾತ್ಮಕ ಮೌಲ್ಯಮಾಪನ ಮಾಡ್ತಿಲ್ಲ, ಮಕ್ಕಳ ಲರ್ನಿಂಗ್ಗೋಸ್ಕರ ನಾವು ಮಾಡ್ತಾ ಇರ್ತಕ್ಕಂಥ. ಸೊ ಮಕ್ಕಳು ಮಾತಾಡೋದು, ಯಾವ ಒಂದು ಕಾನ್ಸೆಪ್ಟ್ ಕೊಟ್ಟು ಮಾತಾಡ್ಸೋದನ್ನ ಅದೇ ನೀವು ರೂಬ್ರಿಕ್ಸ್ ಅನ್ನ ಹಾಕೊಂಡು ಮಾರ್ಕ್ಸ್ ಅನ್ನ ಕೊಡಿ. ಒಂದು ಆ ರೂಬ್ರಿಕ್ಸ್ ಹಾಕೊಳ್ಳೋದನ್ನೇ ನೀವೇನ್ ಮಾಡಿದ್ರೆ ಅದೇ ರೆಕಾರ್ಡ್ ಆಗಿ ಇಟ್ಕೋಬಹುದು. ನಿಮ್ಮನ್ನ ಯಾರು ಏನು ಇದುವರೆಗೂ ಯಾವ್ದಾದ್ರು ಒಂದು ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಶಾಲೆಯಲ್ಲಿ ರೂಪಣಾತ್ಮಕ ಮೌಲ್ಯಮಾಪನದ ರೆಕಾರ್ಡ್ ಇಟ್ಕೊಂಡಿಲ್ಲ ಅಂತ ಎಲ್ಲಾರ ನಿಮ್ಮ ಇದಂತ ಸಸ್ಪೆಂಡ್ ಮಾಡಿದಾರಾ? ಕೆಲಸ ತೆಗೆದಾಕಿದಾರಾ? ಅಥವಾ ನಿಮ್ಮ ಪೇ ಹೆಲ್ಡ್ ಮಾಡಿದಾರಾ? ಯಾರು ಮಾಡಿದ್ರು? ಸುಮ್ಮನೆ ಮಾತಾಡ್ತೀನೋ ಅಷ್ಟೇ ಟೀಚರ್ಸ್ಗಳು. ರೆಕಾರ್ಡ್ ಅಂತವ. ಆದ್ರೆ ನಿಜವಾಗಿ ಲರ್ನಿಂಗ್ಗೋಸ್ಕರ ನಾವು ಈ ತರದ ಒಂದಷ್ಟು ಇನೋವೇಟಿವ್ ಆಗಿರ್ತಕ್ಕಂಥ ತಂತ್ರಗಳನ್ನು ನಾವು ಬಳಸ್ಕೋಬೇಕಾಗ್ತದೆ. ನಮ್ಮ ಮೌಲ್ಯಮಾಪನ ಇನ್ನೊಂದು ಬಹಳ ಮುಖ್ಯವಾಗಿ, ನಮ್ಮ ಮೌಲ್ಯಮಾಪನ 5 ನಿಮಿಷ ಅಷ್ಟೇ ಬಳಸ್ಕೊತೀನಿ. ನಮ್ಮ ಮೌಲ್ಯಮಾಪನ ಖಂಡಿತವಾಗಿ ಕೂಡ ಮೆಮೊರಿ ಟೆಸ್ಟ್ ಆಗ್ತದೆ. ಅವರ ಜ್ಞಾನ ಕಟ್ಕೊಳ್ಳಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಇರ್ತದೆ. ಮೆಮೊರಿ ಟೆಸ್ಟ್ ಬೇಸ್ ಮೇಲೆ ಆಗಿದ್ರೆ ನಾನು ಇವತ್ತು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡಾಗಿಲ್ಲ. ಯಾಕೆ ಗೊತ್ತಾ? ನಂದು SSLC 243 ಮಾರ್ಕ್ಸ್. 243 ಮಾರ್ಕ್ಸ್ ಬಂದಿರೋದು ಹೆಂಗೆ? ಅವತ್ತು ಬಾಯ್ಪಾಠ ಮಾಡ್ಕೊಂಡೇ ಬಂದಿರೋದು. ಅದೇ ಕಂಟಿನ್ಯೂ ಆಗಿದ್ದಿದ್ರೆ ನಾವು ಏನನ್ನೂ ಕೂಡ ಸಾಧನೆ ಮಾಡಕ್ಕಾಗ್ತದೆ, ಹೌದಲ್ವಾ? ಇವತ್ತು ಇನ್ನೊಂದು ಸರ್, ಒಂದು ರಾಜ್ಯದಲ್ಲಿ ಇನ್ನೊಂದು ಸ್ಟಡಿ ಆಗ್ಬೇಕು ಸರ್. SSLC ಯಲ್ಲಿ 625ಕ್ಕೆ 625, ಮತ್ತೆ PUC ಯಲ್ಲಿ 600ಕ್ಕೆ 600 ಮಾರ್ಕ್ಸ್ ಗಳಿಸ್ಕೊಂಡಂತರು ನೆಕ್ಸ್ಟ್ ಏನಾಗಿದ್ದಾರೆ ಅನ್ನೋದು ನೋಡ್ಬೇಕು ಸರ್. ಲೈಫಲ್ಲಿ ಏನಾಗಿದೆ, ಏನ್ ಅಚೀವ್ಮೆಂಟ್ ಮಾಡಿದ್ದಾರೆ, ಅವರು ನೀಟಲ್ಲಿ ಹೆಂಗೆ ಕ್ರ್ಯಾಕ್ ಮಾಡಿದ್ದಾರೆ, JEE ಎಷ್ಟು ಜನ ಹೋಗಿದ್ದಾರೆ, UPSC ಎಷ್ಟು ಜನ ಕ್ರ್ಯಾಕ್ ಮಾಡಿದ್ದಾರೆ, ಲೈಫಲ್ಲಿ ಹೆಂಗ್ ಸಕ್ಸಸ್ ಆಗಿದೆ, ಲೈಫಲ್ಲಿ ಹೆಂಗ್ ಸಕ್ಸಸ್ ಆಗಿದ್ದಾರೆ ನೋಡ್ಬೇಕು. ಸೊ ಈ ತರದೊಂದು ನಾವು ನೋಡ್ಬೇಕು. ಮಾರ್ಕ್ಸ್ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಅಲ್ಲ. ಆಮೇಲೆ 10ನೇ ಕ್ಲಾಸ್ ಮಕ್ಕಳಿಗೂ ನೀವು ಅದನ್ನ ಹೇಳ್ಬೇಕು ದಯಮಾಡಿ. ಮೆಮೊರಿ ಟೆಸ್ಟ್ ನಿಮ್ಮ ಕಾನ್ಸೆಪ್ಟ್ ನನಗೆ ಇವತ್ತು ಯಾವ್ದು ನಾವು 10ನೇ ಕ್ಲಾಸಲ್ಲಿ ಹೋದ್ರೆ ನಿಮ್ಗೂ ನೆನಪಿಲ್ಲ, ನಮಗೂ ನೆನಪಿಲ್ಲ, ಹೌದಲ್ವಾ? 10ನೇ ಕ್ಲಾಸ್ ಏನಕ್ಕೆ ನಮಗೆ ಮಾರ್ಕ್ಸ್ ಬೇಕು ನೆಕ್ಸ್ಟ್ ಅಕಾಡೆಮಿಕ್ ಹೋಗೋದಿಕ್ಕೆ. ಸೊ ಹಾಗಾಗಿ ನಮ್ಮ ಮೆಮೊರಿ ಟೆಸ್ಟ್ ಮೇಲೆ ನಮ್ಮ ಮೌಲ್ಯಮಾಪನ ಆಗಬಾರ್ದು. ಸೊ ಹಾಗಾಗಿ ನಮ್ಮ ಕ್ಲಾಸ್ ರೂಮ್ ಪ್ರೋಸೆಸ್ ಅಲ್ಲಿ ಓರಲ್ ಟೆಸ್ಟ್ಗೂ ಕೂಡ ಹೆಚ್ಚು ಪ್ರಿಯಾರಿಟಿ ಇರಲಿ ಅನ್ನೋದನ್ನ ಬಹಳ ಪ್ರಮುಖವಾಗಿ ಮಾಡಿ. ನಿಮ್ಮ ಶಾಲೆಯ ಶಿಕ್ಷಕರೇ, ಶಾಲೆಯ ಟೀಚರ್ಸ್ ಎಕ್ಸಾಮ್ಸ್ಗೆ ಬೇಕಾಗಿರ್ತಕ್ಕಂಥ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ರಾಯಚೂರಲ್ಲಿ ಯಾವ್ದೋ ಸಿನ್ನೂರು ಟೀಚರ್ ಮಾಡಿರ್ತಕ್ಕಂಥ ಕನ್ನಡ ಕ್ವಶನ್ ಪೇಪರ್ನ ಕನಕಪುರದ ಯಾವ್ದೋ ಒಂದು ಶಾಲೆಯ ಮಕ್ಕಳಿಗೆ ಹೆಂಗ್ ಸೂಟ್ ಆಗುತ್ತೆ ಆ ಟೀಚರ್ ಆ ಮಕ್ಕಳಿಗೆ ಮಾಡ್ಕೊಂಡಿದ್ದಾರೆ. ನಿಮ್ಮ ಶಾಲೆಯ ಮಕ್ಕಳ ಒಂದು ವೈವಿಧ್ಯತೆ ಏನು, ಇವ್ರ ಕೆಪಾಸಿಟಿ ಏನು, ಇವ್ರ ಮೆಂಟಾಲಿಟಿ ಏನು, ಅವ್ರು ಮಾಡ್ಕೊಂಡಿರ್ತಾರೆ. ಏನು ಬಿಲೋ ಆವರೇಜ್ ಮಕ್ಕಳಿಗೋಸ್ಕರ ಕ್ವಶನ್ ಪೇಪರ್ ರಿಸಲ್ಟ್ ಮಾಡಿರ್ತಾರೆ. ನಿಮ್ಮ ಶಾಲೆಯಲ್ಲಿ ಎಬೋ ಆವರೇಜ್ ಮಕ್ಕಳು ಇರ್ತಾರೆ. ಆ ಕ್ವಶನ್ ಪೇಪರ್ ಏನಾಗಬೇಕು ಆ ಮಕ್ಕಳಿಗೆ? ಥ್ರೂ ಇದೇನಿದು ಕ್ವಶನ್ ಪೇಪರ್ ಇಷ್ಟು ಡೆಡ್ ಇದೆ ಇದಲ್ಲ ಅಂತ ಮಕ್ಕಳಿಗೆ ಯಾವ ತರ ಆದ್ರೆ ಲರ್ನಿಂಗ್ ನೀವು ಮಾಡಿದ್ದು ಏನು ಪ್ರಯೋಜನ ಆಗೋದಿಲ್ಲ. ಸೊ ಹಾಗಾಗಿ ಪ್ರಶ್ನೆ ಪತ್ರಿಕೆಯನ್ನ ಟೀಚರ್ಸ್ ಸಿದ್ಧ ಮಾಡ್ಕೊಳ್ಳಿ.
ಕ್ವಶನ್ ಪೇಪರ್ ಒಳಗಡೆ ಏನು ಮತ್ತೆ ಯಾವಾಗ ಅನ್ನುವ ಪ್ರಶ್ನೆಗಳಿಗಿಂತ ಏಕೆ ಮತ್ತೆ ಹೇಗೆ ಅನ್ನೋ ಪ್ರಶ್ನೆಗಳು ಹೆಚ್ಚಿದೆ. ಇವತ್ತು ನೋಡಿ, ಏನು ಮತ್ತು ಯಾವಾಗ ಅನ್ನೋ ಪ್ರಶ್ನೆಗಳಿಗೆ ನಮ್ಮ ಗೂಗಲ್ ಸದಾ ಸಿದ್ಧ ಇದೆ ಉತ್ತರ ಕೊಡ್ತೀವಿ, ಹೌದಲ್ವಾ? ಗಾಂಧೀಜಿ ಹುಟ್ಟಿದ್ ಯಾವಾಗ ನೆನಪಿರ್ತಾನೆ? ನನಗೆ ನೆನಪಿಲ್ಲ, ನಾನು ಏನ್ ಮಾಡ್ತೀನಿ ಇಮಿಡಿಯೇಟ್ ಇದೆ. ಅವತ್ತು ಸೋರ್ಸ್ ಇರ್ಲಿಲ್ಲ, ಇವತ್ತನೇ ಸೋರ್ಸ್ ಇದೆ. ಬಟ್ ನಮಗೆ ಬೇಕಾಗ್ತಕ್ಕಂಥ ಏನು, ಕ್ರಿಟಿಕಲ್ ಥಿಂಕಿಂಗ್ ಬೇಕು. ಅಮೂರ್ತವಾಗಿ ಆಲೋಚನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಮಕ್ಕಳಲ್ಲಿ ಬೆಳೆಸಬೇಕು. ಯಾವ್ದಾದ್ರು ಒಂದು ಕಂಡೀಷನ್ ಅನ್ನ ಒಂದು ಕ್ರಿಟಿಕಲ್ ಸಿಚುವೇಶನ್ ಇಂದ ಪಾರಾಗ್ತಕ್ಕಂಥದ್ದು ಹೇಗೆ, ಸೃಜನಾತ್ಮಕವಾಗಿ ಆಲೋಚನೆ ಮಾಡೋದು ಹೇಗೆ, ಈ ತರದ ಒಂದು ಕೆಪಾಸಿಟಿ ಬೆಳೆಸ್ಬೇಕಂದ್ರೆ ಮಕ್ಕಳಿಗೆ ಏಕೆ ಮತ್ತು ಹೇಗೆ ಅಂತಕ್ಕಂಥ ಪ್ರಶ್ನೆಗಳು ಇರೋ ರೀತಿಯಲ್ಲಿ ಮಾಡಬೇಕು. ಕೊನೆಯದಾಗಿ 4ನೇದು, ವರ್ತಮಾನದ ಅನಿವಾರ್ಯತೆಗಳ ಬಗ್ಗೆನೂ ಕೂಡ ನಾವು ಒಂದಷ್ಟು ನಮ್ಮ ಮಕ್ಕಳಿಗೆ ಶಾಲಾ ತರಗತಿಯಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗ್ತಕ್ಕಂಥದ್ದು ಬಹಳ ಮುಖ್ಯ. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನನ್ನ ಎಕ್ಸ್ಪೀರಿಯನ್ಸ್, ಕ್ರೀಡೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಪ್ರಿಯಾರಿಟಿ ಕೊಡಬೇಕು. ಇವತ್ತು ಹೆಲ್ತ್ ಇಲ್ಲ ಅಂದ್ರೆ ಏನಿಲ್ಲ. ನಮಗೆಲ್ಲ ಆತಂಕ ಆಗ್ತಿರ್ತಕ್ಕಂಥದ್ದು ಏನಂದ್ರೆ 7ನೇ ಕ್ಲಾಸ್ ಮಕ್ಕಳು, 8ನೇ ಕ್ಲಾಸ್ ಮಕ್ಕಳು, 10ನೇ ಕ್ಲಾಸ್ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಅಂತ ಕೇಳಿ ನಮ್ಗೆ ಹೆದೆ ಹೊಡ್ಬೇಕು. ಯಾಕೆ ಹೇಳಿ? ನಾವು ಅದಕ್ಕೆ ಕಾಲ ಕಾರಣ ಅಲ್ಲ, ಏನ್ ಕಾಲ ಬಂತಪ್ಪ ಕಲಿಕಾಲ ಅಂತೀವಲ್ಲ ಅದಲ್ಲ. ಇವತ್ತು ನಾವು ಬೆಂಗಳೂರಲ್ಲಿ ನೋಡ್ತಲೇ ಇರುವಷ್ಟು ಬೇಕರಿಗಳನ್ನ ಬಹುಶಃ ಬೇರೆ ಯಾವ ರಾಜ್ಯದಲ್ಲೂ ನೋಡಲ್ಲ ಅನ್ಸುತ್ತೆ. ಬೇಕರಿ ಐಟಮ್ಸ್ ಗಳು ನಾವು ನನ್ನ ಹತ್ರ ದುಡ್ಡಿದೆ, ಇವತ್ತು ನಮ್ಮ ಮಕ್ಕಳಿಗೆ ಬೇಕಾದಷ್ಟು ತಿನ್ಸ್ತೀವಿ. ಎಲ್ಲಿ ಆಗಿರೋ ತಿನ್ಸಲಿಲ್ಲ ಅನ್ನೋದು ಯಾಕೆ ರುಚಿಯಾಗಿ ನಾಳೆ ರುಚಿಯಾಗಿರ್ತಕ್ಕಂಥ ತಿನ್ಸೋದು. ಮಕ್ಕಳು ಫಿಸಿಕಲ್ ಆಕ್ಟಿವಿಟಿ ಮಾಡ್ಬೇಕಾ? ಬೇಡ, ಕೈಕಾಲು ಇರುತ್ತೆ, ಮೈಕಾಲು ಇರುತ್ತೆ, ಓದು. ಶಾಲೆಯಲ್ಲಿ ಆದ್ರೂ ನಾವು ಆಟ ಆಡಿಸ್ತಾ ಇದೀವ. ಫಿಸಿಕಲ್ ಎಜುಕೇಶನ್ ಕ್ಲಾಸಸ್ ಗಳನ್ನ ನಾವು ಮ್ಯಾಥಮೆಟಿಕ್ಸ್ ಟೀಚರ್ಸ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಮೊದಲೇ ಚೆನ್ನಾಗಿತ್ತು. ಪ್ರತಿದಿನ 4 ಗಂಟೆಯಿಂದ 5 ಗಂಟೆ ತನಕ ಸ್ಪೋರ್ಟ್ಸ್ ಅಂತ ಕಾಮನ್ ಆಗಿತ್ತಲ್ಲ, ಅಟ್ಲೀಸ್ಟ್ 1 ಗಂಟೆ ಮಕ್ಕಳು ನಮ್ದಲ್ಲ ಅಂತ ಕುಣಿದು ಕುಪ್ಪಳಿಸಿ ಒಂದ್ ಸ್ವಲ್ಪ ದೈಹಿಕವಾಗಿ ಬೆಳೆದು ಮನೆಗೆ ಹೋಗೋದು. ಇವತ್ತು ಅದು ಕೂಡ ಇಲ್ಲಂಗಾಗಿದೆ. ಸೊ ಅಲ್ಟಿಮೇಟ್, ನಿಜವಾದ ಅಲ್ಟಿಮೇಟ್ ಏನ್ ಗೊತ್ತಾ, ನಮ್ಮ ಲೈಫ್ ಸಕ್ಸಸ್ ಆಫ್ಟರ್ 40 ಆದ್ಮೇಲೆ ಹೆಲ್ತ್ ಯಾವ ಚೆನ್ನಾಗಿ ಕೊಡ್ತದನ್ನ ಅದೇ ಸಕ್ಸಸ್. ಒಂದು ಯಾರೋ ಸ್ಟೇಟಸ್ ಅಲ್ಲಿ ಹಾಕಿದ್ರೆ ಸರ್, ನಿಜವಾದ ಲೈಫ್ ಅಚೀವ್ಮೆಂಟ್ ಏನಪ್ಪಾ ಅಂದ್ರೆ 40 ವರ್ಷ ಆದ್ಮೇಲೆ ಹೆಲ್ತ್ ಉಳಿಸ್ಕೊಳ್ಳೋದಕ್ಕೆ ಅಲ್ಲ ಪ್ರತಿಷ್ಠಿತ ಕಾರುಗಳನ್ನ ಕೊಳ್ಳುವುದಕ್ಕಿಂತಲೂ 40 ವರ್ಷ ಆದ್ಮೇಲೆ ಹೆಲ್ತ್ ಅನ್ನು ಉಳಿಸಿಕೊಳ್ಳುವುದು ನಿಜವಾದಂತಹ ಅಚೀವ್ಮೆಂಟ್ ಅಂತ ಯಾರೋ ಒಂದು ಸ್ಟೇಟಸ್ ಹಾಕ್ತಾರೆ. ಅದು ನಿಜ. ನಂಗೆ ಹೆಲ್ತ್ ಇಲ್ಲ, ನಾ ಕಾರು ಓಡಿಸಕ್ಕಾಗಲ್ಲ ಸರ್, ಕೊನೆಗೆ ಅಲ್ಟಿಮೇಟ್ ಆಗಿ. ಸೊ ಹಾಗಾಗಿ ನಮ್ಮ ತರಗತಿಗಳಲ್ಲಿ, ನಮ್ಮ ಶಾಲೆಗಳಲ್ಲಿ ಮಕ್ಕಳಿಗೆ ನಾವು ಇದುವರೆಗೂ ನೆಗ್ಲೆಕ್ಟ್ ಮಾಡಿದೀವಲ್ಲ, ಆ ಸಬ್ಜೆಕ್ಟ್ ಅಲ್ಟಿಮೇಟ್ ಅನ್ಕೊಂಡಿದ್ವಲ್ಲ, ಅದನ್ನ ಬಿಟ್ಟು ಸ್ಪೋರ್ಟ್ಸ್ ಮತ್ತೆ ಹೆಲ್ತ್ಗೆ ಹೆಚ್ಚು ಪ್ರಿಯಾರಿಟಿಯನ್ನು ನಾವು ಕೊಡಬೇಕು. ಇನ್ನೊಂದು ಇಂಪಾರ್ಟೆಂಟ್ ಏನ್ ಗೊತ್ತಾ, 2005 NCF ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅದರ ಆಬ್ಜೆಕ್ಟಿವ್ ಇನ್ನೂ ನನಗೆ ಇವತ್ತು ಪ್ರಸ್ತುತ, ಮುಂದಿನ ಪ್ರಸ್ತುತ. ತರಗತಿ ಕೋಣೆ ಆಚೆಗೆ ಮಕ್ಕಳನ್ನ ಕರ್ಕೊಂಡೋಗಿ ಕಲಿಸಿಂದ 2005ರ NCF ಪಠ್ಯಕ್ರಮದಲ್ಲಿ ಹೇಳಿ ಇವತ್ತು ಕೂಡ ಸತ್ಯ. ಅದು ಎಲ್ಲವೂ ಕೂಡ ನಿಮ್ಮ ಕ್ಲಾಸ್ ರೂಮಲ್ಲೇ ಕಲಿಯೋದಿಕ್ಕೆ ಆಗೋದಿಲ್ಲ. ನಿಮ್ಮ ಬ್ಯಾಂಕ್ ಸಿಸ್ಟಮ್ ನ ನೀವು ಥಿಯರಿಟಿಕಲ್ ಆಗಿ ಕಲಿಸೋದಿಗೂ ಬ್ಯಾಂಕ್ ಕರ್ಕೊಂಡೋಗಿ ಹೇಳ್ಕೊಡೋದಕ್ಕೂ ವ್ಯತ್ಯಾಸ ಇದೆ. ಗ್ರಾಮ ಪಂಚಾಯತಿಯ ಕಾರ್ಯಗಳನ್ನ ನೀವು ಥಿಯರಿಟಿಕಲ್ ಆಗಿ ಹೇಳೋದಕ್ಕೂ ಒಂದು ಗ್ರಾಮ ಪಂಚಾಯತಿ ಕರ್ಕೊಂಡೋಗಿ ಅದೇ ಅಧ್ಯಕ್ಷರಿಗೆ ಮಾತಾಡಿಸೋದಕ್ಕೂ ವ್ಯತ್ಯಾಸ ಇದೆ. ಎಲ್ಲವನ್ನೂ ಕೂಡ ನಾನು ಟೀಚರ್ ನಾನು ಹೇಳ್ಕೊಡ್ತೀನಿ ಅಂತ ನನ್ನ ನಂಬಿಕೆ ಇದೆಯಲ್ಲ, ಆ ನಂಬಿಕೆಯಿಂದ ನಾವು ಆಚೆ ಬರೋದು. ನಮ್ಮ ಎದುರೊಳಗೆ ಸ್ಟ್ರಾಂಗ್ ಆಗಿ ಬೇರೆಯವ್ರು ಬಿಟ್ಟಿದೆ, ಎಲ್ಲ ನಾನೇ ಕಲಿಸ್ತೀನಿ, ನನ್ನಿಂದಲೇ ಆಗುತ್ತೆ ಅಂತ. ಅದನ್ನ ಹೊಡಿಬೇಕು ಫಸ್ಟ್ ನಾವು. ಸೊ ಹಾಗಾಗಿ ಮಕ್ಕಳನ್ನ ತರಗತಿ ಕೋಣೆ ಆಚೆ ಕರ್ಕೊಂಡೋಗಿ ಹೆಚ್ಚು ಕ್ಲಾಸ್ ರೂಮಿನ ಆಚೆಗೆ ಕಲಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವು ಮಾಡಬೇಕು. ಇದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟ್, ಕೇವಲ 6 ಸಬ್ಜೆಕ್ಟ್ ಅಲ್ಲ ಮಕ್ಕಳಿಗೆ ನಾವು ಸ್ಟ್ರಿಕ್ಟ್ ಮಾಡೋದು ಬೇಡ. ಪಠ್ಯ ಪುಸ್ತಕದ ಆಚೆಗೆ ನಾಲೆಡ್ಜ್ ತುಂಬಾ ಇದೆ. ಬೇರೆ ಸಬ್ಜೆಕ್ಟ್ 10ನೇ ಕ್ಲಾಸ್ ಮಗು, ನೀವು 8ರಿಂದ 10ನೇ ಕ್ಲಾಸ್ ಒಳಗಡೆ 3 ವರ್ಷದ ಒಳಗಡೆ ನಿಮ್ಮ ತರಗತಿಯ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಈ 6 ಸಬ್ಜೆಕ್ಟ್ ಅನ್ನ ಹೊರತುಪಡಿಸಿ ಎಷ್ಟು ಪುಸ್ತಕಗಳನ್ನ ಓದಿರೋದು ನಿಮ್ಮ ಅಚೀವ್ಮೆಂಟ್ ಆಗುತ್ತೆ. ಎಷ್ಟು ಪುಸ್ತಕಗಳನ್ನ ನೀವು ಓದಿಸಿದ್ರೆ ಅಚೀವ್ಮೆಂಟ್ ಆಗುತ್ತೆ. ನೀವು ಓದಿದಿರ್ತಾನೆ ಅವರು, ಇದು ಬಹಳ ಇಂಪಾರ್ಟೆಂಟ್. ಸಾರಿ, ನಾವು ಓದಿದಿರ್ತಾನೆ ಅವರು. ನಾವು ಓದ್ಬಾರ್ದೆ ಯಾವ ಇಲ್ಲ ಸರ್, ನಾವು ಓದ್ಬೇಕು. ನಾವು ಓದಿಲ್ಲ ಅಂದ್ರೆ ಅಪ್ಡೇಟ್ ಆಗಲ್ಲ ಸರ್. ಇವತ್ತು ನಾವು ಏನಾದ್ರು ಮಾತಾಡ್ತಾ ಇದ್ದೀವಿ ಬಿಕಾಸ್ ಆಫ್ ದ ಬುಕ್ಸ್ ಅಷ್ಟೇ. ನಮ್ಮ ಇದು ಮೊಬೈಲ್ ಇಂದ ಬಂದಿರೋದಲ್ಲ, ಇವ್ಯಾವ ಕೂಡ ಮಾತುಗಳು. ವರ್ಷಕ್ಕೆ 3 ಪುಸ್ತಕ ಓದೋಣ ಸರ್. ನನ್ನ ಒಂದು ನಿಮ್ಮ ಇಲ್ಲಿ ಚಂದ್ರಶೇಖರ್ ಸರ್ ಇದ್ದಾರೆ, ಅವರು ಒಳ್ಳೆ ಉತ್ತಮ ಓದುಗಾರರು ಮತ್ತೆ ಬರಹಗಾರರು. ಅವ್ರು ನಾವು ಸುಮಾರು ಡಿಸ್ಕಷನ್ ಮಾಡ್ತಾ ಇದ್ವಿ, ಒಳ್ಳೊಳ್ಳೆ ಪುಸ್ತಕಗಳೆಲ್ಲ ಅವ್ರು ಓದಿದಾಗ ಓದು ಇದನ್ನ ನಂಜಿ ಕಳಿಸ್ತಾ ಇರ್ತಾರೆ, ನಾವು ಸ್ಟೇಟಸ್ ಹಾಕೋತಾ ಇರ್ತೀವಿ. ನಿಜವಾಗಿ ಅವ್ರು ಮಾತಾಡೋದಕ್ಕೆ ಎಲ್ಲವೂ ಕೂಡ ಅವ್ರಿಗೆ ಬೇಸಿಕ್ ಇರೋದು ಯಾವ್ದು ಅಂತ ಹೇಳಿ ಬುಕ್ಸ್ ಇಲ್ಲ.
ಇವತ್ತು ನಿಜವಾಗಿ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಇವತ್ತು ನಾನು ನಿಮ್ ಮುಂದೆ ಎಷ್ಟು ಮಾತಾಡ್ತಾ ಇದ್ದಲ್ಲ, ಮಾತುಗಳು ಗೊತ್ತಿರ್ತಕ್ಕಂಥ ಪದಪುಂಜಗಳೆಲ್ಲವೂ ಕೂಡ ಪುಸ್ತಕಗಳಿಂದ ಸಿಕ್ಕಿರುತ್ತೆ, ಖಂಡಿತವಾಗ್ಲೂ ಕೂಡ ಮೊಬೈಲ್ ಇಂದ ಸಿಕ್ಕಿರೋದಲ್ಲ. ಸೊ ನಮ್ಮ ಮಕ್ಕಳಿಗೆ ನಾವು ಇವತ್ತು ನಾವು ಸ್ಟಾರ್ಟ್ ಮಾಡಿಸಿದ್ರೆ ಇನ್ನೊಂದು ಚಿತ್ರ ನೀವೆಲ್ಲ ನೋಡಿರ್ತೀರ, ಮಕ್ಕಳಿಗೆ ನಾವು ಹೇಳೋದ್ರಿಂದ ಕಲಿಯಲ್ಲ, ಅವರು ನಮ್ಮನ್ನ ನೋಡಿ ಕಲಿತಾರೆ. ಅರ್ಥ ಆಯ್ತಾ? ವೀಕ್ಷಣಾ ಕಲಿಕೆ ಅಂತ ಒಂದು ನಮ್ಮ ಸೈಕಾಲಜಿ ನಾವು ಓದಿದೀವಿ. ಅದಕ್ಕೆ ಅದರೊಳಗೆ ವೀಕ್ಷಣಾ ಕಲಿಕೆ ಒಳಗೆ ಒಂದು ಮಾದರಿ ತತ್ವ ಅಂತ ಒಂದು ಬರುತ್ತೆ. ಅಂದ್ರೆ ನಾವು ಮಾದರಿ ಆಗಿದ್ರೆ ಮಕ್ಕಳಿಗೆ, ಮಕ್ಕಳು ಅದನ್ನ ಪಾಲಿಸ್ತಾರೆ. ನಾವ್ ಹೆಂಗ್ ಮಾದರಿ ಆಗಿದ್ದೀವಿ ನಮ್ಮ ಕ್ಲಾಸ್ ರೂಮ್ ಸಿಚುವೇಶನ್, ಕ್ಲಾಸ್ ರೂಮ್ ಒಳಗಡೆ ಅಥವಾ ನಮ್ಮ ಕ್ಲಾಸ್ ರೂಮ್ ಪ್ರೊಸೆಸರ್ ನಾವ್ ಹೆಂಗಿದ್ದೀವಿ, ನಮ್ಮ ಮಕ್ಕಳು ಹಾಗೆ ಇರ್ತೀವಿ. ಅಥವಾ ನಮ್ಮ ಮನೆಯಲ್ಲಿ ನಾನು ಎಷ್ಟು ಪುಸ್ತಕ ಓದ್ತೀನೋ ಅದು ನನ್ನ ಮಗಳ ಮೇಲೆ ಇಂಪ್ಯಾಕ್ಟ್ ಇರುತ್ತೆ. ಅಥವಾ ನಾನು ಎಷ್ಟು ಗಂಟೆ ಮೊಬೈಲ್ ನೋಡ್ಕೊಂಡು ಟಿವಿ ನೋಡ್ಕೊಂಡು ಕುತ್ಕೋತೀನೋ ಅದು ಕೂಡ ನನ್ನ ಮಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಸುಮ್ಮನೆ ನಾವು ಮಕ್ಕಳಿಗೆ ಓದೋ 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 ನೋ, ನಾನು ಓದ್ತಾ ಇದ್ದೀನಿ ಸುಮ್ಮನೆ ನೋಡ್ಕೊಂಡ್ರೆ ಅವ್ನು ಖಂಡಿತವಾಗ್ಲೂ ಕೂಡ ಅವನು ಕೂಡ ಓದ್ತಾನೆ. ಹಾಗಾಗಿ ಟೀಚರ್ಸ್ ಮಸ್ಟ್ ಅಂಡ್ ಶುಡ್ ಹೆಚ್ಚು ಓದ್ಬೇಕು. ನಾವು ಹೆಚ್ಚು ಓದಷ್ಟು ನಮಗೆ ನಾಲೆಡ್ಜ್ ಸಿಗುತ್ತೆ. ನಮ್ಮ ಕ್ಲಾಸ್ ವೈಬ್ರೆಂಟ್ ಅಂತ ಹೇಳಿದ್ದಲ್ಲ, ಆ ವೈಬ್ರೆಂಟ್ ಆಗಿರೋದಕ್ಕೆ ಸಾಧ್ಯತೆ ಆಗುತ್ತೆ. ಸಾಧ್ಯವಾದಷ್ಟು ಹೊರ ಸಂಚಾರ, ಕ್ಷೇತ್ರ ಭೇಟಿಗಳಂತ, ಮತ್ತೆ ನಿಮ್ಮ ಸ್ಥಳೀಯವಾಗಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳು, ರೈತರು, ಯಾವ್ದಾದ್ರು ಜನಪದ ಕಲಾವಿದರು, ಯಾವ್ದಾದ್ರು ಸಾಂಸ್ಕೃತಿಕ ಹರಿಕಾರರು, ಅವರನ್ನ ಕರೆಸಿ ಮಾತಾಡಿಸಿ ಮಕ್ಕಳಿಗೆ ಮೋಟಿವೇಶನ್ ಮಾಡಿ. ಇವತ್ತು ನಾಲೆಡ್ಜು ಸ್ಟ್ಯಾಗ್ನೇಟ್ ಆಗ್ತಾ ಇದೆ. ನೀವು ಗಮನಿಸಿಲ್ಲೋ ಗೊತ್ತಿಲ್ಲ. ನಮ್ಮ ಅಜ್ಜಿಂದಿರಿಗೆ ಗೊತ್ತಿದ್ದಷ್ಟು ಸೊಪ್ಪಿನ ವಿಧಗಳು ನಮ್ಮ ಅಮ್ಮನವ್ರು ಮಕ್ಕಳು, ನಮ್ಮ ಅಮ್ಮನಿಗೆ ಗೊತ್ತಿರುವಷ್ಟು ಸೊಪ್ಪಿನ ವಿಧಗಳನ್ನ ನಾವು ನಮ್ಮ ಹೆಸರನ್ನ ಹೇಳಲಿಕ್ಕೆ ಸಾಧ್ಯ ಇದೆ. ನಾವು ಮಾರ್ಕೆಟ್ ಅಲ್ಲಿ ಆ ಸೊಪ್ಪು ಕೊಡು, ಈ ಸೊಪ್ಪು ಕೊಡು ಅಂತ ಅಷ್ಟೇ ನಾವು ಎತ್ಕೊಳ್ತೀವಿ, ಅಷ್ಟೇ ಅದ್ರ ಹೆಸರು ಗೊತ್ತಿಲ್ಲ. ನಾವೇ ಕೇಳ್ತೀವಿ ಇದ್ರ ಹೆಸರೇನು ಅಂತ. ಇದು ನೋಡಿ ಲ್ಯಾಕ್ ಆಫ್ ಏನಂತೀವಿ, ಇದನ್ನ ಜ್ಞಾನ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾಯಿಸಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಈ ವರ್ಗಾಯಿಸುವುದು ಹೇಗೆ? ನಮಗೆ ಗೊತ್ತಿರ್ತಾರೆ ವರ್ಗಾಯಿಸುವುದು. ನಮ್ಮೂರಲ್ಲಿ ಕುಣಿತಕ್ಕಂತ ರಂಗ ಕುಣಿತದ ಹೆಸರುಗಳನ್ನ ನಮ್ಮ ಇಂದಿನ ನಮ್ಮ ತಾತಿರು ಎಲ್ಲ ಹೆಸರುಗಳನ್ನ ಹೇಳ್ತಿದ್ರು. ಉತ್ತರಾಯಣ ಗದ್ದೆ, ಪೂಜಾ ಕುಣಿತ, ಮತ್ತೊಂದು ಹೆಸರು. ಇವತ್ತು ನಮಗೆ 2 ಹೆಸರು ಹೇಳಕ್ ಬರಲ್ಲ. ಮತ್ತೆ ಇವತ್ತು ತಂಟೆ ಬಿಡಿತಕ್ಕಂತ ಇವತ್ತಿನ ನಮ್ಮ ಪೀಳಿಗೆಯವರಿಗೆ 4 ಕುಣಿತವನ್ನ ಹಾಕ್ತಾರೆ. ಅವ್ರು 50-60 ಕುಣಿತಗಳನ್ನ ಇಡೀ ರಾತ್ರಿ ಕುಣಿಸ್ತಾರೆ. ಜ್ಞಾನ ವರ್ಗಾವಣೆಗೆ ಕಟ್ ಆಗ್ತಾ ಇದೆ. ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆ ಜ್ಞಾನ ಕಟ್ ಆಗ್ತಾ ಇದೆ. ನಮ್ಮ ಇದಕ್ಕೆ ಕಾರಣ ಏನ್ ಗೊತ್ತಾ? ಬಹಳ ಬೇಸರ ಆಗೋದು, ನಾವು ಸಂಪೂರ್ಣವಾಗಿ ಜ್ಞಾನ ಇರ್ತಕ್ಕಂಥದ್ದೇ 6 ಸಬ್ಜೆಕ್ಟ್ ಅಲ್ಲಿ ಇದೆ ಅಂತ ಅನ್ಕೊಂಡಿದ್ವಿ. ಅದೇ ಮೂರ್ಖತನ ಆಗಿರ್ತದೆ. ಅದಕ್ಕೆ ನಾವು ಕೂಡ ಕಾರಣ, ಟೀಚರ್ಸ್ ಕೂಡ ಕಾರಣ. ಎಸ್, ಇದೇ ಅಲ್ಟಿಮೇಟು. ಇದರಿಂದಲೇ ನಮ್ಮ ಮಕ್ಕಳ ಒಂದು ಇದಾಗ್ತಿರತಕ್ಕಂಥ ಇದೆಯಲ್ಲ. ಹಾಗಾಗಿ ಸೊ ನಮ್ಮ ಮಕ್ಕಳಿಗೆ IQ ಗಿಂತ ಕೊನೆಗೆ ಅಲ್ಟಿಮೇಟ್ ಆಗಿ ಇವತ್ತು EQ ಬಹಳ ಇಂಪಾರ್ಟೆಂಟ್ ಅನ್ನೋದನ್ನ ಎಲ್ಲರೂ ಕೂಡ ಮಾತಾಡ್ತಾರೆ. ಒಬ್ರು ಡಾಕ್ಟರ್, ನಮ್ಮ ಫ್ರೆಂಡ್, ಇಷ್ಟೇ ನಾನು ಮಾತು ಮುಗಿಸ್ತೀನಿ. ನಮ್ಮ ಫ್ರೆಂಡ್ ಹತ್ರ ಹೋಗಿದ್ದೆ. ಅವ್ರು ಡಾಕ್ಟರ್ ಸರ್, ಅವರು ಮಕ್ಕಳು ಚೆನ್ನಾಗಿ ಓದ್ತಾ ಇದಾರೆ ಹಂಗೆ ಹೀಗೆ ಅಂತ ಮಾತಾಡ್ತಾ ಇದ್ದಾರೆ. ಸರ್, ಮಕ್ಕಳು ಏನು ಓದೋದು ಬೇಡ ಸರ್, ಅವ್ರು ಏನು ಬ್ಯಾಡ್ ಹ್ಯಾಬಿಟ್ ಇಲ್ದಂಗೆ ಲೈಫಲ್ಲಿ ಸಕ್ಸಸ್ ಆದ್ರೆ ಅಷ್ಟೇ ಸಾಕು ಸರ್ ಅಂತ. ಏನ್ ಸರ್, ಯಾಕೆ ಸರಿಗೆ ಅಂತಿರಲ್ಲ? ನಾನು ಹೆಸರು ಡಾಕ್ಟರ್ ಆಗಿ ನನ್ನ ಹತ್ರ ಪೇರೆಂಟ್ಸ್ಗಳು ಬರ್ತಾರಲ್ಲ, ಅವ್ರನ್ನ ಕಣ್ಣಾರ ಕಂಡು ಹೇಳ್ತಿರ್ತಕ್ಕಂಥ ಅವ್ರು ಅಲ್ಟಿಮೇಟ್ ಆಗಿ ಬೇಕಾದಷ್ಟು ಮಾರ್ಕ್ಸ್ ತಗೊಂಡಿರ್ತಾನೆ, ಲೈಫಲ್ಲಿ ಸಕ್ಸಸ್ ಆಗ್ತದೆ. EQ ಅಂದ್ರೆ ಎಮೋಷನಲ್ ಕೋಶೆಂಟ್ ಇಲ್ಲ, ಅವ್ನಿಗೆ ಬ್ಯಾಲೆನ್ಸ್ ಮಾಡಕ್ ಆಗ್ತಾ ಇಲ್ಲ. ಅದನ್ನ ಕೆಲವು ಮಕ್ಕಳು ತಲೆಗೆ ಎಸ್ಕೊತಾರೆ, ಕೆಲವು ಮಕ್ಕಳು ಕುಸ್ತಾ ಹೋಗ್ತಾರೆ. ಇಲ್ಲಿ ಹೈಸ್ಕೂಲ್ ಅಲ್ಲಿ 625 ಬರುತ್ತೆ. ಯಾವ್ದೋ ಒಂದು ಹೊಸ ಕಾಲೇಜ್ ಹೋದ ತಕ್ಷಣ ಅವನಿಗೆ ಏನು ಮಾಡೋದಕ್ಕೆ ಆಗೋದಿಲ್ಲ, ಸಕ್ಸಸ್ ಆಗಲ್ಲ, ಮೆಂಟಲಿ ಡಿಪ್ರೆಸ್ ಆಗ್ತದೆ. ಸೋಲು ಗೆಲುವನ್ನ ಕರೆಕ್ಟ್ ಆದಂತ ರೀತಿಯಲ್ಲಿ ಕಲಿತ್ಕೊಳ್ತಕ್ಕಂಥ ಒಂದು ಮನಸ್ಥಿತಿಯನ್ನು ನಾವು ಬೆಳೆಸ್ಬೇಕಾಗಿಲ್ಲ. ಇದು ನಾವು ಕಲಿಸ್ಬೇಕು. ನಾವೇ ಕಲಿಸ್ತಂದ್ರೆ ಮತ್ತಿಂದ ಕಲಿಸ್ತಾರೆ, ನಾವೇ ತರ ಕಲಿಸ್ಬೇಕಾಗಿರತಕ್ಕಂಥದ್ದು. ಸೊ ಮನೆಯಲ್ಲಂತೂ ಪೇರೆಂಟ್ಸ್ ಇಂದು ನೋಡೋದಿಲ್ಲ, ಶಿಕ್ಷಕರಾಗಿ ನಾವೇ ಕಲಿಸ್ಬೇಕಾಗಿರೋದಕ್ಕೆ ಇದ್ರ ಕಡೆ ನಾವೆಲ್ಲರೂ ಕೂಡ ಗಮನ ಕೊಡೋಣ ಅಂತ ಹೇಳ್ತಾ, ಇಷ್ಟು ಅವಕಾಶ ಮಾಡ್ಕೊಳ್ತಕ್ಕಂಥ ಕನಕಪುರ ತಾಲೂಕಿನ ಕೋಟೇಶ್ವರ ಶಿಕ್ಷಕ ಬಂಧುಗಳಿಗೆ ನಾನು ಹೊಂದಿಸಿ ಬಹುಶಃ ಒಂದು 10 ನಿಮಿಷ ಜಾಸ್ತಿ ತಗೊಂಡಿದ್ದೇನೆ ಅಂತ ಅನ್ಸುತ್ತೆ. ಕ್ಷಮೆಯನ್ನ ಕೇಳ್ತಾ, ಏನಾದ್ರೂ ಪ್ರಶ್ನೆಗಳಿದ್ರೆ ಸರ್ ಕೇಳ್ತಾ ಇದ್ರು, ಪ್ರಶ್ನೋತ್ತರಕ್ಕೆ 10 ನಿಮಿಷದ ಅವಕಾಶವನ್ನು ಕೊಡ್ತಾ ಇದೀವಿ. ಕೆಲವು ಪ್ರಶ್ನೆಗಳನ್ನ ಕೇಳಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಒಂದ್ಸೇ ನಾನು ಮಾತನಾಡ್ತೀನಿ. ಈ ಪರೀಕ್ಷೆ ಟೈಮ್ನಲ್ಲಿ ಈ ಕಾರ್ಯಗಳ ಅವಶ್ಯಕತೆ ಇತ್ತ. ಆದ್ರೆ ಈ 2 ಪರ್ವತಗಳ ಸುದೀರ್ಘವಾದಂತಹ ಆಲೋಚನೆಗಳ ಹಂಚಿಕೆ ಗಮನಿಸಿದಾಗ ನಾವಂತೂ ಭಾವಿಸ್ತೇವೆ ಒಂದು ರೀತಿ ಎನ್ರಿಚ್ಮೆಂಟ್ ಆಗಿದೆ ಅಂತ ಅನ್ಸ್ಕೊಂಡು ಈ ಕಾರ್ಯಾಗಾರದಿಂದ
ಒಂದು ಹೊಸ ಹೊಸ ಆಲೋಚನೆಗಳು ನಮ್ಮಲ್ಲಿ ಮೂಡೋದಕ್ಕೆ ಪ್ರಾರಂಭ ಆಗಿದೆ. ಅಯ್ಯೋ ಎಷ್ಟು ಕಲಿಸಿದ್ರೆ ಇಷ್ಟೇ ಅನ್ನೋ ಒಂದು ಆಲೋಚನೆ ಏನಿದೆ ಅದನ್ನ ತೆಗೆದಾಕಿ ಏನಾದ್ರೂ ಸ್ವಲ್ಪ ಕಲಿಸುವ ಅನ್ನೋ ದಿಸೆ ಆ ಒಂದು ದಿಕ್ಕಿಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಳುವಂತ ಆಲೋಚನೆಯನ್ನ ಉಂಟಾಗಿದಂತ ಶ್ರೀಯುತ ಡಾಕ್ಟರ್ ಒಂದೇ ನಿಮಿಷ ಇನ್ನೊಂದು ಕನ್ಕ್ಲೂಡ್ ಮಾಡಿಲ್ಲ ನಾನು ಹಾಗೆ ನಿಮ್ಗೊಂದು ಕ್ವಶನ್ ಪೇಪರ್ ಕೊಟ್ಟಿದ್ನಲ್ಲ ಅದರಲ್ಲಿ ಒಂದು ಹಂಗೆ ಇಟ್ಕೊಳ್ಳಿ ಹಂಗೆ ಕೆಲವೊಂದು ಪ್ರಶ್ನೆಗಳಿಗೆ ಯಾರು ಎಷ್ಟೆಷ್ಟು ಉತ್ತರ ಏನೇನೇ ಉತ್ತರ ಕೊಟ್ಟಿದ್ದಾರೆ ಅಂತ ಅಷ್ಟೇ ನನಗೆ ಬೇಕಾ. ಕ್ವಶನ್ ನಂಬರ್ 6ಕ್ಕೆ ಎಷ್ಟು ಜನ ಇಲ್ಲ ಅಂತ ಉತ್ತರ ಬರೆದಿದ್ದೀರಾ? ಕ್ವಶನ್ ನಂಬರ್ 6ಕ್ಕೆ ಇಲ್ಲ ಅಂತ. ಗುಡ್, ವೆರಿ ಗುಡ್. ಕ್ವಶನ್ ನಂಬರ್ 3ಕ್ಕೆ ಇಲ್ಲ ಅಂತ ಎಷ್ಟು ಜನ ಉತ್ತರ ಬರೆದಿದ್ದೀರಾ? ಸೂಪರ್. ಯಾಕೆ ಅಂದ್ರೆ ಬಿಸಿ ಊಟ ಇವೆಲ್ಲವೂ ಕೂಡ ಹೊರೆ ಅಂತ ಫೀಲ್ ಮಾಡಂಗೆ ಇಲ್ಲ. ಯಾಕೆ ಹೇಳಿ? ಇವೆಲ್ಲವೂ ಕೂಡ ನಮ್ಮ ಶೈಕ್ಷಣಿಕ ಭಾಗದ ಅವಿಭಾಜ್ಯ ಅಂಗಗಳು. ನಮ್ಮ NEP 2020 ಹೇಳಿದೆ, ನಮ್ಮ ಮೆದುಳಿನ ಆರೋಗ್ಯಕ್ಕೆ ಬೇಕಾಗತಕ್ಕಂಥ ಪೌಷ್ಟಿಕಾಂಶಗಳನ್ನು ಕೊಡ್ತಕ್ಕಂಥದ್ದು ಕೂಡ ನಮ್ಮ ಶಾಲೆಯ ಕರ್ತವ್ಯ. ಶಾಲಾ ಶಿಕ್ಷಕರ ಕರ್ತವ್ಯಗಳ ಆಯಾಮಗಳಲ್ಲಿ ಡಿಫ್ರೆಂಟ್ ಆಗಿರೋದ್ರಿಂದಾಗಿ ಅದನ್ನ ಹೊರೆ ಅಂತ ನಾವು ಫೀಲೇ ಮಾಡೋ ಹಾಗಿಲ್ಲ. ಆಮೇಲೆ 9ನೇ ಪ್ರಶ್ನೆ ಇಲ್ಲ ಅಂತ ಎಷ್ಟು ಜನ ಬರೆದಿದ್ದಾರೆ? ಓಕೆ. ಆಮೇಲೆ 12ನೇ ಪ್ರಶ್ನೆ ಇಲ್ಲ ಅಂತ ಎಷ್ಟು ಜನ ಇದ್ದಾರೆ? 12. ಬದಲಾಗಬೇಕು ನಾವು ಇನ್ನೂ ಸಾಕಷ್ಟು ಬದಲಾಗಬೇಕು. ಯಾಕೆಂದ್ರೆ ನಮ್ಮ ತರಗತಿ ಪೇಟೆಯಲ್ಲಿ ಪಾಠ ವಿವರಣೆ, ಅರ್ಥ ವಿವರಣೆ, ಉಪನ್ಯಾಸ, ಸಮಸ್ಯೆ ಬಿಡಿಸೋದು, ಚಿತ್ರ ಬಿಡಿಸೋದಕ್ಕೆ ಹೆಚ್ಚಿನ ಆದ್ಯತೆ ಇದೆ. ಇಲ್ಲ ಅಂದಿದ್ರೆ ಅಂದ್ರೆ ಡಿಫ್ರೆಂಟ್ ಆಗಿದ್ದೀವಿ ಅಂತ ಆಗೋದು. ನಾವೆಲ್ಲರೂ ಕೂಡ ಅಲ್ಲೇ ಇದ್ದೀವಿ, ಸ್ವಲ್ಪ ಬದಲಾಗಬೇಕು. ನೆಕ್ಸ್ಟ್ 15ನೇ ಪ್ರಶ್ನೆ, ದಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಇಲ್ಲ ಅಂದ್ರೆ ಎಷ್ಟು ಜನ ಇದೆ? ನೋ, ಬದಲಾಗಬೇಕು. 10ನೇ ತರಗತಿ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. 10ನೇ ತರಗತಿ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ವಾಸ್ತವ ಸ್ಥಿತಿ ಬಂದಿದೆ ಸರ್. 10ನೇ ತರಗತಿ ಫಲಿತ ಅದೇ ಬದಲಾಗಬೇಕು. ನಾವು ಖಂಡಿತವಾಗ್ಲೂ ಕೂಡ ನಾವು ಬದಲಾಗಬೇಕು. ಆಮೇಲೆ 18ನೇದು ಇಲ್ಲ ಅಂದ್ರೆ ಎಷ್ಟು ಜನ ಇದೆ? 18. ಎಸ್, ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಏಕೆ ಮತ್ತು ಹೇಗೆ ಅನ್ನೋದು ಇನ್ನೂ ಕೂಡ ಇನ್ವಾಲ್ವ್ ಆಗಬೇಕು ಅನ್ನೋದು ಇದು ತೋರಿಸ್ತಾ ಇದೆ. ನೆಕ್ಸ್ಟ್ ಕೊನೆಯದು 20ನೇ ಪ್ರಶ್ನೆ, ಹೌದು ನಾವು ಎಷ್ಟು ಜನ ಇದ್ದೀರಾ? ಇನ್ನೂ ಬದಲಾಗ, ಇನ್ನೂ ಸಾಕಷ್ಟು ಚೇಂಜಸ್ ಆಗಬೇಕು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಅದನ್ನ ಕೊನೆಗಾದ್ರು ಯಾರು ಒಬ್ಬರೊಬ್ಬರು ಎದುರಿಸ್ಬಿಟ್ಟು ಕೇಳ್ತಾರೆ ಅಂತ ಮಾಡ್ಕೊಂಡಿದ್ರು. ತುಂಬಾ ಚೆನ್ನಾಗಿದೆ ಸರ್ ಅದು. 20 ಅಂಶಗಳು. 20 ಅಂಶಗಳನ್ನ ಪಾಠ ಮಾಡಿದ್ದೀವಿ. ಕರೆಕ್ಟ್, ಅದು ಅರ್ಥ ಆದ್ರೆ ಸಾಕು. ನಮಗೆ ಅರಿವಿಲ್ಲ. ಈ ಒಂದು ಕಾರ್ಯಾಗಾರವನ್ನ ಯಶಸ್ವಿಯಾಗಿ ನಡೆಸಿಕೊಂಡಂತಹ ಶ್ರೀಯುತ ಭಾನುಕುಮಾರ್ ಸರ್, ಸಹಾಯಕ ನಿರ್ದೇಶಕರು, ಪಠ್ಯಪುಸ್ತಕ ಬೆಂಗಳೂರು, ಇವರಿಗೂ ಸಹ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಜೋರು ಚಪ್ಪಾಳೆ ಮುಖಾಂತರ ಅಭಿನಂದನೆಗಳನ್ನು ತಿಳಿಸಿಕೊಳ್ಳುತ್ತೇನೆ. ಮತ್ತೆ ತಮ್ಮ ವಿದ್ವತ್ತಿನ ಮೂಲಕನೇ ನಮ್ಮ ಆಲೋಚನಾ ಶಕ್ತಿಯ ದಿಕ್ಕನ್ನೇ ಬದಲಾಯಿಸಿದಂತ ಡಾಕ್ಟರ್ ಎಚ್ ಡಿ ಚಂದ್ರಶೇಖರ್ ಸರ್ ಅವರು ಹಿರಿಯ ಉಪನ್ಯಾಸಕರು ಬೆಂಗಳೂರು ನಗರ, ಅವರಿಗೂ ಸಹ ಆತ್ಮೀಯವಾಗಿ ಅಭಿನಂದನೆಗಳನ್ನ ತಿಳಿಸಲು ಇಷ್ಟಪಡ್ತೇನೆ. ಮತ್ತೆ ತಮ್ಮ ಆಲೋಚನೆಗಳಲ್ಲಿ ಏನಾದರೂ ವಿಭಿನ್ನ ಇದು ನನ್ನ ಪ್ರಶ್ನೆ. ಮತ್ತೆ ಜೊತೆಗೆ ನನಗೆ ಬಂದಿರ್ತಕ್ಕಂಥ ಸಮಸ್ಯೆ ಸರ್, 2017ರಲ್ಲಿ ಭಾನುಕುಮಾರ್ ಸರ್ 16ರಲ್ಲಿ ಏನೋ ಇದು CC ಬಂತು ಹೊಸದಾಗಿ. ಅದ್ರ ಪ್ರಕಾರ ಭಾನುಕುಮಾರ್ ಸರ್ ಹೇಳಿದಾಗೇನೆ ಆ ಮಕ್ಕಳಿಗೆ ಬಿಟ್ಬಿಟ್ಟು ಇದು ಮಾಡ್ಕೊಂಬನ್ನಿ, ನಾಟಕ ನೀನು ನೋಡಿದ್ಯಾ ಅದು ಬರ್ಕೊಂಬ, ಅಥವಾ ನೀವೇ ಒಂದು ಪಾತ್ರ ರಚನೆ ಮಾಡ್ಕೊಂಬ, ಮಕ್ಕಳು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಈಗ ಹೇಳಿದ್ರೆ ಆ ರೀತಿ ನಾವು ಅಸೈನ್ಮೆಂಟ್ ಕೊಟ್ಟು ನಾವು ಏನು ನಾವು ಸೆಂಟ್ರಿಂಗ್ ಅಂತ ಹೇಳ್ತೀವಿ, ಸೆಂಟ್ರಿಂಗ್ ಅಲ್ಲಿ ತನಕ ನಾವು ಇದು ಮಾಡೋದು ಸಪೋರ್ಟಿಂಗ್ ಮಾಡಿದ್ರು ಸಹ ಆ ಸೆಂಟ್ರಿಂಗ್ ಆಗಿ ಇರ್ತದೆ. ಮತ್ತೆ ನಾನು ಸೆಂಟ್ರಿಂಗ್ ಬಿತ್ತಕ್ಕಂತ ಕೇಳಿರ್ತೀನಿ. ಬಂದವ್ರು ಏನ್ ಮಾಡ್ತಾರೆ ಅಂದ್ರೆ ನೀನು ಮೋಡೆ ಹಾಕಿ ಬರೀ ಗೋಡೆ ನೋಡಿದ್ಯಾ ಅಂತ ಹೇಳ್ತಾರೆ. ಇದಕ್ಕೆ ನಾನು ಮಾಡ್ತಕ್ಕಂಥದ್ದು ಏನು ಇಲ್ಲಿ ನಾನು ಹಿಡ್ಬಿಡ್ತೇನೆ ಅಥವಾ 2014ರಲ್ಲಿ ಮಾಡಿದವನು 2014ರಲ್ಲಿ ನಾನು ಮಾಡೋದನ್ನು 2026ಕ್ಕೆ ಆಯ್ತಾ ಇಲ್ಲ, 2025ಕ್ಕೆ ಆಯ್ತಾ ಇಲ್ಲ ಅಂದ್ರೆ ಇಲ್ಲಿ ನಾನು ಹಿಡಿದಿದ್ದೇನೆ ಅಥವಾ ಮಕ್ಕಳು ಹಿಡ್ತಾ ಇದ್ದಾರ? ಖಂಡಿತ ಮಕ್ಕಳು ಹಿಡಿವಿಲ್ಲ. ವಾಪಸ್ ತರೋಣ. ನಾವು ವಾಸ್ತವವಾಗಿ ನಮ್ಮ ಅರ್ಥೈಸಿಕೊಳ್ಳುವಿಕೆಯಲ್ಲಿ ನಾವು ಹೇಳಿದ್ವಿ. ಒಂದು CC ಮತ್ತೆ ಕನ್ಸ್ಟ್ರಕ್ಟಿವಿಸಮ್ ಇವೆರಡನ್ನೂ ತುಂಬಾ ರಾಂಗ್ ಇಂಟರ್ಪ್ರಿಟೇಷನ್ ಮಾಡ್ಕೊಂಡಿದ್ವಿ. ಒಂದು ಕನ್ಸ್ಟ್ರಕ್ಟಿವಿಸಮ್ ಅಂದ್ರೆ ಏನಪ್ಪಾ ಅಂದ್ರೆ ಸ್ವತಃ ಮಕ್ಕಳೇ ಕಲಿತಾರೆ, ಸ್ವತಃ ಮಕ್ಕಳು ಕಲಿಯಕ್ಕೆ ಬಿಡ್ಬೇಕು, ಸ್ವತಃ ಮಕ್ಕಳೇ ಎಲ್ಲ ಜ್ಞಾನವನ್ನು ಕಟ್ಕೊಳ್ತಾರೆ ಅಂತಕ್ಕಂಥದ್ದು ಅಲ್ಲ.
ನಿಜವಾಗಿ ನಾವು ಶಿಕ್ಷಕರು ಎಲ್ಲಿ ಯಾವಾಗ ಸುಗಮಗಾರಿಕೆಯನ್ನ ಮಾಡಬೇಕು, ಫೆಸಿಲಿಟೇಷನ್ ಅನ್ನ ಮಾಡಬೇಕು, ಹಾಗೆ ಮಾಡಿದಾಗ ಸದಾ ಮಕ್ಕಳು ಜ್ಞಾನ ಕಟ್ಕೋತಾರೆ ಅಂತ ನಾವು ಹೇಳಿದೀವಿ. ಆದ್ರೆ ಕನ್ಸ್ಟ್ರಕ್ಟಿವಿಸಮ್ ನಾವು ಅರ್ಥ ಮಾಡ್ಕೊಂಡು ಅವ್ರವ್ರಿಗೆ ಬಿಟ್ಕೊಳ್ಳೋಣ, ಅವ್ರು ಹೇಳಿದಂಗೆ ಅವರೇ ನಾಟಕ ಮಾಡ್ಕೊಂಡು ಬರ್ತಾರೆ, ಅವರೇ ಇದು ಮಾಡ್ತಾರೆ ಅಂತಲ್ಲ. ನಿಜವಾಗಿ CCA ಉದ್ದೇಶ ಏನಪ್ಪಾ ಅಂದ್ರೆ ಸ್ಕಫೋಲ್ಡಿಂಗ್ ಅಂದ್ರೆ ನಾವು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಮಯದಲ್ಲಿ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತ. ಜೊತೆಗೆ ನಾವು ಮೌಲ್ಯಮಾಪನ ಮಾಡ್ತಿರ್ತಕ್ಕಂಥದ್ದು ಯಾರಿಗೋಸ್ಕರ? ಫಸ್ಟ್ ನಿಮ್ಮನ್ನ ಬಂದು ಪರೀಕ್ಷೆ ಮಾಡ್ತಿದ್ವಿ, ಏನೋ ನಿಮ್ಮ ಮೇಲೆ ನಂಬಿಕೆ ಇರಲಿಲ್ಲ ಇಲಾಖೆಗೆ, ನೀವು ಹೇಳಿದಾಗ ಕೆಲವೊಂದು ಮಾಡ್ತಾ ಇದಾರ CCನ ಇಲ್ಲ ಹಳೆ ಪದ್ಧತಿಯಲ್ಲಿ ಇದಾರ ಅಂತ ಚೆಕ್ ಮಾಡ್ತಾ ಇದ್ರು. ಸೊ ಅದನ್ನ ನಿಲ್ಸಾಯ್ತು, ನಿಮಗೆ ತರಬೇತಿಯನ್ನು ಕೊಡ್ತಾ ಇದೆ, ಸಮಗ್ರವಾಗಿ ಎಲ್ಲ ರೀತಿಯಾದಂತಹ ಒಂದು ವರ್ಕ್ಶಾಪ್ ಮಾಡಿ ಜ್ಞಾನವನ್ನ ನಿಮ್ಗೆ ದಾರಿ ಎರ್ತಾ ಇದೆ. ಸೊ ಈ ನಡುವೆ ನಿಮ್ಗೆ ನೀವು CCನ ಸರಿಯಾಗಿ ಮಾಡ್ತಾ ಇದೀರ ಅಂತ ನಂಬಿಕೆ ನಮಗಿದೆ. ಸೊ ಹಾಗಾಗಿ ನಿಮ್ಮನ್ನ ಯಾರು ಕೂಡ ಟೆಸ್ಟ್ ಮಾಡಕ್ ಬರ್ತಿಲ್ಲ, ಯಾರನ್ನ ನಂಬಿಸಕ್ಕೋಸ್ಕರ ನೀವು CC ಮಾಡ್ಬೇಕು ಅಂತ ಮಕ್ಕಳ ಜ್ಞಾನ ಕಟ್ಕೊಳ್ಳೋದಕ್ಕೋಸ್ಕರ ಕರೆಕ್ಟಾದಂತ ಮೌಲ್ಯಮಾಪನ ಮಾಡಬೇಕು. ನೀವು ಪಾಠ ಎಷ್ಟು ಇಂಪಾರ್ಟೆಂಟ್ ಆಗಿ ಮಾಡ್ತಿರೋ ಮೌಲ್ಯಮಾಪನ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿ ಮಾಡಲಿಲ್ಲ ಅಂದ್ರೆ ಪ್ರೋಸೆಸ್ ಸರಿಯಾದ ರೀತಿಯಲ್ಲಿ ಕಂಪ್ಲೀಟ್ ಆಗಿಲ್ಲ ಅಂತ ಅರ್ಥ. ಸೊ ಹಾಗಾಗಿ ಮೌಲ್ಯಮಾಪನವನ್ನ ನಾವೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಣ, ಸರಿಯಾದಂತ ರೀತಿಯಾದಂತಹ ಸಾಧನ ತಂತ್ರಗಳನ್ನ ಬಳಸಿಕೊಂಡು ಮಕ್ಕಳಿಗೆ ಜ್ಞಾನ ಕಟ್ಕೊಳ್ಳೋಣ. ನಾನು ಈಗಾಗಲೇ ಹೇಳಿದ್ದೀನಿ, ಕೇವಲ ನಿಮ್ಮ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನ ಅಷ್ಟೇ ಕಲಿಸೋದು ಅಷ್ಟೇ ಉದ್ದೇಶ ಆಗೋದು ಬೇಡ, ಅದ್ರ ಆಚೆಗೆ ಕೂಡ ಕಲೀಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ. ಖಂಡಿತವಾಗ್ಲೂ ಕೂಡ ಮಕ್ಕಳಿಗೆ ಅದು ಶಾಶ್ವತವಾಗಿ ಉಳಿಯುತ್ತೆ ಅಂತ ನನ್ನ ಪ್ರಶ್ನೆ ಏನ್ ಗೊತ್ತದ, 2016 ಮಾಡಿದಂತ ಮಗು, ಈಗ ನಾನೇನು 2016 ನನ್ನ ಮಗುಗೆ ಪ್ರಪ್ರಥಮವಾಗಿ ಮಾಡಿಸಿದ್ದೆ, ಅದು ಮಗು ಮಾಡ್ತದೆ, ಅದು ಎಲ್ಲಿ ಗಂಟೆ ಬೇಕೋ ನಾನು ಪುಷ್ ಮಾಡಿದ್ದೆ, ಪುಷ್ ಮಾಡಿ ಕೈ ಬಿಟ್ಟಾಗ ಮರ ಹತ್ಕೊಂಡು ಹೋಯ್ತು ತಾಗದಾಗೆ. ಆದ್ರೆ ಈಗ ಇನ್ನೂ ಹೆಚ್ಚಾಗಿ ಪುಷ್ ಮಾಡಿದ್ರು ಮರ ಹತ್ತಾ ಇಲ್ಲ, ಮಕ್ಕಳು ತುಪ್ಪದ ಕೆಳಗೆ ಬೀಳ್ತಾ ಇದೆ. ಅಂದ್ರೆ ನಾನು ಇಡೋದನ್ನ ಮಗು ಇಡುತ್ತಾ ಇದ್ದೆ, ಅಥವಾ ಸಮಾಜದಿಂದ ಮಗು ಏನಾಗ್ತಾ ಇದೆ ಅಂತ ನಾನು ಅದನ್ನ ಕೇಳ್ತಾ ಇದ್ದೀನಿ ಸರ್. ಅಷ್ಟೇ ಇರ್ಬೋದು, ಕೆಲವು ಇನ್ಫ್ಲೂಯೆನ್ಸ್ ಆಗಿರ್ಬೋದು. ಖಂಡಿತವಲ್ಲ. ಆಫ್ಟರ್ ಕೋವಿಡ್ ಆದ್ಮೇಲೆ ನಾನು ಹೇಳಿದ್ದಲ್ಲ, ಅದೇ ಫಸ್ಟೇ ಹೇಳಿದೆ, ಮಕ್ಕಳ ಒಂದು ವರ್ತನೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ, ಇಲ್ಲ ಅಂತ ಅಲ್ಲ. ಅವ್ರನ್ನ ನಾವೇ ಸರಿದಾರಿ ತಗೊಂಡು ಹೋಗ್ಬೇಕು. ನಿಜವಾಗ್ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ. ಅವ್ರ ಕಾನ್ಸಂಟ್ರೇಷನ್ ಪವರ್ ಕಮ್ಮಿ ಆಗಿದೆ, ಏಕಾಗ್ರತೆ ಒಂದು ಇದು ಕಮ್ಮಿ ಆಗಿದೆ. ಸೊ ಹಾಗಾಗಿ ಮಕ್ಕಳನ್ನ ನಾವೇ ಸರಿದಾರಿ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡಬೇಕು ವಿನಃ ಹಂಗಂತ ಕೈ ಬಿಡೋದಲ್ಲ. ಖಂಡಿತವಾಗ್ಲೂ ಸಾಕಷ್ಟು ಚೇಂಜಸ್ ಆಗಿದೆ ಆಫ್ಟರ್ ಕೋವಿಡ್ ಆದ್ಮೇಲೆ, ಅದರಲ್ಲಿ ಎರಡು ಮಾತಿಲ್ಲ.